सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। कैवल्यानन्दयोगीन्द्रशुद्धानन्दयतीश्वरौ नत्वारभे लघुव्याख्यां दक्षिणाशामुखस्तुतेः। श्रीगुरुभ्यो नमः। ಎಲ್ಲಿ ತನಕ ಬಂದಿತ್ತು? ಪದದ ನಿರ್ವಿಕಾರ ಇದಾಯ್ತಲ್ಲ, ಲಘು ತತ್ವ ಸುಧಾ. ನಿರ್ವಿಕಾರಿ ಅಂದ್ರೆ ಅತಿ ಸ್ವಚ್ಛ ಅಸಂಗೆ ಸೂಕ್ಷ್ಮ ಪ್ರತೀಚಿ, ಅದರ ಅರ್ಥ ಕೊಟ್ಟಿದ್ದಾರೆ. ಇದಾಯ್ತಲ್ಲ, ಇದು ನಿರ್ವಿಕಾರ ಮಾಡಬೇಕಲ್ಲ. ನೀರಂದ್ರೆ ಇದು ನಿಜಾಂತರ್ಗತವಾಗಿತ್ತು. ನಿರ್ವಿಕಾರ ಪರಿಸ್ಥಿತಿ ತದರ್ಶನ ದೃಷ್ಟಾಂತ ದರ್ಪಣ ದೃಶ್ಯ ದರ್ಪಣ. ಇಲ್ಲ, ನಿರ್ವಿಕಾರ ಇಲ್ಲಿ ನಿರ್ವಿಕಾರ ಅಂತ ಹೇಳಿದ್ರೆ ನೀರಂದ್ರೆ ನಾಸ್ತಿ ರಂಧ್ರಂ ಛಿದ್ರಂ. ರಂಧ್ರ ಅಂದ್ರೆ ಛಿದ್ರ, ರಂಧ್ರ ಇಲ್ಲ, ಛಿದ್ರ ಇಲ್ಲ ಅಂತ ನಿರ್ವಿಕಾರ ಅಂದ್ರೆ ನೀರೇಂದ್ರ ಅಂತದ್ರಲ್ಲಿ ಅತಿ ಸ್ವಚ್ಛ ಅಸಂಗೆ ಸೂಕ್ಷ್ಮ ಪ್ರತೀಚಿ. ಅತಿ ಸ್ವಚ್ಛ ಸೂಕ್ಷ್ಮ, ಸೂಕ್ಷ್ಮ ಅದಕ್ಕೂ ಸ್ವಚ್ಛ, ಅತಿ ಸೂಕ್ಷ್ಮ ಹಿಂಗ್ ಮಾಡ್ತಾ ಏನು ಪ್ರತೀಚಿ ಪ್ರತ್ಯೇಗಾತ್ಮ ಅಂತ ಅರ್ಥ. ಆ ಪ್ರತ್ಯೇಗಾತ್ಮದಲ್ಲಿ ನಿರ್ವಿಕಾರದಲ್ಲಿ ಇಲ್ಲ ಅಂತ ಏನು ಅದು ಏನ್ ಬರೆದಾರೆ ಅಲ್ಲಿ ಇದಿಲ್ಲ, ಏನು ವಿಶ್ವ ಇಲ್ಲ. ವಿವಿಧ ಪ್ರತ್ಯೇಕಮ್ಮೆ ವಿಶ್ವ ಅದರಲ್ಲಿ ಇಲ್ಲ, ಆದ್ರೂ ಹೊರಗೆ ಕಾಣಿಸ್ತಾ ಇದೆ. ಏನಂತಾರಲ್ಲಿ ನೀರಿನ ಸ್ವಚ್ಛ ನಿಜಾಂತರ್ಗತ. ನಿಜಂ ಮುಂಚೆ ಹೇಳಿದರೆ ಪಂಕ್ತಿ ಏನಿತ್ತು, ನಿಜಾಂತರ್ಗತಂ ಅಂತ. ಶ್ಲೋಕದಲ್ಲಿ ವಿಶ್ವಂ ದರ್ಪಣ ದೃಶ್ಯಮಾನಗ್ರಿ ತುಲ್ಯಂ ನಿಜಾಂತರ್ಗತ ಅದರಲ್ಲಿ ಹೇಳಿದರೆ ನಿಜಾಂತರ್ಗತದಲ್ಲಿ ನಿಜಂ ಸ್ವಯಂ ಅಂತ ಮಧ್ಯಂ ಗತಂ ಪ್ರಾಪ್ತಂ ಪ್ರತ್ಯಕ್ ಸ್ವರೂಪೇ ಸ್ಥಿತಮಿತಿ ಯಾವತ್. ಆಮೇಲೆ ನಿರ್ವಿಕಾರೆ ಅಂತ ಬರ್ತಾರೆ. ನಿರ್ವಿಕಾರ ಶಬ್ದ ಅವ್ರದೇ ಹೇಳ್ತಾರೆ. ನಿರ್ವಿಕಾರ ಅದರಲ್ಲಿ ಅಂದ್ರೆ ನಿರ್ವಿಕಾರಾತ್ಮದಲ್ಲಿ ಅಂತ ಹೇಳ್ತಾರೆ. ಇದು ಅಸಂಗಾತ್ಮದಲ್ಲಿ ಅಂದ್ರೆ ಅಲ್ಲಿ ವಾಸ್ತವಿಕ ಇಲ್ಲ, ಆದ್ರೂ ಮತ್ತೆ ಎಲ್ಲಿರುತ್ತೆ ಇದ್ರೆ ಅಲ್ಲಿ ಆತ್ಮನಿ ಬಹಿರಿವ ಉದ್ಭೂತಂ ಅಂತ ಹೇಳಿದ್ರು. ಜಗತಸ್ತದ್ ವಿಪರೀತಸ್ಯ ಸ್ಥಿತೌ ತತ್ ಸದೃಶಂ ದೃಷ್ಟಾಂತಮಾಹ. ಏನಂತಾರೆ ಇದು? ಆತ್ಮ ಏನಿದೆ, ಜಗತ್ತು ಮತ್ತೆ ಆತ್ಮ ನೋಡಿದ್ರೆ ತದ್ ವಿಪರೀತ. ಜಗತಃ ತದ್ ಆತ್ಮನಿಂದ ವಿಪರೀತ ಜಗತ್ತು ಪ್ರಪಂಚ ವಿವಿಧ ಪ್ರತ್ಯೇಕಂ. ಆತ್ಮ ಇರೋದು ಏಕಮೇವ ಅದ್ವಿತೀಯ. ಅಥವಾ ಆತ್ಮ ಅಂತ ಹೇಳಿದ್ರೆ ಶುದ್ಧ ಚೈತನ್ಯ. ಅದರಲ್ಲಿ ಇದು ಜಡ ಪ್ರಪಂಚ ಏನಿದೆ ಅದರ ವಿಪರೀತ ಧರ್ಮ ವಿಪರೀತನೇ ಇದೆ ಅಂತ. ವಿಪರೀತ ಧರ್ಮ ಏನು? ತದ್ ವಿಪರೀತಸ್ಯ ಜಗತಃ ಕಸ್ಮಾತ್ ವಿಪರೀತಸ್ಯ ಆತ್ಮನಃ ವಿಪರೀತಸ್ಯ ತಸ್ಯ ಜಗತಃ ಸ್ಥಿತವು ಅದು ಅಲ್ಲಿದೆ ಅಂತ ಹೇಳಲಿಕ್ಕೆ ಅದರದ್ದು ವಿಪರೀತ ಇದೆ, ಆದ್ರೂ ಇದೆ ಅಂದ್ರೆ ಮಿಥ್ಯಾತ್ವೇನ, ಸತ್ಯ ಅಲ್ಲ, ಅದರಲ್ಲಿ ಇದೆ ಅಂದ್ರೆ ಸ್ಥಿತವು ತತ್ ಸದೃಶಂ ದೃಷ್ಟಾಂತಮಾಹ. ಏನು ದೃಷ್ಟಾಂತ? ದರ್ಪಣದಲ್ಲಿ ಉದಾಹರಣೆದಲ್ಲಿ ಏನಿರ್ತಾರೆ, ದರ್ಪಣದಲ್ಲಿ ನಗರಿ ಇದೆಯಾ? ನಿಜವಾಗೂ ಇಲ್ಲ. ಅವತ್ತು ಹೇಳ್ತಾರೆ ಏನು? ತತ್ಸದೃಶ ದೃಷ್ಟಾಂತಮಾಹ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಇತಿ. ಇಲ್ಲಿ ಅವತ್ತೇನಿರ್ತಾರೆ, ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ಅಂದ್ರೆ ಇಲ್ಲಿ ದರ್ಪಣ ಅಂದ್ರೆ ಆದರ್ಶೆ, ನೀರಂದ್ರೆ ಅಸಂಗೆ. ಅಲ್ಲೂ ಅದೇ ಹೇಳ್ತಾರೆ. ದರ್ಪಣ ಅಂದ್ರೆ ಆದರ್ಶೆ, ಅದಂತೂ ಅರ್ಥ ಕೊಟ್ಟಿದ್ದಾರೆ ಸಾಕ್ಷಾತ್ ಇದ್ರದ್ದು ಏನು ಕೋಶ ಅರ್ಥ. ನೀರಂದ್ರೆ ಅಸಂಗೆ. ಆ ದರ್ಪಣದಲ್ಲೂ ಏನು ಆ ರಂಧ್ರ ಇಲ್ಲ, ಅಲ್ಲಿ ಬಂದ್ಕೊಂಡು ಏನು ಕೂತ್ಕೊಳ್ಳಿಕ್ಕೆ ಮತ್ತಂತ ಜಾಗವೂ ಇಲ್ಲ. ಅದರಲ್ಲಿ ಬಂದು ಹೆಂಗ್ ಬಂದಿದೆ? ಅಸಂಗ ಇದೆ ಅದು. ಆ ದರ್ಪಣದಲ್ಲಿ ಆ ನಗರಿ ಏನು ಸಂಬಂಧ ಇಲ್ಲ. ದರ್ಪಣದಲ್ಲಿ ಆದ್ರೂ ಅಸಂಗ ದರ್ಪಣದಲ್ಲಿ ಬಂದು ಆ ಪ್ರಪಂಚ ಹೆಂಗ್ ಕಾಣಿಸುತ್ತೆ ಹಾಗೆ. ಮತ್ತೆ ಸ್ವಚ್ಛೆ ಸೂಕ್ಷ್ಮೆ ನಿರ್ವಿಕಾರೆ ಪ್ರತಿಬಿಂಬಿತ ಸತಿ ದೃಶ್ಯಮಾನ ಅವಲೋಕ್ಯಮಾನ ಯಾ ನಗರಿ ಪುರಿ ಚತುರ್ದಶ ಸನ್ನಿವೇಶ ಸಪ್ತವಾಪಿಯುಕ್ತ ನಾನಾ ಉಪವನ ದಕ್ಷಿಣೋತ್ತರತಃ ಅತಿ ಮನೋಹರ ಮಾರ್ಗದ್ವಯ ವಿರಾಜಿತ ಅನೇಕ ಕ್ರೀಡಾ ಶಿಖರಿಯುತ
ನಾನಾ ವಿಧ ಜನಸಂಕುಲ ಕ್ವಚಿತ್ ಕಷ್ಟಮಾರ್ಗ ಪ್ರದೇಶ ಯುತಾಚ ತತ್ತುಲ್ಯಂ. ಉದಾಹರಣೆ ಏನಿದ್ದಾರೆ ತತ್ತುಲ್ಯಂ ಇದಿದೆ. ಏನು ಅದು ಎಲ್ಲ ವಿಶೇಷಣ ಏನೇನು ಕೊಟ್ಟಿದ್ದಾರೆ, ಯಾವ ನಮ್ನಿ ನಗರಿ ಇದೆ ಅಂತ ಹೇಳ್ತಾರೆ. ನಗರಿ ಸ್ತ್ರೀಲಿಂಗ. ಯಾ ನಗರಿ ಅದೇನು ಸ್ವಚ್ಛೇ ಸೂಕ್ಷ್ಮ ನಿರ್ವಿಕಾರೆ ಪ್ರತಿಬಿಂಬಿತ ಸತಿ. ದರ್ಪಣ ಹೇಗಿದೆ, ದರ್ಪಣದಲ್ಲಿ ಪ್ರತಿಬಿಂಬಿತ ಆಗಿದೆ, ಹಾಗೆ ಇದರಲ್ಲಿ ಪ್ರತಿಬಿಂಬಿತ ಆಗಿದೆ. ಅದೇನು ಸ್ವಚ್ಛೇ ಸೂಕ್ಷ್ಮ, ಸ್ವಚ್ಛ ಸೂಕ್ಷ್ಮದಲ್ಲಿ ಪ್ರತಿಬಿಂಬ ಕಾಣೋದು ಸ್ಪಷ್ಟ. ಹಾಗೆ ನಿರ್ವಿಕಾರ ಪ್ರತಿಬಿಂಬಿತ ಸತಿ, ಅದು ನಿರ್ವಿಕಾರೇ, ನಿರ್ವಿಕಾರ ದರ್ಪಣದಲ್ಲಿ ಪ್ರತಿಬಿಂಬಿತ ಆಗಿದ್ದು ನಗರಿ. ಅದು ದೃಶ್ಯಮಾನ. ದರ್ಪಣ ದೃಶ್ಯಮಾನ ನಗರಿ ಅಂತ ಇದೆಯಲ್ಲ, ದರ್ಪಣದಲ್ಲಿ ದರ್ಪಣೆ ಸಪ್ತಮಿ, ದರ್ಪಣ ದೃಶ್ಯಮಾನ ಅದು ಸಮಸ್ತ ಪದ. ಅದರಲ್ಲಿ ಹೇಳ್ತಾರೆ ದೃಶ್ಯಮಾನ ಏನು ನಗರಿ ಕರ್ಮಧಾರೆ. ಅದು ಆ ದೃಶ್ಯಮಾನ ಅಂದ್ರೆ ಅವಲೋಕ್ಯಮಾನ, ಕಾಣಿಸುವುದು, ಪ್ರತೀತಿ ಆಗುವುದು. ಅದೇನು ಯಾ ನಗರಿ, ಅದು ಅಂದ್ರೆ ಯಾ ನಗರಿ ಅಂದ್ರೆ ಸಾಮಾನ್ಯ ಕರ್ಮಧಾರೆ ತೋರಿಸ್ತಾರೆ. ನಗರಿ ಅಂದ್ರೆ ಪುರಿ. ಅದೇನು ಅದು ಇದರಲ್ಲಿ ಹೇಳ್ತಾರೆ ಚತುರ್ದಶ ಸನ್ನಿವೇಶ, 14 ಲೋಕ ಅಂತ ಹೇಳ್ತಾರೆ ಅಂತ. ಅದು ನಿಜವಾಗುವ ಸಪ್ತವಾಪಿಯುಕ್ತ ಅಂದ್ರೆ ಸಪ್ತವಾಪಿಯುಕ್ತ ಐಲ್ಯಾಂಡ್ಸ್, ವಾಪಿ ಅಂತ 7 ಐಲ್ಯಾಂಡ್ಸ್ ಇದ್ದದ್ದು ಅಂತ ನಗರಿ. ಅದು ನಗರಿ ಅಂದ್ರೆ ಇಲ್ಲಿ ಹೊರಕಾಣೋದು ಉದಾಹರಣದಲ್ಲಿ, ಉದಾಹರಣದಲ್ಲಿ ವಾಸ್ತವಿಕ ವಿಶ್ವ ಅಂದ್ರೆ ಏನು, ಹೀಗೆ 14 ಲೋಕ ಇರೋದು ಅಂತ ಅದು. ಮತ್ತೆ ಸಪ್ತವಾಪಿ ಯುಕ್ತ ಎಂಡೋಡ್ ಅಂದ್ರೆ ಅಂತ ಒತ್ ಅಂತ, ಯುಕ್ತ ಅಂದ್ರೆ ಅದರಲ್ಲಿ ಇದೆ ಏನಿದೆ 7 ಐಲ್ಯಾಂಡ್ ಇರೋ ಅಂತ ನಗರಿ ಅಂತೆ. ಈ ಲೋಕ ಅಂತ ಹೇಳಿದ್ರು 14 ಲೋಕನು ಅದು ಮತ್ತೆ ಹೇಳಿದ್ದಾರೆ. ನಾನಾ ಉಪವನ, ಉಪವನನು ಇದೆ ಅಂತ. ಅದು ಬಹಳಷ್ಟು ಇದೆಲ್ಲ ಇದೆ. ದಕ್ಷಿಣೋತ್ತರತಃ ಅತಿ ಮನೋಹರ ಮಾರ್ಗದ್ವಯ ವಿರಹಿತ. ದಕ್ಷಿಣ ಮಾರ್ಗ ಇದೆ, ಉತ್ತರ ಮಾರ್ಗ ಇದೆ. ಅತಿ ಮನೋಹರ ಲೋಕ ಇದೆ ಎಲ್ಲ. ಈ ಲೋಕ ಇಲ್ಲಿ ಹೋಗ್ಬೋದು, ಇಲ್ಲಿ ಹೋಗುವಾಗ ನಾವು ಈಗ ಹೊರಟಿರ್ತೀವಿ, ಅಲ್ಲಿ ಹೋಗ್ಬೇಕು, ಎಲ್ಲಿ ಬದ್ರಿನಾಥ್, ಇಲ್ಲಿ ಹೋಗಿ ಮೇಲಿನ ತಪೋನ್ ಹೋಗ್ಬೋದು. ಯಾರು ಹೇಳ್ತಾರೆ ತಪೋನ್ ನೋಡ್ದಂಗಾಯ್ತು, ಮಧ್ಯಾಹ್ನ ಬರುತ್ತೆ ಅದು ನೋಡ್ಬೇಕು, ಅತಿ ಮನೋಹರ. ಇಲ್ಲ ಆಚೆ ಕಡೆ ನಂದನ ಇದೆಯಾ, ಅಲ್ಲೂ ನೋಡ್ಬೋದು. ಇಲ್ಲಿ ಸತೋಪಂದ್ ಬರುತ್ತಾ, ಅದು ನೋಡ್ಬೋದು. ಹಿಂಗ್ ಮಾಡ್ತಾ ಮಾಡ್ತಾ ದಕ್ಷಿಣ ಉತ್ತರ ಮಾರ್ಗ ತೋರಿಸ್ಕೊಡುತ್ತೆ ಶಾಸ್ತ್ರ. ಅಲ್ಲೂ ಇದೆ ನೋಡು, ಅತಿ ಮನೋಹರ ಮಾರ್ಗದ್ವಯ ಇದೆ, ಇಲ್ಲಿ ಇಂಥ ಸುಖ ಇದೆ, ಇದಕ್ಕೂ ಹೆಚ್ಚು ಸುಖ ಮತ್ತು ಮೇಲಿದೆ. ಆದ್ರೂ ಈ ಸುಖನೂ ಬೇಕು, ಅದು ಆಮೇಲೆ ಸಿಗುತ್ತೆ, ಇಲ್ಲಿದ್ದಾಗ ಭೋಗ ಮಾಡೋಣ. ಹಾಗೆ ಮನೋಹರ ಮಾರ್ಗ, ಅತಿ ಮನೋಹರ ಮಾರ್ಗದ್ವಯ ಎರಡೂ ವಿರಾಜಿತ. ದಕ್ಷಿಣನು ಮನೋಹರ. ಇಲ್ಲಾಂದ್ರೆ ಇಲ್ಲಿ ಪಿತೃಲೋಕಕ್ಕೆ ಹೋಗ್ಬೇಕಲ್ಲ, ಹೇಳ್ತಾರೆ ಶ್ರಾದ್ದ ಎಲ್ಲ ಮಾಡಿ ಪುತ್ರ ಯಾಕೆ ಮಾಡ್ತಾರೆ, ಅವನು ನನಗೆ ಪಿಂಡ ಕೊಡ್ತಾನೆ, ಆಮೇಲೆ ನನಗೆ ಅಲ್ಲಿ ಭೋಗ ಮಾಡ್ಲಿಕ್ಕೆ. ಪಿತೃಲೋಕದಲ್ಲೂ ಇದೆ ಭೋಗ. ಸ್ವರ್ಗ ಸಿಗಲಿಲ್ಲ, ಪಿತೃಲೋಕಾರು ಸಿಗಲಿ. ಹಾಗೆ ಸ್ವರ್ಗ ಅಂತೂ ಸಿಗಲ್ಲ, ನಾವೇನ್ ಅಂತ ಕರ್ಮ ಮಾಡಿಲ್ಲ. ಪಿತೃಲೋಕ ಅಂತೂ ಸಿಗುತ್ತೆ, ಪುತ್ರೋತ್ಪತ್ತಿ ಮಾಡಿಕೊಂಡು ಅವನಿಗೆ ಕರ್ಮ ಅಧಿಕಾರ ಕೊಟ್ಟಿದ್ರೆ ಸಿಗುತ್ತೆ. ಹೀಗೆ ಆಮೇಲೆ ಅನೇಕ ಕ್ರೀಡಾ ಶಿಖರಯುತ ಅಂದ್ರೆ ಏನು, ಇದು ಶಿಖರಿ ಏನ್ ಹೇಳ್ತಾರೆ, ಅದು ಶಿಖರಿ ಅಂದ್ರೆ ಇದು ಬೆಟ್ಟ. ಅದರಲ್ಲಿ ಏನು, ಬೆಟ್ಟದಲ್ಲಿ ಅನೇಕ ಕ್ರೀಡಾ ಅಲ್ಲೇ ಆ ಶಿಖರದಲ್ಲೇ ಅನೇಕ ಕ್ರೀಡಾ ಮಾಡಬಹುದು ಅಂತ ಅದಕ್ಕೆ ಒಂದು ವಿಶೇಷಣ ಕೊಡ್ತಾರೆ. ನಾನಾ ವಿಧ ಜನಸಂಕುಲ, ವಿಚಿತ್ರ ಜನ ಇದ್ದಾರೆ, ನಾನಾ ವಿಧ ಜನ ಸಿಗ್ತಾರೆ. ಹೇಳ್ತಾರೆ ಬರೀ ಅಷ್ಟೇ ಅಲ್ಲ, ದೇವತಾ ಮತ್ತೆ ನಿಮ್ಗೆ ಇಷ್ಟೇ ಗೊತ್ತಿದ್ದು ಮತ್ತು ಮಧ್ಯಾಹ್ನ ಬರ್ತಾರೆ. ಅವರು ವಿಚಿತ್ರ, ಸುಂದರ ರೂಪ ಇದೆ ಅಥವಾ ವಿಚಿತ್ರ ರೂಪ ಇದೆ ಅಂತ ಇದ್ದದ್ದು. ಕ್ವಚಿತ್ ಕಷ್ಟ ಮಾರ್ಗ ಪ್ರದೇಶ ಯುತಾಚ, ಸ್ವಲ್ಪ ಮಧ್ಯ ಕಷ್ಟ ಬರುವುದು ಅಂತ ಇದೆ, ಸ್ವಲ್ಪ ಕಷ್ಟನೂ ಇದೆ, ಇಲ್ಲ ಅಂತ. ಆದರೆ ಅಂತ ಲೋಕ ಇದೆ, ಅಂತ ನಗರಿ. ತತ್ತುಲ್ಯಂ ಹಾಗೆ ಇದೆ, ಇದು ತತ್ಸಮಾನ. ತತ್ತುಲ್ಯಂ ತದುಕ್ತಂ ಭಾರತೀ ತೀರ್ಥೈ. ಭಾರತೀ ತೀರ್ಥ ಅಂದ್ರೆ ಯಾರು, ಇವರು ನಮ್ಮ ವಿದ್ಯಾಲಂಚಾರ್ಯ ಗುರು. ತದುಕ್ತಂ ಭಾರತೀ ತೀರ್ಥೈ ಅಥವಾ ಹೇಳ್ತಾರೆ ಅವರೇ, ಅದರದ್ದು ಸ್ವಲ್ಪ ಭಾಗ ಪಂಚದಶಿದವರು ಬರೆದಿದ್ದಾರೆ, ವಿದ್ಯಾರಣ್ಯರು ಮಿಕ್ಕಿದ್ದು ಬರೆದಿದ್ದಾರೆ ಅಂತ. ನಿಶ್ಚಿದ್ರ ದರ್ಪಣೆ ಭಾತಿ ವಸ್ತು ಗರ್ಭಂ ಬೃಹತ್ ವಿಹತ್ ಸಚ್ಚಿತ್ ಸುಖೆ ತಥಾ ನಾನಾ ಜಗದ್ಗರ್ಭಂ ಇದಂ ವಿಯತ್ ಇಂಥ ಪಂಚದಶಿಲ್ 13ನೇ ಅಧ್ಯಾಯ 101ನೇ ಶ್ಲೋಕ ಅಂತ ಹೇಳ್ತಾರೆ. ಏನು ನಿಶ್ಚಿದ್ರ ದರ್ಪಣೆ, ನಿಶ್ಚಿದ್ರನೇ ಹೇಳ್ಬಿಟ್ಟಿದ್ದಾರೆ ಅವರು. ಛಿದ್ರ ಇಲ್ಲ ಅಂತ ದರ್ಪಣ ಅಂದ್ರೆ ಸ್ವಚ್ಛ ಇರುವುದು, ಏನು ಹೊಂಡ ಅಲ್ಲ, ಇಲ್ಲದ್ರಲ್ಲಿ ಏನು ಬಂದಿ ಅಂದ್ರೆ ದೋಷರಹಿತ ಅಂತ ಅರ್ಥ. ಅಂತ ಇದರಲ್ಲಿ ಏನು ಭಾತಿ ಬೃಹತ್ ವಿಯತ್ ವಸ್ತು ಗರ್ಭಂ ಭಾತಿ, ವಸ್ತು ಗರ್ಭೇಯಸ್ಯ, ಎಲ್ಲ ವಸ್ತುನಿ ಗರ್ಭೇಯಸ್ಯ, ಆ ಗರ್ಭದಲ್ಲಿ ವಸ್ತು ಇದೆ ಅಂತ ದರ್ಪಣದಲ್ಲಿ ಎಲ್ಲ ಇದೆ ಅಂತ. ಇದರಲ್ಲಿ ಅಂತ ವಿಯತ್
ಇಲ್ಲ ವಸ್ತು ಗರ್ಭಂ ಅಂದ್ರೆ ಏನು, ಗರ್ಭದಲ್ಲಿ ಹೆಂಗೆ ಇರುತ್ತೆ ಹಂಗೆ ವಸ್ತು ಗರ್ಭದಲ್ಲಿ ಯಾವ ವಸ್ತು ಇದೆ, ಎಲ್ಲ ವಸ್ತು ಗರ್ಭದಲ್ಲಿ ಯಾವ್ದ್ರಲ್ಲಿದೆ. ಗರ್ಭ ಅಂತ ಕೆಲಸ ಕೊಡೋದು ಯಾವುದು? ವಿಯತ್ ಆಕಾಶ ಲಕ್ಷಣ ಏನು? ಅವಕಾಶ ಪ್ರದಾತೃ ಆಕಾಶಂ. ಅವಕಾಶ ಕೊಡುತ್ತೆ ಎಲ್ಲೋದಕ್ಕೆ ಇರ್ಲಿಕ್ಕೆ. ಅಂದ್ರೆ ಒಂದು ಗರ್ಭ ತರ ಕೆಲಸ, ಬನ್ನಪ್ಪ ವಾಸ ಮಾಡಲಿ. ಗರ್ಭ ಅಂದ್ರೆ ಗರ್ಭ ಇವ ಆ ತರ ಬಂದು, ಯಾಕೆಂದ್ರೆ ಏನು ಮಾಡಬೇಕು ಅಂದ್ರೆ ಆಕಾಶ ಬೇಕು. ವಾಯು ಹೋಗ್ಲಿಕ್ಕೆ ಜಾಗ ಬೇಕಲ್ಲ, ಆಕಾಶ ಗಿವ್ ಮಿ ಸಮ್ ಸ್ಪೇಸ್ ಹೇಳ್ತಾರೆ. ನನಗೆ ಸ್ವಲ್ಪ ಜಾಗ ಬೇಕು, ಇಷ್ಟು ಅದು ಆಕಾಶ ಕೊಡುತ್ತೆ. ವಿಯತ್ ಇಸ್ ಆಕಾಶ ಏನ್ ಹೇಳ್ತಾರೆ, ಅದು ಬೃಹತ್ ಆಕಾಶ, ಸಾಮಾನ್ಯ ಅಲ್ಲ. ಯಾಕೆಂದ್ರೆ ಎಲ್ಲ ವಸ್ತು ಅದರಲ್ಲೇ ಇದೆ. ಅಂತ ಆಕಾಶ ವಿಯತ್ ಏನಿದೆ, ಆ ವಿಯತ್ತು ಸಚ್ಚಿತ್ ಸುಖೇ ಅಂದ್ರೆ ಸಚ್ಚಿತ್ ಆನಂದ ಅಂತ ಆತ್ಮನಲ್ಲಿ, ತಥಾ ನಾನಾ ಜಗದ್ ಗರ್ಭಂ ಇದಂ ವಿಯತ್. ಹೇಗಲ್ಲಿದೆ ದರ್ಪಣದಲ್ಲಿ, ಉದಾಹರಣೆ ಕೊಡ್ತಾರೆ. ಈಗ ದರ್ಪಣದಲ್ಲಿ ಏನೇನು ಕಾಣಿಸುತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ, ನನ್ನ ಮುಖ ಕಾಣಿಸ್ತಾ ಇದೆ, ಆಚೆ ಹಿಂದಿದ್ದದ್ದು ಇದು ಕಾಣ್ತಾ ಇದೆ. ಯಾರು ಹೇಳ್ತಾರ ಅಲ್ಲಿ ನಾವಿದ್ದದ್ದು ಇಲ್ಲಿ ಆಕಾಶ, ಅಲ್ಲಿ ಜಾಗ ಬೇಕು. ದರ್ಪಣದಲ್ಲಿ ಅಷ್ಟು ಜಾಗ ಇದೆಯಾ? ಆಕಾಶ ಇದೆಯಾ? ದರ್ಪಣದಲ್ಲಿ ಆಕಾಶದ ಪ್ರತಿಬಿಂಬ ಇದೆ. ನಾವು ಆಕಾಶದಿದ್ದೀವಿ, ನಮ್ಮ ಪ್ರತಿಬಿಂಬ ನೋಡಿ. ಈಗ ಯಾವುದು ಪ್ರತಿಬಿಂಬಿತ ಆಗಬೇಕು ಅಂತ ಹೇಳಿದ್ರೆ, ಈಗ ರೂಪ ಪ್ರತಿಬಿಂಬಿತ ಆಗುತ್ತೆ. ನಮ್ಮ ರೂಪ, ಆ ರೂಪ ಮನುಷ್ಯನಲ್ಲಿದೆ, ಶರೀರನಲ್ಲಿದೆ. ಆ ಶರೀರ ಪ್ರತಿಬಿಂಬಿತ ಆಗಿದ್ರೆ ಮಾತ್ರ ಶರೀರ ಧರ್ಮ ರೂಪ ಪ್ರತಿಬಿಂಬಿತ ಆಗುತ್ತೆ. ಅಲ್ಲೂ ಆ ಬಣ್ಣ ಕಾಣ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಆ ದರ್ಪಣಕ್ಕೆ ಯಾವುದು ಸ್ವಚ್ಛ ಇದೆ ಅಂದ್ರೆ ಯಾವುದು ಬಣ್ಣ ಇಲ್ಲ ಅಂತ ಹೇಳಿದ್ರೆ, ಕೆಂಪು ಇದ್ರೆ ಕೆಂಪು ಕಾಣಿಸ್ತೀವಿ. ಆದ್ರೂ ನನ್ನೇನ್ ಮೊಕ್ಕ ಈಗ ಯಾರು ಹೇಳ್ತಾರೆ, ಬಿಸಿಲಲ್ಲಿ ತಿರುಗಾಡ್ಕೊಂಡು ನಾನು ಬಹಳ ಕರಿದಾಗ್ಬಿಟ್ಟಿದ್ದೇನಪ್ಪ, ಹೇಗೆ ದರ್ಪಣದಲ್ಲಿ ಕಾಣುತ್ತೆ. ಆ ರೂಪ ಪ್ರತಿಬಿಂಬಿತ ಆಗಬೇಕು ಅಂದ್ರೆ ದ್ರವ್ಯ ಪ್ರತಿಬಿಂಬಿತ ಆಗಬೇಕು. ತರ್ಕ ಭಾಷೆಯಲ್ಲಿ ರೂಪ ಅಂದ್ರೆ ಗುಣ ಧರ್ಮ, ಅದು ದ್ರವ್ಯನಲ್ಲಿರುತ್ತೆ. ದ್ರವ್ಯ ಪ್ರತಿಬಿಂಬಿತ ಆಗುತ್ತೆ, ಆವತ್ತು ಗುಣ ಕಾಣುತ್ತೆ. ಇದರಲ್ಲಿ ಏನು ಅಂದ್ರೆ, ಹಾಗೆ ಆಕಾಶದಲ್ಲಿ ಅಧಿಷ್ಠಾನ ಏನಿದೆ, ಆಕಾಶ ದ್ರವ್ಯ ಪ್ರತಿಬಿಂಬಿತ ಆಗಿದ್ರೆ ಮಾತ್ರ ಆಕಾಶದಲ್ಲಿ ಮೇರೆ ಏನೇನಿದೆ ಅದೆಲ್ಲ ಪ್ರತಿಬಿಂಬಿತ ಆಗಬೇಕಲ್ಲ. ನಾವು ನೋಡ್ತೀವಿ ಏನೇನು ಕಾಣ್ತದೆ. ಅಂದ್ರೆ ಬೇರೆ ಉದಾಹರಣ, ಈಗ ಇಲ್ಲಿಂದ ಈಗ ನಾಳೆ ಹೊರಡ್ತೀವಿ, ಅವತ್ತು ಏನೇನು ಸಾಮಾನಿದೆ ಸ್ವಲ್ಪ ನೋಡ್ಕೊಂಡು ಬಾ ಅಂತ ನಾನು ಹೇಳ್ತೇನೆ. ಏನೇನು ನೋಡ್ಕೊಂಡು ಬಾ, ಏನೋ ಉಳಿದಿದೆ ಅಂತ. ಏನೇನಿದೆ ರೂಮಲ್ಲಿ ಕೇಳಿದ್ರೆ ಏನು ಉಳಿದಿಲ್ಲ ಅಂತ. ಏನು ಉಳಿದಿಲ್ಲ ಅಂದ್ರೆ ಆಕಾಶ ಇದೆಯಲ್ಲ, ಅದು ಲೆಕ್ಕಕ್ಕೆ ಬರಲ್ಲ. ಆದ್ರೂ ಅದು ಇರಬೇಕು. ಅದಿಲ್ಲ ಅಂದ್ರೆ ಆ ಸಾಮಾನ್ಯ ಇರಲ್ಲ ಅಲ್ಲಿ. ಹಾಗೆ ಇದರಲ್ಲಿ ನಿಮ್ಗೆ ದರ್ಪಣದಲ್ಲೂ ಏನು ಕಾಣಬೇಕು ಅಂದ್ರೆ ಅದು ಅವಕಾಶ, ಆ ಪ್ರತಿಬಿಂಬಿತ ಆಗ್ಲಿಕ್ಕೆ ವಸ್ತು ಪ್ರತಿಬಿಂಬ ಆಗಬೇಕು ಅಂತ ಆಕಾಶ ಅಲ್ಲಿ ಪ್ರತಿಬಿಂಬಿತ ಆಗಬೇಕು. ಅದಾಗಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ವಸ್ತು ಕಾಣಲ್ಲ. ವಸ್ತು ಕಾಣ್ತಾ ಇದ್ರೆ ಆಕಾಶ ಜೊತೆ ವಸ್ತು ಕಾಣ್ತಾ ಇದೆ. ಇಲ್ಲ ಅವಾಗ ಶರೀರ ಅಂತ ದ್ರವ್ಯ ತಗೋಬೇಕಾ? ಎಲ್ಲಿ ಉದಾಹರಣೆದಲ್ಲಿ ಹೇಳಿದ್ದೇನೆ, ಉದಾಹರಣೆಯಲ್ಲಿ ಗುಣ. ಇವಾಗ ಇದ್ರದ್ದು ಆತ್ಮಸ್ವರೂಪ ತಗೊಳ್ಬೇಕಾದ್ರೆ ಅದರದ್ದು ದರ್ಪಣ ಇಲ್ಲ, ಅದು ದರ್ಪಣ ಅಲ್ವಾ. ಅದರಲ್ಲಿ ಅದು ಉದಾಹರಣದಲ್ಲಿ ದರ್ಪಣ ತುಲ್ಯ ಏನಿದೆ, ಆತ್ಮ ಇದೆ. ಅದರಲ್ಲಿ ಪ್ರತಿಬಿಂಬಿತ ಆತ್ಮ. ಉದಾಹರಣದಲ್ಲಿ ಅದರಲ್ಲಿ ಪ್ರತಿಬಿಂಬಿತ ಆಗಿದ್ದು ಪ್ರಪಂಚ ಅಂದ್ರೆ ಅಹಂಕಾರ, ಭೈರಿವ. ಅದು ಹೊರಗಿದೆ ಅಂತ ಹಂಗೆ ಭೈರಿವ ಅಂದ್ರೆ ಹೊರಗೂ ಇಲ್ಲ, ನಿಜವಾಗೂ ಅದು ಹೊರ ಪ್ರತೀತಿ ಆಗುತ್ತೆ. ಎಲ್ಲಿದೆ ನಿಜವಾಗೂ ಒಳಗೂ ಇಲ್ಲ, ವಾಸ್ತವಿಕ ಇಲ್ಲ, ಮಿಥ್ಯಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಏನ್ ಹೇಳ್ತಾರೆ, ಈ ವಸ್ತು ಗರ್ಭಂ ಅಂದ್ರೆ ಯಥಾ ಬೃಹತ್ ವಿಯತ್ ತಥಾ ಇದಂ ವಿಯತ್. ಅಲ್ಲಿ ಹೇಗೆ ದರ್ಪಣದಲ್ಲಿ ಆಕಾಶ ಇರಬೇಕು, ಆ ಆಕಾಶ ವಸ್ತು ಗರ್ಭ ಇದೆ. ವಸ್ತು ಎಲ್ಲ ಆಕಾಶ ಗರ್ಭದಲ್ಲಿದೆ. ಆ ಬೃಹತ್ ಆಕಾಶ ಅಷ್ಟು ದೊಡ್ಡ ಆಕಾಶ ಚಿಕ್ಕ ದರ್ಪಣದಲ್ಲಿ ಪೂರ್ತಿ ಪ್ರತಿಬಿಂಬಿತ ಆಗಿದೆ. ಆಗಿಲ್ಲ ಅಂದ್ರೆ ಅಲ್ಲ ವಸ್ತು ಆಗಲ್ಲ. ಯಾಕಂದ್ರೆ ದರ್ಪಣದಲ್ಲಿ ನೀವು ನೋಡ್ತಾ ಇದ್ರೆ ನೋಡಿ, ದರ್ಪಣದಲ್ಲಿ ನನ್ನ ಮುಖ ಇಷ್ಟು ಕಾಣ್ತಾ ಇದೆ, ಇಷ್ಟು ಚಿಕ್ಕದ್ರಲ್ಲಿ ನನ್ನ ಇಷ್ಟು ದೊಡ್ಡ ಮುಖ ಕಾಣ್ತಾ ಇದೆ. ಇಷ್ಟು ಚಿಕ್ಕ ದರ್ಪಣ ತಗೊಂಡು ಕಾಣುತ್ತೆ. ಮೇಕಪ್ ಕಿಟ್ ಇಟ್ಕೊಳ್ತಾರಲ್ಲ ಹೆಂಗಸರು, ಹಾಗೆ ಈಗ ಚಿಕ್ಕ ಇದರಲ್ಲಿ ಹಿಂದೆ ಸೂರ್ಯೋದಯ ಆಗ್ತಾ ಇದೆ, ನಾನು ನೋಡಿಲ್ಲ. ದರ್ಪಣದಲ್ಲಿ ಸೂರ್ಯ ಕಾಣ್ತಾನೆ. ಹೇಗ್ ಕಾಣ್ತಾನೆ? ಯಾಕೆಂದ್ರೆ ಆ ಆಕಾಶಷ್ಟು ಅನಂತ ಆಕಾಶದಲ್ಲಿ ಪ್ರತಿಬಿಂಬಿತ ಆಗಿದೆ. ಅದರಲ್ಲಿ ಅಷ್ಟು ದೊಡ್ಡ ಸೂರ್ಯ ಚಿಕ್ಕದಂತ ಕಾಣ್ತಾನೆ ಅವನು. ಹಾಗೆ ಇಲ್ಲಿ ಹೇಳ್ತಾರೆ, ಆ ಬೃಹತ್ ವಿಯತ್ ಹೇಗೆ ನಿಚ್ಛಿದ್ರ ದರ್ಪಣೆ ವಸ್ತು ಗರ್ಭಂ ಬೃಹತ್ ವಿಯತ್ ಭಾತಿ, ಆಕಾಶ ಹೆಂಗೆ ಪ್ರತಿಬಿಂಬಿತ ಆಗುತ್ತೆ ಅದರಲ್ಲಿ, ಹಾಗೆಯ ಈ ವಿಯತ್ವ ಅಂದ್ರೆ ಇಲ್ಲಿ ಲೌಕಿಕ ಆಕಾಶ ಏನಿದೆ
ಹೊರಗಣ ಆಕಾಶ ಯಾವ್ದು ದರ್ಪಣದಲ್ಲಿ ಪ್ರತಿಬಿಂಬಿತ ಉದಾಹರಣೆ. ಆ ಹೊರಗಣ ಆಕಾಶ ನಿಜವಾಗೂ ಪ್ರತಿಬಿಂಬಿತ ಎಲ್ಲಿ ಹೇಳ್ತಾರೆ? ಜಗದ್ಗರ್ಭಂ. ಆ ವಿಯತ್ ಹೇಗಿದೆ? ಆಕಾಶ ಅದರ ಜಗತ್ ಆ ಗರ್ಭದಲ್ಲಿದೆ. ಆ ಆಕಾಶ ಗರ್ಭದಲ್ಲಿ ಪ್ರಪಂಚ ವಸ್ತು ಇದೆಲ್ಲ. ನಾನಾ ಅಂದ್ರೆ ಸಾಮಾನ್ಯ ಪ್ರಪಂಚ ಅರ್ಥ. ಜಗತ್ ಜಗತ್ ಅಂತ ಹೇಳಿದ್ರೆ ಪ್ರಪಂಚ. ನಾನಾ ಜಗತ್. ನಾನಾ ಜಗತ್ ಅಂದ್ರೆ 14 ಲೋಕು ಅದರಲ್ಲಿ ಪ್ರತಿಬಿಂಬಿಸಿದೆ. ಆಕಾಶ ಒಳಗೆದಲ್ಲಿದೆ ಗರ್ಭದಲ್ಲಿ. ಅದು ಸಚ್ಚಿತ್ ಸುಖೇ ತಥಾ ಇದು ಭಾತಿ ಅನುವೃತ್ತಿ ಆಗುತ್ತೆ ಅಲ್ಲಿ. ಸಚ್ಚಿತ್ ಸುಖೇ ಆತ್ಮನಿ, ಸಚ್ಚಿದಾನಂದ ಆತ್ಮನಿ ತಥಾ ಇದಂ ಜಗದ್ಗರ್ಭಂ ವಿಯತ್ ಭಾತಿ. ಹೆಂಗೆ ದರ್ಪಣದಲ್ಲಿ ಕಾಣಿಸುತ್ತೆ ಆ ಬೃಹತ್ ಆಕಾಶ ಯಾವುದು? ಅದು ವಸ್ತುಗರ್ಭಂ ಭಾತಿ. ತಥಾ ಜಗದ್ಗರ್ಭಂ ಇದಂ ವಿಯತ್ ಭಾತಿ. ಕುತ್ರ ಸಚ್ಚಿತ್ ಸುಖೇ. ಅದು ಏನು? ನಿಶ್ಚಿದ್ದರನೇ ಅದು ಸಚ್ಚಿತ್ ಸುಖರೇ ಏಕಮೇವ. ಅದು ಇದು ಏನು ಅಂದ್ರೆ ಅದರಲ್ಲಿ ಏನು? ಅದು ಘನ ಚೈತನ್ಯ ಘನೇ ಭಾತಿ. ಛಿದ್ರ ಇಲ್ಲಿದ್ದು ನಿಶ್ಚಿದ್ರನು ಹೇಳ್ಬೋದು. ನಿಶ್ಚಿದ್ರ ಸಚ್ಚಿತ್ ಸುಖೇ ಆತ್ಮನಿ ಭಾತಿ. ಹಾಗೆ ಅವರು ಪಂಚದಶಿನಲ್ಲಿ ಹೇಳಿದ್ದಾರೆ. ಮುಂದೇನು? ವಾಸಿಷ್ಠ ಅಪಿ ಯೋಗ ವಸಿಷ್ಠ. ವಾಸಿಷ್ಠ ಅಂದ್ರೆ ಯೋಗ ವಾಸಿಷ್ಠದಲ್ಲೂ ಬಂದಿದೇನು? ಶಿಲೋಪಾಖ್ಯಾನೆ. ಶಿಲಾದೇನು ಉಪಾಖ್ಯಾನ ಮಾಡ್ತಾರಲ್ಲಿ ಇದಂ ಉಕ್ತಂ ಏನು? ದ್ಯೌಹು ಕ್ಷಮ ವಾಯುರಾಕಾಶ ಪರ್ವತಾ ಸರಿತೋ ದಿಶಃ ಸಂತಿ ತಸ್ಯಾಂ ಶಿಲಾ ಸಾಚ ಸುಶಿರಾ ನ ಮನಾಗಪಿ. ಇಲ್ಲಿ ಏನ್ ಹೇಳ್ತಾರೆ? ಅಪ್ಪಿ ಮುಂದೇನು? ಮತ್ತೆ ಅಪ್ಪಿ ಅತ್ಯಂತ ಘನ ಅಂಗಾಯ ಘನಾಂಗಾಯ ಸುನೀರಂಧ್ರ ಕೃತೇರಪಿ ವಿದ್ಯತೆ ಅಂತರ್ ಜಗತ್ ಬೃಂದಂ. ಇದರಲ್ಲಿ ಚಿಕ್ಕದಾಗ್ಬಿಟ್ಟಿದೆ ನಮಗೆ. ವ್ಯೋಮ್ನಿ ಇವ ವಿತತೋ ನಿಲಹ ಅನಿಲಹ ಇತಿ. ನಿರ್ವಾಣ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ ಇಲ್ಲಿ? ಎಲ್ಲಿದೆ? ದ್ವಂದ್ವಂ ಅಂತ ಇದೆ ಅಲ್ಲಿ ನನ್ನಲ್ಲಿ. ನಿಮ್ಮಲ್ಲಿ ಏನಿದೆ ಅಲ್ಲಿ? ದಮ್. ದ್ವಂದ್ವ ಅಲ್ಲ, ಬೃಂದಂ ಇದೆ ಅಲ್ಲಿ ಕೆಳಗೆ. ಜಗತ್ ಬೃಂದಂ. ಒಬೆಯವರ ಅಭೇದ. ಬಕಾರ ಇರ್ಬೋದು, ಬಕಾರ ಇರ್ಬೋದು, ಎರಡು ಸರಿ. ವೃಂದಂ ಅಥವಾ ಬೃಂದಂ. ಈ ವೃಂದಾವನ ಹೇಳ್ತಾರೆ ಹಂಗೆ. ವೃಂದಂ ಅಂದ್ರೆ ಜಗತ್ ವೃಂದಂ, ಜಗತ್ತು ಸಮೂಹ ಅಂತ ಅರ್ಥ. ಅದು ಅದೇಲಿ ವ್ಯೋಮ್ನಿ ಇವ ಅಂತ ಹೇಳಿದ್ರೆ. ವ್ಯೋಮ್ನಿ ವಿತತ ಅನಿಲ. ಅನಿಲ ಅಂದ್ರೆ ಏನು? ಇದು ವಾಯು. ವಿತತ ಅಂದ್ರೆ ವ್ಯಾಪ್ತ ಅಂತ. ಏನ್ ಹೇಳಿದ್ದಾರೆ ವಾಸಿಷ್ಠ ಅಪಿ? ಏನ್ ಹೇಳಿದ್ದಾರೆ? ಶಿಲಾ ಉಪಕ ಅವನ್ಯ ಯಾವುದೋ ಒಂದು ಪ್ರಕರಣದಲ್ಲಿ, ನಿರ್ವಾಣ ಪ್ರಕರಣ ಅಂತ ಹೇಳಿದ್ರೆ ಏನ್ ಹೇಳಿದ್ದಾರೆ? ಜವು ಅಂದ್ರೆ ಸ್ವರ್ಗ, ಕ್ಷಮ ಅಂದ್ರೆ ಪೃಥ್ವಿ, ವಾಯು ಆಕಾಶ, ವಾಯು ಮತ್ತು ಆಕಾಶ ಎರಡು, ಪರ್ವತ ಸರಿತ ಸಾಮಾನ್ಯ ಅರ್ಥವೇ. ಎಲ್ಲ ದಿಶಾ, ಮತ್ತೆ ದಿಶಾ ಉತ್ತರ ದಿಶಾ, ಈ ದಿಶಾ ಎಲ್ಲ ದಿಶಾನು ಕಾಣುತ್ತೆ. ಇದರಲ್ಲೂ ಹೇಗೋ ನಮ್ಗೆ ಇಲ್ಲಿ ದಿಶಾ ಇದೆ, ಹಾಗೆ ದರ್ಪಣದಲ್ಲಿ ನೋಡಿದ್ರೆ ದರ್ಪಣದಲ್ಲಿ ಪ್ರತಿಬಿಂಬಿತ ದಿಶಾನೂ ಇದೆ. ಹಾಗೆ ಸಂತಿ ತಸ್ಯಾಂ ಏನು? ಶಿಲಾ ಉಪಕರಣ ಶಿಲಾ ಹೇಳ್ತಾರೆ. ಶಿಲಾ ಸಾಚ ತಸ್ಯಾಂ ಆ ಶಿಲಾ ಏನು ಬಂದರೆ? ಶಿಲಾ ಸಾಚ ಶಿಲಾ ಸುಶಿರಾ ಏನು ಅಂದ್ರೆ ಮನಾಗಪಿ ನ ಸುಶಿರಾ ನ ಅಂತ ಹೇಳಿದ್ದಾರೆ. ಮನಾಗಪಿ ಅಂದ್ರೆ ಚಿಕ್ಕದು ಅದರಲ್ಲಿ ರಂಧ್ರ ಇಲ್ಲ ಅಂತ. ಇದರಲ್ಲಿ ಅದು ಅಧಿಷ್ಠಾನ ಹಾಕೊಂಡು ಹೇಳ್ತಾರೆ. ಅದ್ರಲ್ಲಿ ಏನು? ಅಂತಹ ಸುಶಿರ ಮನಾಗಪಿ ಅಪ್ಪಿ ಅತ್ಯಂತ ಘನ ಅಂಗಾಯ ಸುನೀರಾಂಧ್ರ ಕೃತೆಯರಪಿ ವಿದ್ಯತೆ. ಏನು ಅಂತ ವಿದ್ಯತೆ? ಅದರಲ್ಲಿ ಅಂತ ಇದರಲ್ಲಿ ಅತ್ಯಂತ ಘನ ಅಂತದರಲ್ಲಿ ಇದೆ. ಏನಿದೆ? ಅಂತಹ ಜಗದ್ವೃಂದಂ, ಎಲ್ಲ ಪ್ರಪಂಚ ಅದರಲ್ಲಿ ಹಾಕೊಂಡು ಲೋಕ ಇದೆ ಅಂತ ಅಲ್ಲೂ ಹೇಳಿ. ವ್ಯೋಮ್ನಿ ಇವ ಆಕಾಶದಲ್ಲಿ ಹೆಂಗಿದೆ ಹಂಗೆ ಅಲ್ಲೂ ಆತ್ಮನಲ್ಲಿ ಇದೆ ಅಂತ ಅಲ್ಲೂ ಹೇಳಿದ್ದಾರೆ. ಸಾಮಾನ್ಯ ಅದೇ ಅರ್ಥ ಹೇಳಿದ್ದಾರೆ ಅಂತ. ಇದರಲ್ಲಿ ಶಿಲಾ ಅಂತ ಕೊಟ್ಟಿದ್ದಾರೆ. ಶಿಲಾ ಅಂದ್ರಲ್ಲಿ ಚೈತನ್ಯ ವಾಚಿ, ಅದು ಶಿಲಾ ಅಂತ ಇದೆ. ತಸ್ಯಾಂ ಶಿಲಾ ಸಾಚ, ತಸ್ಯಾಂ ಶಿಲಾ ಅಂತ ಶಿಲಾಯಾಮ್ ಇರಬೇಕು. ಸಾಚ ಶಿಲಾ, ತಸ್ಯಾಂ ಶಿಲಾ ಅಂತ ಹೇಳಿದ್ರು ಅದು ತಸ್ಯಾಂ ಅಂತ. ಸಸ್ಯಾಂ ಚಿತಿ ಅಂತ ತಗೊಳ್ಬಹುದು.
ಸಂದರ್ಭ ನೋಡ್ಕೊಂಡು ಇದು ಮಾಡಬೇಕು. ಆದ್ರೂ ಅದೇ ಅರ್ಥಾಂತರ ವಾಸಿಷ್ಠೆ ಅಪಿ ಅಂತ ಕೊಟ್ಟಿದ್ದಾರೆ, ಅದೇ ಅರ್ಥ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಪೂರ್ವ ಪಕ್ಷ ಇದೆ. ಏನಂತಾರೆ? ನನು ಪ್ರತೀಚಃ ಅಂತರೇ ಯದಿ ಸದಾ ವಿಶ್ವಂ ತಿಷ್ಠತಿ. ನೀವು ಹೇಳ್ತಿರೋದು ಬಹಿರಿವ ಉದ್ಭೂತಂ ಹೇಳ್ತಿದ್ದೀರಿ, ಆಚಾರ್ಯರು ಹೇಳ್ತಾ ಇದ್ದಾರೆ. ಆದ್ರೂ ಎಲ್ಲಿದೆ ಅಂತ ಹೇಳ್ತೀರಿ? ಅದು ಇದೆ ಆತ್ಮ ಅಂತಸ್ಥಿತಂ ಅಂತ ಹೇಳ್ತಾರೆ. ಅಂತ ಒಳಗೆ ನಿಜವಾಗೂ ಅಂತ ಅಂದ್ರೆ ಆತ್ಮನಿ ಅಂತ ನೀವು ಅರ್ಥ ಕೊಟ್ಟಿದ್ರಿ. ಆ ಪ್ರತ್ಯೇಕ ಆತ್ಮನಲ್ಲಿ ಪ್ರತೀಚಃ ನನು ಪ್ರತೀಚಃ ಅಂತರೇ, ಪ್ರತೀಚ ಅಂತರೇ ಅಂತ ಆಯ್ತು. ಅಂತ ಅಂದ್ರೆ ಪ್ರತ್ಯೇಗಾತ್ಮದ ಒಳಗೆ ಅಂತ ನೀವು ಅರ್ಥ ಹಚ್ಚಿದ್ದೀರಿ. ಅದರಲ್ಲಿ ಇದೇ ಪ್ರಪಂಚ ಹೊರಗೆ ಕಾಣಿಸ್ತಾ ಇದೆ. ನಿಜವಾಗೂ ಅದರಲ್ಲಿದ್ರೆ ಯದಿ ಸದಾ ವಿಶ್ವಂ ತಿಷ್ಠತಿ, ನಿಜಾಂತರ್ಗತಂ ಅಂತ ಹೇಳಿದ್ರೆ, ನಿಜ ಅಂದ್ರೆ ನಿತ್ಯತ್ವೇನು, ಸದಾ ಅಂತ ಆಯ್ತು. ಸದಾ ಇದ್ರೆ ತರ್ಹಿ ರಾಗಾದಿವದ್ ಅಂತರೇ ಅಂತರ ಇವ ರಾಗಾದಿವದ್ ಅಂತರ ಇವ ಅನುಭೂಯೇತ ಇತಿ ಆಶಂಕ್ಯ ಆತ್ಮನಿ ಇತ್ಯಾದಿನ. ಹಾಗಿದ್ರೆ ರಾಗ, ನನ್ನಲ್ಲಿ ರಾಗ ಇದೆ, ಬೇರೆಯವ್ರಿಗೆ ಹೇಳಬೇಕು ಅಂತ ಇಲ್ಲ, ನನಗೆ ಗೊತ್ತು. ಹಾಗೆ ವಿಶ್ವನು ನನ್ನೊಳಗಿದೆ, ನನಗೆ ಗೊತ್ತೇ ಇರಬೇಕು. ನನ್ನ ಒಳಗಿದ್ದದ್ದು ನನಗೆ, ನನ್ನ ಅಂತರಂಗದಲ್ಲಿ ಏನಿದೆ ಅದು ನನಗೆ ಗೊತ್ತಿದೆ. ಹಾಗೆ ರಾಗ ನನ್ನಲ್ಲಿದೆ ಅಂತ ನಾನು ಹೇಳ್ತೇನೆ. ನನ್ನಲ್ಲಿ ರಾಗ ಇದೆ, ಕಾಮ ಇದೆ, ಕ್ರೋಧ ಇದೆ, ಸುಖ ಇದೆ, ದುಃಖ ಇದೆ, ಇದೆಲ್ಲ ಹೆಂಗ್ ಪ್ರತೀತಿ ಆಗುತ್ತೆ. ಹಾಗೆ ಈ ವಿಶ್ವ ಪ್ರತೀತಿ ಒಳಗಾಗಬೇಕು. ರಾಗ ನಾನು ಹೇಳಲ್ಲ, ನನ್ನ ರಾಗ ಇದೆ ನಿಮ್ಮಲ್ಲಿದೆ ಅಂತ ನಾನು ಹೇಳ, ಹೊರಗಿದೆ ಹೇಳಲ್ಲ, ನನ್ನಲ್ಲಿದೆ ನನ್ಗೆ ಗೊತ್ತಾಗುತ್ತೆ. ಇದು ವಿಶ್ವ ನನ್ನಲ್ಲಿದೆ ಯಾಕೆ ಗೊತ್ತಾಗಲ್ಲ? ಭೈರಿವ ಯಾಕಾಗುತ್ತೆ? ಒಳಗಿದ್ದ ರಾಗ ಭೈರಿವ ಆಗಲ್ಲ, ವಿಶ್ವ ಒಳಗಿದ್ರೆ ಭೈರಿವ ಯಾಕಾಗುತ್ತೆ ಅಂತ ಅವನ ಆಕ್ಷೇಪ ಮಾಡಿದ್ರೆ ಆತ್ಮನಿ ಇತ್ಯಾದಿನ ಹೇಳ್ತಾರೆ. ಏನು? ಆತ್ಮನಿ ಸ್ವಪ್ರಕಾಶೆ ಪ್ರತೀಚಿ ವಿಷಯೇ ಆಶ್ರಯ ಚದ, ಆಶ್ರಯ ಇದೆ ಅಂತ ಹೇಳ್ತಾರೆ. ಮುಂಚೆ ಅರ್ಥ ಕೊಡ್ತಾರೆ, ಉತ್ತರ ಕೊಡೋದ್ರಿಂದ ಮುಂಚೆ. ಅದೇನು? ಮಾಯಾ ಅವಿದ್ಯಾ. ಮಾಯಾ ಅಂದ್ರೆ ಅವಿದ್ಯ. ಏನು ಇದರಲ್ಲಿ ಏನಿದೆ ಮೂಲನಲ್ಲಿ ಹೇಳ್ತಾರೆ, ಬಹಿರಿವ ಉದ್ಭುತಂ ಯಥಾ ನಿದ್ರಯ ಹೇಳಿದಾರಲ್ಲ ಉದಾಹರಣ, ಹಾಗೆ ಮಾಯೆಯ. ನಿದ್ರಾದಲ್ಲೂ ಹೇಗೆ ಒಳಗಿದ್ರೆ ಒಳಗಿದೆ ಅಂತ ಗೊತ್ತಾಗುತ್ತಾ? ಸ್ವಪ್ನದಲ್ಲಿ ನಿದ್ರಯ, ಆ ನಿದ್ರಾ ದೋಷ ಇದೆ. ಹಾಗೆ ಮಾಯಾ ಅಂತ ಇದೆ ಇಲ್ಲಿ, ಮಾಯಾ ಶಕ್ತಿ, ಮಾಯೆಯ ಅಂತ ಹೇತು ಕೊಡ್ತಾರೆ. ಮಾಯಾ ಅಂದ್ರೆ ಏನು? ಅವಿದ್ಯಾ. ಅವಿದ್ಯಾನೇ ಹೇತು. ಅದಕ್ಕೆ ಒಳಗೆ ಇದ್ರೂ ಒಳಗಿದೆ ಅಂತ ಗೊತ್ತಿಲ್ಲ. ರಾಗನೂ ಅವಿದ್ಯಾ ಕಾರ್ಯ, ಪ್ರಪಂಚ ವಿಶ್ವನೂ ಅವಿದ್ಯಾ ಕಾರ್ಯ. ಆದ್ರೂ ಹಾಗೆ ಎರಡು ಕಾರ್ಯ ಹಾಗೆ ಇರಬೇಕು ಅಂತ ಇಲ್ಲ. ರಾಗ ಒಳಗಿದ್ರೆ ಒಳಗ್ ಕಾಣಿಸುತ್ತೆ, ಅವಿದ್ಯಾ ಕಾರ್ಯ ಮಿಥ್ಯ. ವಿಶ್ವನೂ ಅವಿದ್ಯಾ ಕಾರ್ಯ ಮಿಥ್ಯ, ಒಳಗಿದೆ, ಆದ್ರೂ ಹೊರಗೆ ಕಾಣಿಸುತ್ತೆ. ಅದ್ರಲ್ಲಿ ನಿಯಮ ನೀವು ಮಾಡ್ಲಿಕ್ಕಾಗಿಲ್ಲ. ಅವಿದ್ಯಾ ಕಾರ್ಯ ಇದ್ರೆ ಒಳಗೆ ಇರಬೇಕು ಅಂತ, ಒಳಗೆ ಕಾಣಬೇಕು, ಹಂಗಿಲ್ಲ. ಸ್ವಲ್ಪ ಒಳಗೆ ಕಾಣುತ್ತೆ, ಸ್ವಲ್ಪ ಹೊರಗೆ ಕಾಣುತ್ತೆ. ಮಾಯೆ ಅಂತ ಹೇಳ್ತಾರೆ. ಆ ಜಾದೂನಲ್ಲಿ ಏನಾದ್ರೂ ಆಗಬಹುದು. ಮಾಯಾ ಸರ್ವಸ್ಯ ಸಂಭವ ಅಂತ ಅವಿದ್ಯೆ ಹೇಳ್ತಾರೆ. ಸೂರ್ಯ ಪ್ರೇಚಕಾದೀನಾಂ ಅಂಧಕಾರ ಪ್ರತೀತಿವತ್ ಹೇಳ್ತಾರೆ. ಇಲ್ಲೇನು ಟೈಪೋ ಇದೆ ಅನ್ಸುತ್ತೇನು? ಪ್ರತೀತಿವತ್ ಮಾಮಹಂ ನ ಜಾನಾಮಿ, ಏನು ಟೈಪೋ ಕಾಣ್ತಾ ಇಲ್ವಲ್ಲ. ಇತಿ ಭ್ರಮ ಅನುಭವ ಸಿದ್ಧ. ಏನಂತಾರೆ ಇಲ್ಲಿ? ಉದಾಹರಣೆ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಸೂರ್ಯ ಪ್ರೇಚಕಾದೀನಾಂ ಅಂಧಕಾರ ಪ್ರತೀತಿ ವತ್. ಈಗ ನಾವು ಒಂದು ಉದಾಹರಣೆ ಕೊಡ್ತೀವಿ. ಏನು? ಬೆಳಗ್ಗೆ ಸೂರ್ಯ ಇದ್ದಾಗ ನನಗೆ ಪೂರ್ತಿ ಪ್ರಪಂಚ ಕಾಣುತ್ತೆ, ಅಂಧಕಾರಲ್ಲಿ ಕಾಣಲ್ಲ. ಆದ್ರೂ ಇದು ಏನಂತಾರೆ? ಪೇಚಕ. ಪೇಚಕ ಅಂದ್ರೆ ಔಲು. ಏನಂತಾರೆ ಕನ್ನಡದಲ್ಲಿ? ಏನಂತಾರೆ ಗೊತ್ತಿಲ್ಲ. ಗೂಬೆ. ಗೂಬೆಗೆ ರಾತ್ರಿ ಕಾಣುತ್ತೆ, ಬೆಳಗ್ಗೆ ಕಾಣಲ್ಲ. ಸೂರ್ಯ ಪ್ರಕಾಶ ಇದ್ದಾಗೆಲ್ಲ ಕತ್ಲೆ ಕಾಣುತ್ತಂತೆ. ಅಂದ್ರೆ ಏನು ಕಾಣಲ್ಲ, ವಸ್ತು ಕಾಣಲ್ಲ. ಪ್ರಕಾಶ ಇದೆ, ಅದು ವಸ್ತು ಕಾಣಲ್ಲ. ನೀವು ನಿಯಮ ಮಾಡಿದ್ರೆ ನನಗೆ ಕಾಣುತ್ತೆ ಬೆಳಕಲ್ಲಿ, ಗೂಬೆಗೂ ಕಾಣಬೇಕು, ಕಾಣಲ್ಲ ಪಾಪ. ರಾತ್ರಿ ಕಾಣುತ್ತೆ, ಅವತ್ತು ನಾವು ಪಾಪ. ಮನುಷ್ಯರಿಗೆ ರಾತ್ರಿ ಕಾಣಲ್ಲ, ಗೂಬೆ ಕಾಣುತ್ತೆ. ಗೂಬೆ ವಿಚಾರ ಮಾಡುತ್ತೆ, ನನಗೆ ಕಾಣುತ್ತೆ, ಇವನಿಗೆ ಯಾಕೆ ಕಾಣಲ್ಲ? ಕಾಣಲ್ಲ. ಹಾಗೆ ವ್ಯವಸ್ಥೆ ಇದೆ. ಮಾಯಾ ಸರ್ವಸ್ಯ ಸಂಭವಾತ್. ಪ್ರತೀತಿ ಹೀಗೆ ಆಗಬೇಕು, ಹಾಗೆ ಆಗಬೇಕು, ಒಳಗೆ ಆಗಬೇಕು, ಹೊರಗೆ ಆಗ, ಹಾಗೆ ಏನಿಲ್ಲ. ಎಲ್ಲಿ ಏನು ಸಂಭವ ಇದೆ. ಯಾಕೆ? ಅನುಭವ ಹಂಗೆ ಹೇಳ್ತಾರೆ. ಸೂರ್ಯ ಪೇಚಕಾದೀನಾಂ ಅಂಧಕಾರ ಪ್ರತೀತಿವತ್. ಅವರಿಗೆ ಅಂಧಕಾರ ಪ್ರತೀತಿ ಆಗುತ್ತೆ, ನಿನಗಾಗಲ್ಲ. ಹಾಗೆ ಮಾಂ ಅಹಂ ನ ಜಾನಾಮಿ, ನನಗೂ ಹಾಗೆ. ಅವರಿಗೆ ಕತ್ಲೆಯಲ್ಲಿ ಕಾಣುತ್ತೆ, ನಮ್ಮ ಕತ್ಲೆಯಲ್ಲಿ ಕಾಣಲ್ಲ. ಆದ್ರಿಂದ ಮಾಂ ಅಹಂ ನ ಜಾನಾಮಿ, ನಂದೇ ಪರಿಚಯ ಇಲ್ಲ ಸ್ವರೂಪ. ಹಾಗೆ ಇತಿ ಭ್ರಮ ಅನುಭವ ಸಿದ್ಧ, ಅದೇ ಮಾಯ. ಆದ್ರಿಂದ ಒಳಗೆ ನಮ್ಮ ಸ್ವರೂಪ ಗೊತ್ತಾಗಲ್ಲ, ವಿಶ್ವ ಕಾಣುತ್ತೆ, ಹೊರಗೆ ಕಾಣುತ್ತೆ. ತಯಾ ಮಾಯೆಯ ಬಹಿಹಿ ಸ್ವಸ್ಮಾತ್ ಬಾಹ್ಯ ದೇಶ. ನನ್ನ ಸ್ವರೂಪ ಗೊತ್ತಿಲ್ಲ, ಅವತ್ತು ಏನು ಆವರಣ ಆಗ್ಬಿಟ್ಟಿದೆ, ವಿಕ್ಷೇಪ ಆಗುತ್ತೆ. ವಿಕ್ಷೇಪ ಏನಾಗುತ್ತೆ? ಆ ಆತ್ಮನೇ
ವಿಶ್ವ ತರ ಪ್ರತೀತಿ ಆಗುತ್ತೆ. ನಾನು ಮನುಷ್ಯರ ತರ ಕಾಣುತ್ತೇನೆ, ಜೀವ ತರ ಸಂಸಾರಿ ಅಂತ ನನಗೆ ಪ್ರತೀತಿ. ಇಲ್ಲಿಂದ ವಿಶ್ವ ಶುರು. ಅಹಂಕಾರಾದಿ ವಿಶ್ವಂ. ಅಹಂಕಾರ, ನಾನು ಒಬ್ಬನು ಜೀವ ಸಂಸಾರಿ, ಅಲ್ಲಿ ಹೊರಗೆ ಸಂಸಾರ ಇದೆ, ಭೋಗ್ಯ, ಅದೆಲ್ಲ ಆತ್ಮದೇ ಪ್ರತೀತಿ ಇದೆ. ಅದಕ್ಕೆ ಆತ್ಮನಲ್ಲೇ ಇದೆ, ಹೊರಗೆ ಕಾಣ್ತಾ ಇದೆ. ಅಹಂಕಾರಾದಿ ಪ್ರಪಂಚ ಶುರುವಾಯಿತು. ಸ್ವಸ್ಮಾತ್ ಬಾಹ್ಯ ದೇಶೇ ಉದ್ಭೂತಮಿವ. ಅಹಂಕಾರ ಉದ್ಭೂತ ಆಗೋದಿದೆ. ಅಹಂಕಾರವಂತೂ ಒಬ್ಬನಾಗ್ಬಿಟ್ಟಿದ್ದೇನೆ, ನಾನು ಬ್ರಹ್ಮ ಭಿನ್ನ, ಅಲ್ಪ ಸಂಸಾರಿ, ಅಲ್ಪಶಕ್ತಿಮಾನ್, ಇದೆಲ್ಲ ಉದ್ಭೂತಂ ಇವ ಪಶ್ಯನ್. ಪಶ್ಯನ್ ಅಂದ್ರೆ ಏನು? ಅವಲೋಕಯನ್. ನೋಡ್ತಾ ಏನು? ಶತ್ರಂತ ನೋಡ್ತಾ. ಯಹ ಅಂದ್ರೆ ಅನುಭವ ಮಾಡ್ತಾ ಇದ್ದಾನೆ. ಯಹ ಇತಿ ಉತ್ತರತ್ರ ಸಂಬಂಧ. ಪಶ್ಯನ್ ಯಹ ಮುಂದೆ ಬರುತ್ತೆ. ಯಹ ಶಬ್ದ ಮುಂದಿದೆ. ಯಹ ಪಶ್ಯನ್ ಯಹ ನೋಡುವವನು ಯಾರಿದ್ದಾನೆ ಅವನು. ಹಂಗೆ ಇದರಲ್ಲಿ ಅನ್ವಯ ಆಗುತ್ತೆ. ಸಂಕ್ಷೇಪ ಇಲ್ಲಿ ಇತಿ ಉತ್ತರತ್ರ. ಉತ್ತರತ್ರ ಅಂದ್ರೆ ಮುಂದೆ. ಉತ್ತರದಲ್ಲಿ ಇರುವುದು. ಉತ್ತರತ್ರ ಅಂದ್ರೆ ಮುಂದೆ ಬರ್ತಾ ಇರೋ ಶಬ್ದ. ಯಹ ಅಂತ ಇದೆಯಲ್ಲ ಅಲ್ಲಿ ಶ್ಲೋಕನಲ್ಲಿ ಯಹ ಮುಂದೆ ಬರುತ್ತೆ. ಬಹಳ ಅಲ್ಲಿಂದ ಶುರು ಮಾಡಲಿಲ್ಲ. ಅನ್ವಯದಲ್ಲಿ ಯಹ ಮೊದಲ ಯಹ ಸಾಕ್ಷಾತ್ ಕುರುತ್ತಿದೆಯಲ್ಲ. ಯಹ ಅಂದ್ರೆ ಯಾರು? ಆ ಪಶ್ಯನಿಯಲ್ಲಿ ಬಂದಿದೆ. ಪಶ್ಯನ್ನಾತ್ಮನಿ ಅಂತ ಇದೆಯಲ್ಲ, ಆ ಮಾಯೆಯ ಮುಂದೆ ಬರುತ್ತೆ. ಅದು ಪಶ್ಯನ್ನಾತ್ಮನಿ ಮಾಯಾ ಬಹಿರಿ ಉದ್ಭೂತ ಯಥಾ ನಿದ್ರೆ ಪಶ್ಯನ್ ಯಹ ಅಂತ ನೀವು ತರಬೇಕು. ಅಂದ್ರೆ ಅನ್ವಯವನ್ನು ಮಾಡ್ತೀನಿ. ಇದ್ರಲ್ಲಿ ಅನ್ವಯ ಏನಾಗುತ್ತೆ? ಅದರದ್ದು ವಿಶ್ವಂ ಪಶ್ಯನ್ ಅಂತ ಆಗುತ್ತೆ. ಆದ್ರೂ ಬಹಿ ಪಶ್ಯನ್ ಅಂತ ಆಗುತ್ತೆ. ಅಂತ ನೀವೇನ್ ಮಾಡಬೇಕು? ಉದ್ಭೂತಂ ಇವ ಪಶ್ಯನ್. ಬಹಿ ಉದ್ಭೂತಂ ಇವ ಪಶ್ಯನ್ ಮಾಡಬೇಕು. ಅನ್ವಯ ಇದೆ. ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತ ವಿಶ್ವ. ಇದೆಲ್ಲ ವಿಶೇಷಣ. ಅದಕ್ಕೆ ವಿಶ್ವಂ ಯಥಾ ನಿದ್ರಯ ತಥಾ ಆತ್ಮನಿ ಮಾಯೆಯ ಬಹಿ ಉದ್ಭೂತಂ ಇವ ಪಶ್ಯನ್ ಯಹ. ಅದು ಪಶ್ಯನ್ ಯಹ ಅಂದ್ರೆ ಉತ್ತರತ್ರ ಸಂಬಂಧ. ಪಶ್ಯನ್ ಶಬ್ದದ್ದು ಪಶ್ಯನ್ ಯಹ ಪ್ರಬೋಧ ಸಮಯೇ ಅದ್ವಯಂ ಸ್ವಾತ್ಮಾನಂ ಏವ ಸಾಕ್ಷಾತ್ ಕುರುತೆ. ಏವ ಕಾರ್ಯದಲ್ಲಿ ಸ್ವಾತ್ಮಾನಮೇವ ಅದ್ವಯಂ. ಅದು ಅನ್ವಯ ಏನಾಗುತ್ತೆ? ಅದ್ವಯಂ ಸ್ವಾತ್ಮಾನಂ ವಿಶೇಷ್ಯ. ಅದಕ್ಕೆ ವಿಶೇಷಣ ಅದ್ವಯಂ. ಪ್ರಬೋಧ ಸಮಯೇ ಸಪ್ತಮಿ ಮೊದಲೇ ಹೋಗುತ್ತೆ. ಯಹ ಪ್ರಬೋಧ ಸಮಯೇ ಜಾಗೃತ ಅವಸ್ಥಾದಲ್ಲಿ ಬಂದಾಗ ಅಥವಾ ಮೋಕ್ಷಾವಸ್ಥೆಯಲ್ಲಿ ಬಂದಾಗ ಅಂದ್ರೆ ಜ್ಞಾನಾವಸ್ಥಾ. ಅದ್ವಯಂ ಸ್ವಾತ್ಮಾನಂ ಏವ ಸಾಕ್ಷಾತ್ ಕುರುತೆ. ಏವ ವಿಶ್ವಂ ನ ಕರುತೆ. ವಿಶ್ವ ಹೊರಗಿದೆ ಅಂತದಲ್ಲ ಇಲ್ಲ ಅವನಿಗೀಗ. ಅದ್ವಯಂ ಆತ್ಮ. ವಿಶ್ವ ಮತದಲ್ಲಿ ಭೇದ ಇಲ್ಲ, ಎಲ್ಲದೂ ಒಂದು ನೋಡ್ತಾನೆ. ಆ ಯಸ್ಯ ಸರ್ವಂ ಆತ್ಮವ್ಯಾಭೂತ್ ತತ್ ಕೇನಕಂ ಪಶ್ಯೇತ್ ಅಂತ ಇದೆ. ಸ್ವಾತ್ಮಾನಮೇವ ಸಾಕ್ಷಾತ್ ಕುರುತೆ. ತಸ್ಮೈ ಗುರುಮೂರ್ತೆ ಶ್ರೀ ದಕ್ಷಿಣಾಮೂರ್ತೆ ಇದನ್ನಮ. ಇದು ತಸ್ಮೈ ಶ್ರೀ ಗುರುಮೂರ್ತೆ ಶ್ರೀ ದಕ್ಷಿಣಾಮೂರ್ತೆ ಸಾಮಾನ್ಯಾಧಿಕರಣ ಇದಂ ನಮಃ. ಇದು ಪ್ರತಿ ಸಲ ಅದೇ ಅನ್ವಯ. ಮುಂಚೆಂದಲ್ಲ, ಅನ್ವಯದಲ್ಲಿ ಜೋಡಿಸಬೇಕು. ಇಲ್ಲಿ ಏನ್ ಹೇಳಿದಾರೆ ಅದು ಇತಿ ಉತ್ತರತ್ರ. ಯಹ ಇತಿ ಉತ್ತರತ್ರ ಸಂಬಂಧ. ಮುಂದ್ ಸಂಬಂಧ ಆಗುತ್ತೆ ಯಹ ಶಬ್ದದಿಂದ. ಜೊತೆಗೆ ಅದು ಪಶ್ಯನ್ ಯಹ ಅನ್ವಯಗೆ ಹೇಳ್ತಾರೆ ಹಿಂಗ್ ಮಾಡಿ ಅಂತ. ಮುಂದೇನು? ಸಂಕ್ಷೇಪ ಶಾರೀರಿಕ ಪಂಕ್ತಿ ಇದೆ ಅನ್ಸುತ್ತೆ. ಆಶ್ರಯ ತತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚಿತಿರೇವ ಕೇವಲ. ಏನ್ ಹೇಳ್ತಾರೆ? ಒಂದೇ ಚೈತನ್ಯ. ಚಿತಿ ಸ್ತ್ರೀಲಿಂಗದ ಚಿತಿ ಚೈತನ್ಯ ಒಂದೇ, ಕೇವಲ ಚೈತನ್ಯ ಒಂದೇ ಇದೆ. ಈಗ ಆಶ್ರಯ ಮತ್ತು ವಿಷಯ ಈಗ ಆವರಣ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ರು ಸ್ವಸ್ಮಾತ್ ಬಾಹ್ಯ ಉದ್ಭೂತ ಪಶ್ಯನ್. ಯಾಕೆ? ಅದಕ್ಕೆ ಮುಂಚೆ ಏನ್ ಕೊಟ್ಟಿದ್ದಾರೆ? ಅದು ಅಹಂ ನ ಜಾನಾಮಿ. ಅಹಂ ಮಾಂ ನ ಜಾನಾಮಿ. ನಾನು ನನ್ಗೆ ನನ್ನ ಪರಿಚಯನೇ ಇಲ್ಲ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಆ ರೀತಿ ಭ್ರಮ ಅನುಭವಿಸಿದ್ದ ಅಂತ ಹೇಳಿದ್ದಾರೆ. ತಮಸ್ಸು ನಮ್ದು ಒಳಗಿರುವುದು ಅಂಧಕಾರ. ಅದು ಆವರಣ. ಹೀಗೆ ಅವಿದ್ಯ, ಮಾಯಾ ಅವಿದ್ಯಾ ವಿಷಯ ಏನು? ಆವರಣಕ್ಕೆ ವಿಷಯ ಯಾವುದ್ರ ಮೇಲೆ ಅಂದ್ರೆ ವಿಷಯ ಏನು ಅಂದ್ರೆ ಜ್ಞಾನದ ವಿಷಯ. ಈಗ ವಿದ್ಯಾ ಅವಿದ್ಯಾ, ಜ್ಞಾನಂ ಅಜ್ಞಾನಂ. ಈಗ ಜ್ಞಾನದ ವಿಷಯ ಅಥವಾ ವಿದ್ಯಾ ವಿಷಯ ಅಂದ್ರೆ ಏನು ಅಂತ ಹೇಳ್ತೀವಿ? ಈ ವಿಷಯದ ವಿದ್ಯಾ ಇದೆ ನನಗೆ ಅಂತ ಹೇಳ್ತೀವಿ. ಆ ವಿಷಯ ಸಪ್ತಮಿದಲ್ಲಿ ಬರುತ್ತಲ್ಲ ಹಾಗೆ ಆ ವಿಷಯ ಏನು ಅಂತ ಹೇಳಿದ್ರೆ ಯಾವ ವಿದ್ಯಾ ಇದೆ? ಬ್ರಹ್ಮ ವಿದ್ಯಾ ಇದೆಯೋ, ಇದರದ್ದು ಇಂಜಿನಿಯರಿಂಗ್, ಏರೋನಾಟಿಕ್ಸ್, ಏವಿಯೇಷನ್ ವಿದ್ಯಾ ಇದೆಯೋ, ಕಂಪ್ಯೂಟರ್ ಇದೆಯೋ, ಮೆಕ್ಯಾನಿಕಲ್, ಏನು ವಿದ್ಯಾ? ಅದಕ್ಕೆ ವಿಷಯ ಅಪೇಕ್ಷಾ ಇದೆ. ಯಾಕೆಂದ್ರೆ ವಿದ್ ಧಾತು, ಜ್ಞಾ ಧಾತು ಇದೆಲ್ಲ ಸಕರ್ಮಕ. ಕಸ್ಯ ಜ್ಞಾನಂ ಅಸ್ತಿ, ಜ್ಞಾನಂ ಅಸ್ತಿ, ಕಸ್ಯ ಜ್ಞಾನಂ ಅಸ್ತಿ. ಆದ್ರಿಂದ ಅದು ಅದರದ್ದು ಕರ್ಮಣಿ ಷಷ್ಠಿಯಲ್ಲಿ ಯಾವುದರದ್ದು ಬೇಕು ಅಂತ ವಿಷಯ ಬೇಕು. ಸಕರ್ಮಕ ಇದೆ ಅಂದ್ರೆ ಕರ್ಮ ಅಪೇಕ್ಷಾ ಇದೆ ಅದಕ್ಕೆ ಇಲ್ಲಿ ಏನಂತಾರೆ? ಹೇಗೆ ಜ್ಞಾನಕ್ಕೆ ನನಗೆ ಈ ಗೊತ್ತು ಅಂತ ಹೇಳಿದ್ರೆ ಏನ್ ಗೊತ್ತಪ್ಪ ಅಂತ ವಿಷಯ ಆಕಾಂಕ್ಷ ಇದೆ.
ನನಗೆ ಗೊತ್ತಿಲ್ಲ ಅಂದ್ರೂ ಅದೇ ಆಕಾಂಕ್ಷೆ ಇದೆ. ಏನು ಗೊತ್ತಿಲ್ಲ, ಅದಕ್ಕೆ ವಿಷಯ ಹೇಳ್ತಾರೆ. ಅದಕ್ಕೆ ಅವಿದ್ಯಾ ಇದೆ ಅಂತ ಹೇಳಿದ್ರೆ ಅವಿದ್ಯಾ ವಿಷಯ ಏನು ಅಂತ ಕೇಳ್ತಾರೆ. ಅವಿದ್ಯಾ ವಿಷಯ ಏನು, ಯಾವ ವಿಷಯ ಇದು, ಯಾವ್ದು ಗೊತ್ತಿಲ್ಲ, ಬ್ರಹ್ಮ ಗೊತ್ತಿಲ್ವೋ ಆತ್ಮ ಗೊತ್ತಿಲ್ವೋ ಅಂತ ಪ್ರಶ್ನೆ ಕೇಳ್ತಾರೆ. ಭಾಮತಿಕಾರ ಹೇಳ್ತಾರೆ ಆತ್ಮ ವಿಷಯ ಆಗುತ್ತೋ ಅಥವಾ ಬ್ರಹ್ಮ ವಿಷಯ ಆಗ್ತಾ ಇದೆಯೋ, ಯಾವ್ದು ವಿಷಯ ಇಲ್ಲಿ? ಅವಿದ್ಯಾ ಆವರಣ ಯಾವ್ದ್ರ ಮೇಲೆ ಆಗಿದೆ? ಎರಡು ಒಂದೇ ಸತ್ಯ. ಅದ್ರ ಮೇಲೆ ವಿವರಣಕಾರದು ಮತ್ತೆ ಭಾಮತಿಕಾರದು ಮತ ಬೇರೆ ಇದೆ. ಯಾಕೆ ಅಂದ್ರೆ ಬ್ರಹ್ಮದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಅವ್ರು ಕೇಳ್ತಾರೆ. ಬ್ರಹ್ಮ ವಿಷಯ ಆಗುತ್ತೆ ಸತ್ಯ, ವಿಷಯಗೆ ಇಬ್ರು ಒಪ್ತಾರೆ. ಬ್ರಹ್ಮ ವಿಷಯಕ ಅಜ್ಞಾನಂ, ಬ್ರಹ್ಮ ಯಾರು ಅಂತ ನನ್ಗೆ ಗೊತ್ತಿಲ್ಲ ವಿಷಯ. ಆದ್ರೂ ಅದ್ರಲ್ಲಿ ಮತ್ತೆ ಬೇರೆನೂ ಇದೆ, ಆಶ್ರಯ. ಆ ಅವಿದ್ಯೆ ಇರ್ಲಿಕ್ಕೆ ಜಾಗ ಬೇಕಲ್ಲ, ಅಜ್ಞಾನ ಎಲ್ಲಿದೆ? ಯಾಕೆಂದ್ರೆ ಯತ್ಕಿಂಚಿತ್ ಭಾವರೂಪ, ಅಭಾವ ರೂಪ ಅಲ್ಲ. ಅಭಾವ ಇದ್ರೆ ಈ ಅಜ್ಞಾನ ಮಾಯಯ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಅರ್ಥ ಕೊಟ್ಟಿದ್ದೀರಿ ಅವಿದ್ಯೆಯ. ಮಾಯಾ ತಗೊಳ್ಳಿ, ಅವಿದ್ಯೆ ಅದು ಎಲ್ಲಿರುತ್ತೆ ಆ ಮಾಯಾ? ಯಾಕೆಂದ್ರೆ ಹೇತು ಮಾಡಿದ್ರಲ್ಲ, ಅವಿದ್ಯೆಯ ಅದೇ ಹೇತು ಅಲ್ಲ. ತೃತೀಯನಲ್ಲಿ ಸ್ತ್ರೀಲಿಂಗದಲ್ಲಿ ತೃತೀಯ ಹೇತು ಬಂದಿದೆ, ಅವಿದ್ಯಾನೇ ಹೇತು ಅದಕ್ಕೆ. ಅದರಿಂದ ನಿಮ್ಗೆ ಬಹಿರಿವ ಉದ್ಭೂತಂ ಕಾಣ್ತಾ ಇದೆ ಅಲ್ಲ, ಅದಕ್ಕೆ ಮಾಮಹಂನ ಜಾನಮಿ ಆವರಣ ಆಗಿದೆ. ಆ ಅವಿದ್ಯೆ ಕೆಲಸ ಕೊಡ್ಲಿಕ್ಕೆ ಅದು ಎಲ್ಲರೂ ಇರ್ಬೇಕಲ್ಲ. ಇಲ್ಲ ಅಭಾವ ರೂಪ ಇದೆಯಾ? ನೈ ಇದೆ ಅಜ್ಞಾನ ಅವಿದ್ಯಾ, ಅದು ಆಗಲ್ಲ. ಅಭಾವದಿಂದ ಉತ್ಪತ್ತಿ ಹೆಂಗಾಗುತ್ತೆ? ನಾನು ಹೇಳ್ತೇನೆ ನಿಮ್ಗೆ, ನಾನು ಅಭಾವ, ನನ್ನ ಹತ್ರ ಧನ ಅಭಾವ ಇಲ್ಲ, ನೀವು ಏನೋ ತಂದ್ಕೊಡ್ಬೇಕು. ಹೆಂಗ್ ಕೊಡ್ತೀರಿ? ಅಭಾವಕ್ಕೆ ನೋಡ್ಬೇಕು ಕಾಸ್ ಫಾರ್ ಎನಿಥಿಂಗ್ ಅಲ್ವಾ? ಅಭಾವದಿಂದ ಭಾವ ಉತ್ಪತ್ತಿ ಹೆಂಗಾಗುತ್ತೆ? ಈ ಇಂಗ್ಲಿಷಲ್ಲಿ ಇಗ್ನೋರೆನ್ಸ್ ಅಂತ ಅನುವಾದ ಮಾಡ್ತಾರೆ, ಅದು ತಪ್ಪು. ಇಗ್ನೋರೆನ್ಸ್ ಅಂದ್ರೆ ಅಭಾವ ಅಲ್ಲ, ಜ್ಞಾನದ ಅಭಾವ. ಜ್ಞಾನದ ಅಭಾವ ಇದ್ರೆ ಅದು ಹೇತು ಹೆಂಗಾಗುತ್ತೆ? ಅಭಾವದಿಂದ ಭಾವೋತ್ಪತ್ತಿ ಆಗಲ್ಲ. ಈಗ ಸಂಧ್ಯಾವಂದನೆ ನೋಡಿ, ನಿತ್ಯ ಕರ್ಮ, ಕರ್ಮಕಾಂಡಿ ಏನ್ ಹೇಳ್ತಾರೆ? ನೀವು ಮಾಡಿಲ್ಲ ಅಂದ್ರೆ ಸಂಧ್ಯಾವಂದನೆ ಮಾಡಿದ್ರೆ ಏನು ಫಲ? ಏನು ಸಿಗಲ್ಲ. ಮಾಡಿದ್ರೆ ಏನು ಫಲ? ಏನು ಸಿಗಲ್ಲ. ಮಾಡಿದಿಲ್ಲ ಅಂದ್ರೆ ನಾನು ಮಾಡಲ್ಲ ಹಂಗಾದ್ರೆ ಇಲ್ಲ, ಪ್ರತ್ಯಯ ದೋಷ ಬರುತ್ತೆ. ಪ್ರತ್ಯಯ ಅಂದ್ರೆ ಪಾಪ. ಇದರಲ್ಲಿ ಈ ಸಂದರ್ಭದಲ್ಲಿ ವಿಶೇಷ ಪಾಪ. ಏನು ವಿಶೇಷ ಪಾಪ? ಆ ನಿತ್ಯ ಕರ್ಮ ಮಾಡಿಲ್ಲ ಅಂದ್ರೆ ಅಭಾವ, ಅದರಿಂದ ಪ್ರತ್ಯವಾಯ ಭಾವರೂಪ ಪಾಪ ಉತ್ಪತ್ತಿ ಆಗುತ್ತೆ ಅಂತ ಕರ್ಮಕಾಂಡಿ ಹೇಳ್ತಾರೆ. ಭಗವಾನ್ ಭಾಷ್ಯಕಾರ ನಾವು ಪ್ರತ್ಯವಾಯ ಅಂತ ಒಪ್ತೀವಿ. ಪ್ರತ್ಯವಾಯ ಈ ಸಂದರ್ಭದಲ್ಲಿ ಆ ಹೊಸ ಬರು ಪಾಪ ಅಲ್ಲ ಅದು. ಯಾಕೆ? ಅಭಾವದಿಂದ ಭಾವ ಉತ್ಪತ್ತಿ ಸಾಧ್ಯ ಇಲ್ಲ, ಎಲ್ಲೂ ಉದಾಹರಣೆ ಇಲ್ಲ. ಅದರ್ವೈಸ್ ಇವರ ಶೂನ್ಯವಾದಿಗೆ ಹೋಗಿ ಹೇಳ್ತೀರಾ ಶೂನ್ಯದಿಂದ ಏನು ಉತ್ಪನ್ನ ಆಗಲ್ಲ, ನಮ್ಮ ಪೂರ್ಣ ಬ್ರಹ್ಮದಿಂದ ಆಗಿದೆ. ಅಲ್ಲಿ ಯಾಕೆ ವಾದ ಮಾಡ್ತೀರಾ? ಆಗಿದ್ರೆ ನಿಮ್ ಅಭಾವ ರೂಪ ಕರ್ಮದ ಅಭಾವದಿಂದ ಮಾಡಿಲ್ಲ ಅಂದ್ರೆ ಆಗುತ್ತಂದ್ರೆ ಇದೆಲ್ಲ ಮಾಡ್ಲಿ ಇಷ್ಟೆಲ್ಲ ಸಿಗ್ಬಿಡುತ್ತಾ ನಮ್ಗೆ? ಪಾಪ ಯಾಕೆ? ಬೇರೆನೂ ಏನಾದ್ರು ಉದ್ಭವ ಆಗ್ಲಿ. ಅವಳು ಶೂನ್ಯವಾದಿ ಬಂದು ಹೇಳ್ತಾನೆ ಬೌದ್ಧ ಇಡೀ ಪ್ರಪಂಚನೇ ಉತ್ಪನ್ನ ಆಗ್ಲಿ ಅಭಾವದಿಂದ, ಯಾಕಾಗಲ್ಲ? ಶೂನ್ಯ ಅಂದ್ರೆ ಅಭಾವ ರೂಪ, ಏನೂ ಇಲ್ಲ. ಏನೂ ಇಲ್ಲ ಅದರಿಂದ ಏನೋ ಉತ್ಪನ್ನ ಆಗ್ಲಿ. ಎಲ್ಲಿ ಉದಾಹರಣೆ ಇದೆ? ಏನೂ ಇಲ್ಲ ಅದರಿಂದ ಏನೋ ಉತ್ಪನ್ನ ಆಗತ್ತಾ? ಆಗಲ್ಲ. ಅವತ್ತು ಏನಾದ್ರೂ ಇರಬೇಕು ಅದರಿಂದ. ಅರಿವು ವೈಜ್ಞಾನಿಕಳದು ಏನೂ ಇಲ್ಲ ಅದ್ರ ಸಾಧ್ಯ ಇಲ್ಲ, ಏನಾದ್ರೂ ಇದೆ, ಒಪ್ಪಬೇಕು ಏನಾದ್ರೂ ಇದೆ ಅಂತ. ಅಭಾವದಿಂದ ಭಾವ ಉತ್ಪತ್ತಿ ಆಗಲ್ಲ, ಉದಾಹರಣೆ ಇಲ್ಲ ಅಂದ್ರೆ ಶೂನ್ಯವಾದ ಆಗುತ್ತೆ. ಆದ್ರಿಂದ ಏನ್ ಹೇಳ್ತಾರೆ? ನೈ, ವ್ಯಾಕರಣದಲ್ಲಿ ನೈ ಇದೆ ಅಲ್ಲ, ಅದು ಜ್ಞಾನದಿಂದ ಅಜ್ಞಾನ ಮಾಡೋದು, ಅದು ಆರು ಅರ್ಥ ಇದೆ ವ್ಯಾಕರಣದಲ್ಲಿ. ನೈ 6 ಅರ್ಥ ಇದೆ. ಒಂದು ಅಭಾವ, ಅದರಲ್ಲಿ ಅದೇ ಒಂದು ತಗೊಂಡು ಕೂತ್ಕೊಂಡಿದ್ದಾರೆ, ಇಲ್ಲ ಅಭಾವ ಅಲ್ಲ ಅದು. ಅಭಾವದಿಂದ ಭಾವ ಉತ್ಪತ್ತಿ ಆಗಲ್ಲ. ಅದಕ್ಕೆ ಒಂದು ವಿರೋಧಾರ್ಥ ಇದೆ. ಅದಕ್ಕೆ ವಿರೋಧಾರ್ಥೇ ನೈ ಅಂತ ಹೇಳ್ತಾರೆ. ವಿರೋಧ, ಜ್ಞಾನ ವಿರೋಧಿನಿ, ಇದು ಜ್ಞಾನ ವಿರೋಧಿ ಅಜ್ಞಾನ, ವಿದ್ಯಾ ವಿರೋಧಿನಿ ಅವಿದ್ಯಾ, ಸ್ತ್ರೀಲಿಂಗ. ವಿರೋಧ ಮಾಡುತ್ತೆ. ಆದ್ರೆ ಯತ್ಕಿಂಚಿತ್ ಭಾವರೂಪ, ನಾವು ಭಾವರೂಪ ಅಂತ ಹೇಳಲ್ಲ. ಅದಕ್ಕೆ ಮಿಥ್ಯಾನೇ ಇದೆ, ಅದು ಮಿಥ್ಯಾ ಇದ್ರೂ ಏನು ಅದು ಮಿಥ್ಯಾ ಅಜ್ಞಾನಂ. ಮಿಥ್ಯಾಜ್ಞಾನಂ ಅಂತ ಭಗವಾನ್ ಭಾಷ್ಯಕಾರ ಒಂದು ಪದ ಪ್ರಯೋಗ ಮಾಡ್ತಾರೆ ಅಧ್ಯಾಸ ಭಾಷೆಯಲ್ಲಿ, ನಾವು ನೋಡಿದ್ದೀವಿ. ಅಲ್ಲಿ ಹೇಳ್ತಾರೆ ಅವರು ಮಿಥ್ಯಾ ಅಜ್ಞಾನವಿದೆಯೋ ಮಿಥ್ಯಾ ಜ್ಞಾನಂ. ಇಲ್ಲಿ ಹೊಳೆ ನರಸೀಪುರ ಸ್ವಾಮಿಗಳೆಲ್ಲ ಅವರು ಮಿಥ್ಯಾ ಜ್ಞಾನಂ ಅಂತ ಹೇಳ್ತಾರೆ. ಇವರು ಪದ್ಮಪಾದಾಚಾರ್ಯ ಮಿಥ್ಯಾ ಅಜ್ಞಾನಂ ಅಂತ ಹೇಳ್ತಾರೆ. ಸಂಪ್ರದಾಯ ಎಲ್ಲ ಮಿಥ್ಯಾ ಅಜ್ಞಾನಂ ಅಂತಾನೆ ವಿವರಣದಲ್ಲಿ. ಮಿಥ್ಯಾ ಜ್ಞಾನಮಲ್ಲ, ಮಿಥ್ಯಾ ಜ್ಞಾನಂ ಅಧ್ಯಾಸ. ಅವಿದ್ಯೆ ಅದಕ್ಕೆ ಕಾರಣ. ಈ ಕಾರಣ ಹೆಂಗಾಗುತ್ತೆ? ಅವಿದ್ಯಾ ಅಭಾವ ರೂಪಿದ್ರೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಭಾವ ಯಾವ ಕಾರಣ ಆಗಲ್ಲ, ವಿರೋಧಿ ಅರ್ಥ. ಅಲ್ಪಾರ್ಥನೂ ಬರುತ್ತೆ, ಅಲ್ಪಾರ್ಥೆ ನೈ ಹೇಳ್ತಾರೆ. ಭಿನ್ನಾರ್ಥೆ ಬರುತ್ತೆ, ಅನ್ಯಾರ್ಥೆ ಹೇಗೆ? ಹೀಗೆ ಅಬ್ರಾಹ್ಮಣ ಮಾನೆಯ ಸಾಮಿ, ಇದು ಅಲ್ಪಾರ್ಥೆ ಅಥವಾ ಇದು ಅರ್ಥ. ಇದು ಏನರ್ಥ? ತುಲ್ಯಾರ್ಥನೂ ಆಗುತ್ತೆ ನೈ, ತುಲ್ಯಾರ್ಥ. ಹೀಗೆ ಶ್ರಾದ್ದಕ್ಕೆ ಬ್ರಾಹ್ಮಣ ಸಿಗಲ್ಲ, ಏನಂತಾರೆ ಅವತ್ತು? ಶ್ರಾದ್ದ ಭೋಜನಕ್ಕೆ ಯಾರಿಗೂ ಬ್ರಾಹ್ಮಣ ಊಟ ಆಗ್ಬೇಕು, ಬ್ರಾಹ್ಮಣ ಸಿಗಲ್ಲ, ಏನ್ ಮಾಡಬೇಕು? ಅಬ್ರಾಹ್ಮಣ ಮಾನೆ ಹೇಳ್ತಾರೆ.
ಬ್ರಾಹ್ಮಣ ಇಲ್ಲ ಅಂದ್ರೆ ಕ್ಷತ್ರಿಯಗೆ ಬಡಿಸುವಂತ ಅರ್ಥ, ಅವ್ರಿಗಾರು ಊಟ ಹಾಕಪ್ಪ ಯಾರು. ಇಲ್ಲ, ಈ ಅಬ್ರಾಹ್ಮಣರಿಗೆ ಬ್ರಾಹ್ಮಣ ಮನುಷ್ಯ, ಅಬ್ರಾಹ್ಮಣದಲ್ಲಿ 3 ವರ್ಣ ಬಂದ್ರು, ಶೂದ್ರ ಕರ್ಕೊಂಡು ಬಂದು ಬಡಿಸ್ತಾರ, ಮಾಡಬಾರ್ದು ಹೇಳ್ತಾರೆ. ದಾನ ಎಲ್ಲ ಕೊಡಬಹುದು ಸರಿ, ಅದು ನಿಮ್ಮ ಇದರಲ್ಲಿ ಯಾರು ಬೇಕಲ್ಲ. ಒಂದ್ ಬ್ರಾಹ್ಮಣ ಊಟ ಆಗ್ಬೇಕು ಅಂತ ಇದೆ, ಅದು ಮಾಡಿಲ್ಲ ಅಂದ್ರೆ ನಿಮ್ಗೆ ಆ ಫಲ ಸಿಗಲ್ಲ. ಆದ್ರಿಂದ ಬೇರೆಯವರಿಗೆ ಕೊಡಬಾರ್ದು ಅಂತ ಅಲ್ಲ, ಆದ್ರೂ ಈ ನಿಮ್ ಕರ್ಮಕ್ಕೆ ಬ್ರಾಹ್ಮಣ ಬೇಕು. ಅಬ್ರಾಹ್ಮಣ ಕರ್ಕೊಂಡು ಬಂದ್ರೆ ಆ ಸಮೀಪ ಹತ್ತಿರ ಇರೋನ್ ಕರ್ಕೊಂಡು ಬಾ ಅಂತ. ಇಲ್ಲಾಂದ್ರೆ ಅಬ್ರಾಹ್ಮಣ ಯಾಕೆ ಶೂದ್ರನ ಮತ್ತು ವೈಶ್ಯ ಯಾಕೆ, ಅಷ್ಟು ಬೇಡ. ಇದು ಏನು ನಾಯಿ ಆನೆ ಅಲ್ಲ, ನಾಯಿ ಆಗ್ಲಿ ಅಥವಾ ಇದಾಗ್ಲಿ ಏನು ಬೇರೆ ಯಾವ್ದು ಪ್ರಾಣಿ ಅಜ ಇದೆಲ್ಲ ತಗೊಳ್ಬಹುದು, ಅದು ಅಬ್ರಾಹ್ಮಣವೇ ಅಲ್ವಾ. ಯಾರು ಹೇಳಲ್ಲ ಬ್ರಾಹ್ಮಣ ಅಂತ ಹೇಳಲ್ಲ ಯಾರು ನಾಯಿಗೆ, ಯಾವ ಬ್ರಾಹ್ಮಣ ಅಂತ ಹೇಳಲ್ಲ. ಅಬ್ರಾಹ್ಮಣ ಅದು ಬರ್ತಾ ಇಲ್ಲ, ಅದು ಮನುಷ್ಯನೇ ಇರಬೇಕು, ಆ ಮನುಷ್ಯದ ಆ ವರ್ಣ ಹತ್ರ ಇರಬೇಕು. ಅಬ್ರಾಹ್ಮಣನೇ ಅದು ತುಲ್ಯ ಅಂದ್ರೆ ಸಮೀಪಾರ್ಥನೂ ಇದೆ ಅಂತಾರಿದೆ. ಅಬ್ರಾಹ್ಮಣ ಬೇರೆ, ಅಬ್ರಾಹ್ಮಣ ಅಂದ್ರೆ ಅಬ್ರಾಹ್ಮಣ ಬೇರೆ ಕಡೆ ಏನು ಶಬ್ದ, ಆ ಬ್ರಾಹ್ಮಣ ಏನೋ ಬ್ರಾಹ್ಮಣ ಜನ ಒಂದು ಹಾಕೊಳ್ತಾನೆ, ಅಬ್ರಾಹ್ಮಣ ಅವನು ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಅಲ್ಲ ಅದು, ಅದು ಅವು ಅಬ್ರಾಹ್ಮಣ ಇಲ್ಲ ಕೂತ್ಕೊಳ್ಳೋ ಬ್ರಾಹ್ಮಣ ಅಬ್ರಾಹ್ಮಣ ಹೇಳ್ತಾರೆ, ಅದು ಅಭಾವಾರ್ಥ ಅಲ್ಲ. ಯಾರು ಕೂತ್ಕೊಂಡಿದ್ದಾನಲ್ಲ ಅಭಾವ ಅಲ್ಲ, ಬ್ರಾಹ್ಮಣನ ಅಭಾವಕ್ಕೆ ಅಬ್ರಾಹ್ಮಣ ಹೇಳಲ್ಲ. ಬ್ರಾಹ್ಮಣತ್ವದಿದೆ, ಬ್ರಾಹ್ಮಣನ ಅಭಾವ ಇಲ್ಲ, ಅಬ್ರಾಹ್ಮಣತ್ವ ಹೇಳಿಲ್ಲ, ಅಬ್ರಾಹ್ಮಣ ಹೇಳಿದ್ದಾರೆ. ಅಂದ್ರೆ ಬ್ರಾಹ್ಮಣ ಇಲ್ಲ ಅಂತ ಅರ್ಥ ಅಲ್ಲ, ಬ್ರಾಹ್ಮಣ ಇದ್ದಾನೆ, ಅವು ದ್ರವ್ಯ ಬ್ರಾಹ್ಮಣ ವ್ಯಕ್ತಿ ಇದ್ದಾನೆ, ಅವನು ಬ್ರಾಹ್ಮಣ ಇಲ್ಲ ಅಂತ ಅರ್ಥ. ಅಂದ್ರೆ ಏನು, ಅಲ್ಲಿ ಆ ಬ್ರಾಹ್ಮಣ ಹತ್ರನೂ ಇಲ್ಲ ಅವನು ಅಂತ ಅರ್ಥ. ವಿರೋಧಾರ್ಥನೂ ಆಗುತ್ತೆ, ಬ್ರಾಹ್ಮಣದ ಒಂದು ಗುಣ ಇಲ್ಲ, ಹಾಗಾಗತ್ತೆ ಬ್ರಾಹ್ಮಣವೇ ಅಲ್ಲ ಅಂತ. ಅಲ್ಪಾರ್ಥಿ ಅಂದ್ರೆ ಬ್ರಾಹ್ಮಣತ್ವ ಕಡಿಮೆ ಇದೆ, ಅಲ್ಪಾರ್ಥಿನೂ ಆಗುತ್ತೆ, ಸ್ವಲ್ಪ ಇದೆ ಅಂತ. ಏನು ಅಬ್ರಾಹ್ಮಣ ಅಂದ್ರೆ ಇದು ಯಾರು, ಅವನು ಬ್ರಾಹ್ಮಣ ಅಲ್ಲ, ಬೇರೆ ಅವನು ಅಂತ ವ್ಯಾಕರಣದಲ್ಲಿ ಬಾರದೆ. ಅಭಾವ ಇದೆಲ್ಲ ಅಪ್ಲೈ ಆಗಲ್ಲ, ಆ ಅರ್ಥ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಏನ್ ಹೇಳ್ತಾರೆ, ಈಗ ನೀವು ಹಂಗ್ ಹೇಳಿದ್ರಿ, ಹಂಗಿದ್ರೆ ಈಗ ಅಭಾವ ಇಲ್ಲ ಅಂತ ಆಯ್ತು. ಮಿಥ್ಯಾನೇ ಇರ್ಲಿ, ಯತ್ಕಿಂಚಿತ್ ಭಾವ ರೂಪಂ ಮಿಥ್ಯಾ ಇದೆ ಅಲ್ಲ, ಪ್ರತೀತಿ ಆಗ್ತಾ ಇದೆ, ಅವಿದ್ಯೆ ಹೋಗ್ತೀರಿ ನೀವು. ಅದು ಎಲ್ಲಿರುತ್ತೆ, ಈಗ ಇರಬೇಕಲ್ಲ, ಸ್ಥಾನ ಬೇಕಲ್ಲ. ಅವಿದ್ಯೆ ಅಂದ್ರೆ ಅದೇನು, ಈಗ ಜ್ಞಾನಕ್ಕೆ ಗುಣ ಅಂತ ತಾರ್ಕಿಕ ಹೇಳ್ತಾನೆ, ಹಾಗೆ ಅಜ್ಞಾನದ ಗುಣ ಅದು ಎಲ್ಲಿರುತ್ತೆ ಅಂತ ಕೇಳ್ತಾನೆ. ಈಗ ಅವನು ಅದೀಗ 2 ಪ್ರಶ್ನೆ ಆಯ್ತು. ಒಂದು, ಈ ಅವಿದ್ಯಾ ಮಾಯಾ ಅವಿದ್ಯಾ ಅಜ್ಞಾನ ಅಂತ ಹೇಳ್ತೀರಿ, ಅದರ ವಿಷಯ ಏನು ಅಂದ್ರೆ ಯಾವುದ್ರ ಮೇಲೆ ಆವರಣ ಮಾಡಿದೆ, ಮತ್ತೆ ಎಲ್ಲಿರುತ್ತೆ, ಅದರ ವಿಷಯ ಏನು, ಮತ್ತೆ ಆಶ್ರಯ ಏನು, 2 ಪ್ರಶ್ನೆ ಇದೆ. ಅದರ ಉತ್ತರ ಏನು ಕೊಡ್ತಾರೆ ಸಂಕ್ಷೇಪ ಶಾರೀರಿಕಾರರು? ಅವ್ರು ಹೇಳ್ತಾರೆ, ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚಿತಿರೇವ ಕೇವಲ. ನಮ್ಮ ಹತ್ರ ಇರೋದು ಒಂದೇ, ವಿವರಣಕಾರ ಹೇಳಿದ್ದಾರೆ, ಅದೇ ಸಂಕ್ಷೇಪ ಶಾರೀರಿಕದಲ್ಲಿ ಬಂದಿದೆ. ನಮ್ಮ ಹತ್ರ ಇರೋದು ಒಂದು ಚೈತನ್ಯ, ಮತ್ತೆ ನಮ್ಮ ಹತ್ರ ಏನೂ ಇಲ್ಲ. ಇಫ್ ಆಲ್ ಯು ಹ್ಯಾವ್ ಇಸ್ ಅ ಹ್ಯಾಮರ್, ಎವ್ರಿಥಿಂಗ್ ಲುಕ್ಸ್ ಲೈಕ್ ಅ ನೇಲ್. ನಾವು ಉತ್ತರ ಕೊಟ್ಟರೆ ಎಲ್ಲಿದೆ, ಎಲ್ಲಿದೆ, ಎಲ್ಲ ಆತ್ಮದಲ್ಲೇ ಇದೆ, ಬ್ರಹ್ಮದಲ್ಲೇ. ನಮ್ಮ ಹತ್ರ ಇದ್ದದ್ದು ಒಂದು ಚೇತನ ಇದೆ. ಆದ್ರಿಂದ ಇದು ಅವಿದ್ಯೆ ಎಲ್ಲಿದೆ ಕೇಳಿದ್ರೆ ಏನ್ ಹೇಳುದು, ಅಲ್ಲೇ ಇದೆ. ಅವತ್ತು ಹೇಳ್ತಾರೆ ಬ್ರಹ್ಮನಲ್ಲಿದೆ. ಆ ನಿರ್ವಿಭಾಗ ಚಿತಿ, ಅದ್ರಲ್ಲಿ ವಿಭಾಜನೆ ಸಾಧ್ಯ ಇಲ್ಲ ಅಂತ. 2ನೇದು ಅಂತ ಅಲ್ಲ, 2ನೇದ್ ಮೇಲೆ ಕೂತ್ಕೊಂಡಿದೆ ಅಂತ ಅಲ್ಲ. ಈ ಮಿಥ್ಯಾ ಅವಿದ್ಯೆ ಏನಿದೆ ಮಾಯಾ, ಅದು ಎಲ್ಲಿದೆ, ಚೈತನ್ಯದಲ್ಲಿದೆ, ಕೇವಲ ಚೈತನ್ಯದಲ್ಲಿ. ಆವರಿಸ್ಕೊಡ್ಲಿಕ್ಕೆ ಕಾರ್ಯ ಅದರದ್ದು, ಕಾರಣ ಏನು ಅವಿದ್ಯ, ಆವರಣ ಕಾರ್ಯ ವಿಕ್ಷೇಪ ಕಾರ್ಯ ಅಲ್ವಾ. ಆದ್ರೂ ಅದು ಇರ್ಲಿಕ್ಕೆ ಎಲ್ಲಿ ಇರುತ್ತೆ ಅದು ಪ್ರಶ್ನೆ. ವಾಸ ಎಲ್ಲಿ ಅಂದ್ರೆ ಎಲ್ಲಿದೆ, ಚೈತನ್ಯದಲ್ಲಿ. ನಮ್ಮ ಹತ್ರ ಬೇರೆ ಏನಿಲ್ಲ. ಅಂದ್ರೆ ಅರ್ಥ ಏನು, ಜೀವದಲ್ಲಿ ಇದೆಯೋ ಅಥವಾ ಬ್ರಹ್ಮದಲ್ಲಿದೆ, ಜೀವದಲ್ಲೇ ಇದೆ ಬ್ರಹ್ಮದಲ್ಲಿದೆ, ಇಂಥ ಪ್ರಶ್ನೆ ಬರುತ್ತೆ. ಈಗ ಜೀವ ಅಂದ್ರೆ ಯಾರು, ಈಶ್ವರ ಅಂದ್ರೆ ಯಾರು? ಆ ನಿರ್ಗುಣ ಚೈತನ್ಯ ಯಾವುದಿದೆ ಅದೇ ಈಶ್ವರ, ಹಂಗೆ ಪ್ರತೀತಿ ಆಗೋದು ಜೀವ ಅಂತ ಪ್ರತೀತಿ. ಮಾಯಾ ಉಪಾಧಿ ತಗೊಂಡಿದ್ರೆ ಮತ್ತೆ ಇದು ಜಗತ್ ಸೃಷ್ಟೃತ್ವ ಇದೆಲ್ಲ ಉಪಾಧಿ ತಗೊಂಡ್ರೆ ಸರ್ವಶಕ್ತಿ ಮತ್ತು ಅದನ್ನ ನಾವು ಈಶ್ವರ ಹೇಳ್ತೀವಿ. ಆ ಸೇಮ್ ಚೈತನ್ಯ, ಅದೇ ಒಂದೇ ಚೈತನ್ಯ, ಕೇವಲ ಚೈತನ್ಯ. ಜೀವ ಯಾವತ್ತು ಹೇಳ್ತೀರಿ ಅವತ್ತು ಸಂಸಾರಿ ಅಂತ ಅಲ್ಲಿ ಪ್ರತೀತಿ ಆಗುತ್ತೆ. ಅವಿದ್ಯಾ ಉಪಾಧಿ ತಗೊಂಡು ಮಾಯಾ ವಿದ್ಯೆ ಒಂದೇ ಅಂತ ಹೇಳಿಬಿಟ್ರಿ ಸರಿ. ಉಪಾಧಿ ತಗೊಂಡ್ಮೇಲೆ ಆಗೋದಿಲ್ಲ. ಉಪಾಧಿ ರಹಿತ ಶುದ್ಧ ಚೈತನ್ಯ ಒಂದೇ ಇದೆ ಯಾವತ್ತು. ಅವಿದ್ಯೆ ಕೂರ್ಲಿಕ್ಕೆ ಅಲ್ಲೇ ಹೋಗಿ ಕೂರ್ಬೇಕು. ಆ ಅವಿದ್ಯೆ ಅಲ್ಲೇ ಇದೆ ಅಂತ ಹೇಳ್ತೀವಿ ನಾವು. ಆಗ್ಲಿ, ಅದ್ರ ವಿಷಯನೂ ಅದೇ, ಆಶ್ರಯವೂ ಅದೇ. ವಿಷಯ ಮತ್ತೆ ಎಲ್ಲಿ ಹೋಗಿ ಕೂತ್ಕೊಳ್ತಾನೆ. ಈಗ 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 ಒಂದು ಆಶ್ರಮದಲ್ಲಿ ಬಂದಿದ್ದೇನೆ ನಾನು. ಇಲ್ಲಿ ನಾನು ಅವಿದ್ಯೆ ಅಂತ ಇಟ್ಕೊಳ್ಳಿ, ಆಶ್ರಮ ಅಧಿಷ್ಠಾನ ಚೈತನ್ಯ. ಇಲ್ಲಿ ಬಂದ್ಕೊಂಡು ನಾನೇನ್ ಮಾಡ್ತೇನೆ, ಇಲ್ಲಿ ಆವರಣ ಮಾಡ್ಕೊಂಡು ನಂದೇ ಆಶ್ರಮ ಅಂತ ಹೇಳಿದ್ರೆ
ವಿಷಯನು ನಾನು ಇಲ್ಲಿ ಬಂದ್ಕೊಂಡು ಆಶ್ರಮದಲ್ಲಿ ಎಲ್ಲಿರ್ತೇನೆ ಅಲ್ಲೇ ಆವರಣ ಮಾಡ್ಬಿಡ್ತೇನೆ, ಇದೆಲ್ಲ ನಾನೇ ಇದ್ದೇನೆಪ್ಪ ಏನಿಲ್ಲ. ಹಾಗೆ ಅವಿದ್ಯೆ ಕೂತ್ಕೊಂಡು ಅವಿದ್ಯಾ ಬಂದು ಚೈತನ್ಯಲ್ಲಿ ಕೂತ್ಕೊಂಡು ಚೈತನ್ಯಕ್ಕೆ ವಿಷಯ ಮಾಡುತ್ತೆ. ವಿಷಯ ಅಂದ್ರೆ ಏನು? ಆವರಣ ಮಾಡಿಬಿಡುತ್ತೆ. ಜ್ಞಾನ ಇದ್ರೆ ತೋರಿಸ್ಕೊಳ್ಳೋ ಪ್ರಕಾಶ ಮಾಡುತ್ತೆ. ಜ್ಞಾನದ ವಿಷಯ ಏನು? ವಿದ್ಯಾ ವಿಷಯ. ಬ್ರಹ್ಮ ಆದ್ರೆ ಬ್ರಹ್ಮ ತೋರಿಸ್ಕೊಡುತ್ತೆ. ಅಜ್ಞಾನಕ್ಕೆ ವಿಷಯನು ಅದೇ ಬ್ರಹ್ಮ, ಅಲ್ಲೇ ಬಂದು ಅಲ್ಲಿ ಅದ್ರ ಮೇಲೆ ಆವರಣ ಮಾಡುದು. ಹಾಗೆ ಎರಡೂ ಕೆಲಸ ಒಂದೇ ಅವಿದ್ಯೆ ಮಾಡುದು. ಅದರ ವಿಷಯನೂ ಬ್ರಹ್ಮವೇ. ಚಿತಿ ನಿರ್ವಿಭಾಗ ಚಿತಿರ್ ಕೇವಲ ಏವ ಕೇವಲ, ಮತ್ತು ಆಶ್ರಯವೂ ಒಂದೇ. ಅದೇ ಆಶ್ರಯತ್ವ ವಿಷಯತ್ವ ಭಾಗಿನಿ. ಆಶ್ರಯತ್ವ ಮತ್ತೆ ವಿಷಯತ್ವ ಎಲ್ಲಿದೆ? ಕೇವಲ ಚಿತಿನಲ್ಲೇ ಇದೆ. ಅದು ಮಿಥ್ಯಾ, ಸತ್ಯ ಅಲ್ಲ, ಮಿಥ್ಯ. ಆದ್ರೂ ಅವಿದ್ಯಾ ವಿಷಯನೂ ಒಂದೇ, ಆಶ್ರಯದ ವಿವರಣಕಾರ ಪಕ್ಷ. ಭಾಮತಿಕಾರಗಳ ತರ ಇಲ್ಲ. ವಿಷಯ ಬ್ರಹ್ಮ, ಬ್ರಹ್ಮ ವಿಷಯಕ ಅಜ್ಞಾನ ಇದೆ, ಅಜ್ಞಾನ. ಆದರೆ ಎಲ್ಲಿದೆ? ಜೀವನದಲ್ಲಿದೆ ಅಂತ ಹೇಳ್ತಾರೆ. ಜೀವನಲ್ಲಿದೆ, ಬ್ರಹ್ಮನಲ್ಲಿದೆ. ಯಾಕೆಂದ್ರೆ ಹೇಳ್ತಾರೆ ಈ ಒಂದ್ ಜೀವಗೆ ಮುಕ್ತಿ ಸಿಕ್ಬಿಟ್ರೆ ಆವರಣ ಹೋಯ್ತಲ್ಲ, ಆವರಣ ಹೋಯ್ತು, ಬ್ರಹ್ಮ ವಿಷಯ ಗೊತ್ತಾಯಿತು, ಜ್ಞಾನ ಆಯಿತು, ಅಜ್ಞಾನ ಹೋಯ್ತು. ಅವತ್ತು ಏನು ಅಂದ್ರೆ ಎಲ್ಲರಿಗೂ ಮುಕ್ತಿ ಸಿಗ್ಬೇಕಲ್ಲ ಹೇಳ್ತಾರೆ ಅವರು. ವಿವರಣಕಾರ ಹೇಳ್ತಾರೆ ನಿಜವಾಗ ಹಾಗಿಲ್ಲ. ಏಕಜೀವವಾದ, ಒಂದೇ ಜೀವ ಇದ್ದವನು, ಅವನು ಸಂಸಾರಿ, ಅವನೇ ಜೀವ. ಯಾರಿಗೆ ನಾನು ಸಂಸಾರಿ ಅಂತ ಭಾನ ಆಗ್ತಾ ಇದೆ ಅವನೇ ಜೀವ, ಮತ್ತೆ ಬೇರೆ ಜೀವ ಇಲ್ಲ ಯಾರು. ಬೇರೆಯವರು ಇದ್ದಾರ, ಅವರೆಲ್ಲ ಕಥನ ಆಗಿರಬಹುದು, ಆದ್ರೆ ಕಥನ ಅಲ್ಲ, ಇದೇ ಸತ್ಯ ಅಲ್ಲ. ಅದು ಈ ಜೀವನು ಮಿಥ್ಯಾ ರೂಪ ಉತ್ಪತ್ತಿ ಆಗಿದೆ ಒಂದು ಅಂತ ಏಕಜೀವವಾದ. ನಿಜವಾಗೂ ಮುಖ್ಯ ಪಕ್ಷ ಇವರನ್ನೇ ಏಕಜೀವವಾದ. ಆದ್ರೂ ಅವ್ರೇನ್ ಹೇಳ್ತಾರೆ, ಜೀವನಲ್ಲಿ ಹೋಗಿ ನೀವು ಜೀವ ಬ್ರಹ್ಮ ಒಂದಂತ ಹೇಳಿದ್ರೆ ಸತ್ಯ. ಆದ್ರೂ ಏನು ಜೀವತ್ವ ಉತ್ಪತ್ತಿ ಆದ್ಮೇಲೆ ಅವನು ಸಂಸಾರಿ ಜೀವ, ಅದ್ರಲ್ಲಿ ಭೇದ ಮಾಡ್ತೀವಿ ನಾವು. ಬ್ರಹ್ಮದಿಂದ ಭಿನ್ನ ಅವನ ಜೀವ ಆಗಿದ್ದಾನಲ್ಲ. ಅವ್ರು ಹೇಳ್ತಾರೆ ಆ ಜೀವದಲ್ಲಿ ಬಂದು ಅವಿದ್ಯೆ ಇರುತ್ತೆ. ಅದಕ್ಕೆ ವಿವರಣಾಕ್ಷೇಪ ಏನು ಅಂದ್ರೆ, ಹೇಗೆ ಸಾಧ್ಯಪ್ಪ? ಜೀವ ಅವಿದ್ಯಾ ಕಾರ್ಯ, ಜೀವತ್ವ ಬಂದಿದ್ದು ಬ್ರಹ್ಮದಲ್ಲಿ, ಅವಿದ್ಯಾ ನಂತರ ಅಷ್ಟೇ. ಯಾವ್ದು ನಂತರ ಇದೆ ಅದ್ರಲ್ಲಿ ಹೋಗಿ ಕಾರಣ ಹೆಂಗ್ ಕೂರುತ್ತೆ? ಅವಿದ್ಯಾ ಕಾರ್ಯ ಜೀವ, ಜೀವ ಹೆಂಗ ಆಶ್ರಯ ಆಗ್ತಾನೆ? ಅದಕ್ಕೆ ಕಾರಣದ ಆಶ್ರಯ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಅದಕ್ಕೆ ಉತ್ತರನೂ ಕೊಡ್ತಾರೆ ಅವರು, ಭಾಮತಿಕಾರ ಉತ್ತರ ಕೊಡ್ತಾರೆ. ಅದ್ರಲ್ಲಿ ಹೇಳ್ತಾರೆ ಏನು ಅಂದ್ರೆ, ಆಕಾಶ ಮುಂಚೆ ಇದೆಲ್ಲ, ಮುಂಚೆ ಇದ್ದದ್ದು ನೀವು ಆಮೇಲೆ ಬರುತ್ತೆ ಅದ್ರಲ್ಲಿ ಹೋಗಿ ಕೂತ್ಕೊಳ್ಳಲ್ಲ ಅಂತ ಹೇಳ್ತೀರಿ. ಆಕಾಶ ಇದೆ, ಅವರ ಅವಚ್ಛೇದವಾದ ಉದಾಹರಣೆ ಅವ್ರದ್ದು. ಅವ್ರು ಹೇಳ್ತಾರೆ ಘಟ ಉತ್ಪನ್ನ ಆಗುತ್ತೆ, ಆಕಾಶಲ್ಲೇ ಉತ್ಪನ್ನ. ಆಕಾಶ ಮುಂಚಿಂದ ಇದೆ, ಘಟ ಬರುತ್ತೆ, ಘಟ ಒಳಗೂ ಆಕಾಶ ಇದೆ. ಅದು ಆಗ್ತಾನೆ ಒಳಗೆ ಹೋಗಿ ಕೂರುತ್ತಲ್ಲ, ಅದು ಅಧಿಷ್ಠಾನ ಆಗುತ್ತೆ. ಹೀಗೆ ಆಕಾಶಲ್ಲಿ ಘಟ ಇದೆಯೋ, ಘಟ ಒಳಗೆ ಆಕಾಶ ಇದೆಯೋ? ಅವ್ರು ಹೇಳ್ತಾರೆ ಘಟ ಒಳಗೂ ಆಕಾಶ ಇದೆಯಲ್ಲ, ಹಾಗೆ ಆಶ್ರಯ ಆಗುತ್ತಲ್ಲ. ಯಾರೋ ಕೇಳಿದೆ ಇದೆ ಅದೇ ತರ ಅರ್ಥದಲ್ಲಿ. ಇವಾಗ ಸೈಟ್ ಅಂತ ಹೇಳ್ತೀವಿ, ಅದು ಆಕಾಶ. ಬಟ್ ಎಲ್ಲ ಕಟ್ಟದ ಮೇಲೆ ಅದನ್ನ ರೂಮ್ ಅಂತ ಕರಿತೀವಿ. ಬಟ್ ಅದರಲ್ಲೂ ಸೈಟ್ ಅಲ್ಲಿ ಆದ್ರೂ ಆಕಾಶನೇ, ಆಕಾಶ ಒಳಗೂ ಆಕಾಶ, ಮಠಾಕಾಶ ಘಟಾಕಾಶ ಎಲ್ಲ ಅದು ಭೇದ ಇಲ್ಲ, ಒಂದೇ ಆಕಾಶ. ಆದ್ರೆ ಇವ್ರೇನ್ ಹೇಳ್ತಾರೆ, ಅದು ಮುಂಚೆ ಇರೋದು ಆಮೇಲೆ ಬರುತ್ತೆ, ಕಾರ್ಯದಲ್ಲಿ ಹೋಗಿ ಕೂತ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ನೀವು ಆಕ್ಷೇಪ ಮಾಡ್ತೀವಿ. ಅದಕ್ಕೂ ಸಮಾಧಾನ ಇದೆ, ಉದಾಹರಣೆ ಇದೆ ನಮ್ಮ ಹತ್ರ. ಆಕಾಶ ಅದಕ್ಕೂ ಮುಂಚೆ ಇದೆ, ಅದು ಅದರೊಳಗೆ ಹೋಗಿ ಘಟ ಆಮೇಲೆ ಉತ್ಪನ್ನ ಕಾರ್ಯದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅಲ್ಲ ಅದು. ಹಾಗೆ ಆ ರೀತಿ ಅಂದ್ರೆ ಕೂತ್ಕೊಳ್ತದೆ, ಪ್ರತೀತಿ ಆಗುತ್ತೆ, ಹಂಗೆ ಹೀಗೆ ಪ್ರತೀತಿ ಆಗುತ್ತೆ ಅಂತ ಅವರು ಒಂದು ಹೇಳ್ತಾರೆ. ಐಕ್ಯ ಅನ್ನೋ ಪದ ಯಾಕೆ ಉಪಯೋಗಿಸೋದು? ಐಕ್ಯ ಯಾವ್ದು? ಐಕ್ಯ ಅಂದ್ರೆ ಒಂದಾಗಿದೆ ಅಂತ ಅಲ್ವಾ? ಅದು ಪ್ರತೀತಿ ಹಂಗೆ ಎರಡು ಒಂದೇನೆ. ಬಟ್ ಅದು ಐಕ್ಯ ಆಯ್ತು ಅಂತ ಇಲ್ಲ, ಐಕ್ಯ ಆಯ್ತು ಅಂತ ಹೇಳಲ್ಲ, ಐಕ್ಯ ಇದೆ ಅಂತ ಹೇಳ್ತಾರೆ. ಐಕ್ಯ ಈಗ ಆಗುತ್ತೆ ಅಂತ ಅಲ್ಲ. ಈಗ ಬ್ರಹ್ಮ ವೇದ ಬ್ರಹ್ಮೈವ ಭವತಿ, ಅದರ ಅರ್ಥ ಭವತಿ ಅಂದ್ರೆ ಈಗ ಇಂಗ್ಲಿಷ್ ಅಲ್ಲೆಲ್ಲ ಅನುವಾದ ಮಾಡಿದ್ರೆ ಏನ್ ಹೇಳ್ತಾರೆ, ಬಿಕಮ್ಸ್ ಅಂತ ಹೇಳ್ತಾರೆ. ಒನ್ ಬಿಕಮ್ಸ್ ಅಲ್ಲ, ಅದು ಭವತಿ ಅಸ್ತಿ, ಭೂ ಸತ್ತಾಯಂ. ಭವತಿ ಅಂದ್ರೆ ಭೂ ಸತ್ತಾಯಂ, ಇದೆ ಅಂತಾನೆ ಅರ್ಥ, ಅಸ್ತಿ ಅಂತ ಅರ್ಥ ಬರ್ತದೆ. ಬ್ರಹ್ಮನೇ ಇದೇನಂತ ಅವನಿಗೆ ಗೊತ್ತಾಗುತ್ತೆ. ಅದೇ ಐಕ್ಯ ಅಂದ್ರೆ ಏನ್ ಹೇಳ್ತಾರೆ, ಅದು ಭಿನ್ನ ಇದ್ದದ್ದು ಈಗ ಏಕ ಇದೆ, ಏಕಸ್ಯ ಭಾವ ಐಕ್ಯಂ, ಒಂದೇ ಅಂತ ಹೇಳ್ತಾರೆ. ಎರಡು ಒಂದು ಆಗಿದ್ದಾರೆ ಅಂತಲ್ಲ, ಎರಡು ಒಂದೇ. ಐಕ್ಯ ಅಂದ್ರೆ ಏಕಸ್ಯ ಭಾವ, ಒಂದೇ, ಕೇವಲ ಜ್ಞಾನ ಬಂದಿ ಅಜ್ಞಾನ ನಾಶ ಆಗಿದ್ರೆ ಆ ಭಿನ್ನತೆ ಅಜ್ಞಾನ ಕಾರ್ಯ ಇದೆ ಅಂತ ಹೊರಟಿದೆ. ನೇತಿ ನ ಐತಿ. ಐಕ್ಯ ಅಂದ್ರೆ ಏನು? ಅನ್ಯನ್ ನಾಸ್ತಿ, ಅನ್ಯತ್ ನಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಐಕ್ಯ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ನೇತಿ ಪ್ರಕ್ರಿಯೆ, ಐಕ್ಯ ಅಂತ ಹೇಳಲ್ಲ ನಿಜವಾಗೂ. ಅಂದ್ರೆ ದ್ವಿತೀಯ, ಅದಕ್ಕೆ ಅದ್ವಿತೀಯ ಅಂದ್ರೆ ನೈಯಲ್ಲಿ ಬಂದಿದೆ ಅದು. ಅದ್ವಿತೀಯ, ದ್ವಿತೀಯಂ ನಾಸ್ತಿ, ಏಕಮೇವ ಅಂತ ಹೇಳಬೇಕು ಮುಂದೆ. ಅದು ಅದಕ್ಕೂ ಏಕಮೇವ ಅಂತ ಹೇಳಿದ್ರೆ ಯಾಕೆ ಅಂದ್ರೆ ಹೇಳಿದ್ರೆ
ಎಲ್ಲಾ ರೀತಿ ಭೇದ ತೆಗಿಬೇಕಲ್ಲ. ಏನು ವಿಗತ ಭೇದ, ಸ್ವಗತ ಭೇದ, ಮತ್ತೆ ಅದೆಲ್ಲ ಇದು ಅಂದ್ರೆ ಆ ಸಜಾತಿಯ, ವಿಜಾತಿಯ ಮತ್ತೆ ಸ್ವಗತ ಭೇದ ಮೂರು ಇದನ್ನು ನಿಷೇಧ ಮಾಡಲಿಕ್ಕೆ ಏಕಂ ಏವ ಅದ್ವಿತೀಯಂ. ಏಕಮೂ ಹೇಳಿದ್ದಾರೆ, ಏವನು ಹೇಳಿದ್ದಾರೆ, ಅದ್ವೈತನೂ ಹೇಳಿದ್ದಾರೆ. ಯಾಕಂದ್ರೆ ಒಂದೇ ಭೇದ ಇಲ್ಲ, ಬೇರೆ ಬೇರೆ ಪ್ರಕಾರ ಇದೆ ಭೇದದಲ್ಲೂ. ಸಜಾತೀಯ, ವಿಜಾತೀಯ, ಸ್ವಗತ, ಆ ಮೂರು ಭೇದ ನಿಷೇಧ ಮಾಡಲಿಕ್ಕೆ ಬೇರೆ ಬೇರೆ ಪದ ತಗೊಂಡಿದ್ದಾರೆ. ಎಲ್ಲಾದ್ರೂ ನ ಅಂತ ಸ್ವಗತ ಭೇದ ನಾಸ್ತಿ, ಸ್ವಜಾತಿಯ ಭೇದ ನಾಸ್ತಿ, ವಿಜಾತಿಯ ಭೇದ ಅಪಿ ನಾಸ್ತಿ ಅಂತ ಮೂರು ಭೇದ ನಿಷೇಧ ಮಾಡಲಿಕ್ಕೆ ಬೇರೆ ಬೇರೆ ಶಬ್ದ. ಯಾವುದು ಅಂದ್ರೆ ಆ ಅರ್ಥದಲ್ಲೇ ಇಲ್ಲ, ಎಲ್ಲ ನಿಷೇಧಕ್ಕೆ, ಬೇರೆದ ನಿಷೇಧನೇ ಅರ್ಥ ಇಲ್ಲ. ಸತ್ ಅಂದ್ರೆ ಅಸತ್ ನಿಷೇಧ, ಚಿತ್ ಅಂದ್ರೆ ಅಚಿತ್ ಜಡದ ನಿಷೇಧ, ಮತ್ತೆ ಅನಂತ, ಅನಂತ ಹೇಳಿದ್ರೆ ಅಂತದ್ ನಿಷೇಧ ಅಂತ ಇಲ್ಲ. ಹಾಗೆ ಎಲ್ಲ ನಿಷೇಧ ಬೇರೆ ತೆಗೆದಾಕ್ಲಿಕ್ಕೆ ಬುದ್ಧಿ ಭ್ರಮಣ ತೆಗೆದಾಕಿ, ಆ ಬುದ್ಧಿ ಭ್ರಮ ತೆಗಿಲಿಕ್ಕೆ ಇದೆ, ಮತ್ತೇನಿಲ್ಲ. ಆ ಸತ್ತಂತ ಸತ್ತು ಆ ಅರ್ಥ ಇಲ್ಲ ಅದಕ್ಕೆ. ಬ್ರಹ್ಮ ಶಬ್ದಕ್ಕೆ ಬ್ರಹ್ಮ ಅರ್ಥನೂ ಇಲ್ಲ ನಿಜವಾಗೂ. ಅದಕ್ಕೆ ವಾಚ್ಯಾರ್ಥ ಅಲ್ಲ, ಅದು ಲಕ್ಷ್ಯಾರ್ಥ. ಎಲ್ಲ ಶಬ್ದ ಹಾಗೆ ಅಂತ ಅರ್ಥ ತಗೊಳ್ಬಾರ್ದು. ಅದರಿಂದ ಬೇರೆ ಯಾವುದಿದೆ ನಿಷೇಧ. ಏಕ ಅಂದ್ರೆ ನಾನಾ ನಿಷೇಧ, ದ್ವಿತೀಯ ನಿಷೇಧ, ನಾನಾ ನಿಷೇಧ. ಹಾಗೆ ಏವ ಅಂತ ಹೇಳಿದ್ರೆ ಏವ ಅಂದ್ರೆ ಇಷ್ಟೇಯ, ಮತ್ತು ಬೇರೆ ಯಾವುದೂ ಇಲ್ಲ, ಮತ್ತೆ ಇದಕ್ಕೂ ಹೆಚ್ಚೇನು ಇದೆ ಇಲ್ಲ, ಅಷ್ಟೇ ಆ ಮಾತ್ರ ಘನ, ಹಾಗೆ ಅರ್ಥ ಬರುತ್ತೆ. ಅದ್ವಿತೀಯ ಅಂತ ಹೇಳಿದ್ರು ಅಲ್ಲಂತ ನಯ್ಯ ಅಂತ ಇದೆ, ದ್ವಿತೀಯ ಇಲ್ಲ ಅಂತ. ಎಲ್ಲ ನಿಷೇಧ ರೂಪನೇ ಅಲ್ಲ. ಹಾಗೆ ಹೇಳಿಬಿಟ್ಟಿದ್ದಾರೆ ಭಗವಾನ್ ಸಂಕ್ಷೇಪ ಶಾರೀರಕಾರರು. ಮುಂದೆ ಸಂಕ್ಷೇಪ ಶಾರೀರಿಕ ಅವರ ಹೆಸರೇನು? ಪ್ರಕಾಶ್ ಅವ್ರ ಹೆಸರು ಜ್ಞಾಪಕ. ಈಗೇನು ಅಂದ್ರೆ ಈಗ ಭಾಷ್ಯಕಾರ ಹಂಗ ಹೇಳೋದು ಸಂಕ್ಷೇಪ ಶಾರೀರಿಕಕಾರ ಅಂತ ಹೇಳ್ತಾರೆ. ನನಗೆ ಹೆಸರು ಜ್ಞಾಪಕ. ಇನ್ನೊಂದು ಇದ್ರದ ಸಂಕ್ಷೇಪ ಶಾರೀರಿಕ ಅಭ್ಯಾಸ ಆಗಿಲ್ಲ ನನ್ನದು. ಇದೆ ಅಂದ್ರೆ ಏನು, ಬ್ರಹ್ಮಸೂತ್ರ ಸಂಕ್ಷೇಪ, ಇದು ಶ್ಲೋಕ ರೂಪದಲ್ಲಿ ಮಾಡಿದ್ದಾರೆ ಅವರು. ಬ್ರಹ್ಮಸೂತ್ರದ ಪೂರ್ತಿ ಸಂಕ್ಷೇಪ. ಶಾರೀರಿಕ ಅಂದ್ರೆ ಶಾರೀರಿಕ ಅಂದ್ರೆ ಇದಕ್ಕೆ ಶಾರೀರಿಕ ಸೂತ್ರ ಹೇಳ್ತಾರೆ ಬ್ರಹ್ಮಸೂತ್ರಕ್ಕೆ. ಸಂಕ್ಷೇಪ ಶಾರೀರಿಕ ಅದು. ಅಂತರ್ವಿದ್ಯಮಾನಸ್ಯ ಜಗತಃ ಬಾಹ್ಯತ್ವೇನ ಅನುಭವೇ ದೃಷ್ಟಾಂತಂ ಆಹ ಯಥಾ ನಿದ್ರೆಯಾತಿ. ಆಗ್ಲಿ ಎಷ್ಟು ನೀವು ಹೇಳಿದ್ರಿ ಆಶ್ಚರ್ಯ ವಿಷಯತ್ವ ಭಾಗಿನಿ ಅವಿದ್ಯೆಯ ಅಂತ ಸರಿ, ಆದ್ರೂ ಅವಿದ್ಯೆಯ ಬಹಿರಿವ ಉದ್ಭೂತಂ ಹೇಗೆ? ಅದಕ್ಕೇನು ಉದಾಹರಣೆ ಇದೆ? ಒಳಗಿದ್ದದ್ದು ಹೊರಗೆ ಕಾಣಿಸುತ್ತೆ. ನೀವು ಇದು ಕೊಟ್ಟಿದ್ರಿ, ಎಲ್ಲ ಒಂದೇ ಹಾಗೆ ಇರಬಾರ್ದು ಅಂತ ಒಪ್ತೀನಿ, ಇದು ಗೂಬೆ ಉದಾಹರಣೆ ಕೊಟ್ಟಿದ್ರಿ. ಆದರೆ ಒಳಗಿದ್ದದ್ದು ಹೊರಗೆ ಕಾಣುತ್ತೆ, ಅದೆಲ್ಲ ಉದಾಹರಣೆ ಅದಾಗಿಲ್ಲಲ್ಲ, ಆ ಉದಾಹರಣೆ ಆಗಿಲ್ಲ. ಅದಕ್ಕೇನು? ಅದಕ್ಕೆ ಯಥಾ ನಿದ್ರೆ ಅಂತ ಹೇಳ್ತಾರೆ. ನಿದ್ರಾ ದೃಷ್ಟಿಯಿಂದ ಹೇಗೆ ಸ್ವಪ್ನದಲ್ಲಿ ಕಾಣುತ್ತೆ ಅಲ್ಲ, ಸ್ವಪ್ನದಲ್ಲಿ ಒಳಗಿದ್ರು ಹೊರಗೆ ಕಾಣುತ್ತೆ, ಆ ಉದಾಹರಣೆ ತಗೊಳ್ಳಿ ಅಂತ ಹೇಳ್ತಾರೆ. ಬಾಹ್ಯತ್ವೇನ ಅನುಭವೇ ದೃಷ್ಟಾಂತ ಮಾವು, ಅದಕ್ಕೂ ಇದೇ ಉದಾಹರಣೆ ಅಂತ ಸ್ವಪ್ನ ಉದಾಹರಣೆ ಕೊಡ್ತಾರೆ. ಯಥಾ ನಿದ್ರಯ ಸ್ವಾಪ್ನಂ ಜಗತ್ ಸಾಕ್ಷಿಣಿ ಸ್ವಸ್ಮಿನ್ ಅಧ್ಯಸ್ಥತೆಯ ಸ್ಥಿತಂ ಅಪಿ ಸ್ವಸ್ಮಾದ್ ಬಹಿರ್ ಅವಸ್ಥಿತಂ ಇವ ಅನುಭವತಿ ತದ್ವತ್. ಏನ್ ಹೇಳ್ತಾರೆ? ಸ್ಪಷ್ಟ ನಿದ್ರಾ ದೋಷದಿಂದ ಏನಾಗುತ್ತೆ? ನಿದ್ರಾ ದೋಷದಿಂದ ಅಥವಾ ನಿದ್ರಾ ಶಕ್ತಿಗಳಿದ್ರಿಂದ ಏನು ಸ್ವಾಪ್ನ ಜಗತ್ ಏನಿದೆ ಅದು ಎಲ್ಲಿದೆ? ಸಾಕ್ಷಿಣಿ. ಯಾರು ಸ್ವಪ್ನ ಸಾಕ್ಷಿ ಇದ್ದಾನೆ ಅವನಲ್ಲೇ ಸ್ವಸ್ಮಿನ್ ಅಧ್ಯಸ್ಥತೆಯ ಸ್ಥಿತಮಪಿ, ಅವನಲ್ಲೂ ನಿಜವಾಗೂ ಇಲ್ಲ ಅಧ್ಯಸ್ಥ ಇದ್ರೂ ಆದ್ರೂ ಬಹಿರಿವ ಸ್ವಸ್ಮಾತ್ ಬಹಿ, ನನ್ನಿಂದ ಹೊರಗಿದೆ ಹಾಗೆ ಕಾಣಿಸ್ತಾ ಇದೆ ಸ್ವಪ್ನ ದೃಷ್ಟಾಗೆ. ಬಹಿರ್ ಅವಸ್ಥಿತಂ ಇವ ಅನುಭವತಿ, ಹಾಗೆ ತದ್ವದಿವೆ. ಸ್ವಪ್ನವತ್ ಮಿಥ್ಯಾ ಬಹಿರಿವ ಉದ್ಭೂತಂ, ಹಾಗೆ ಉದಾಹರಣೆ ಕೊಟ್ಟಿದ್ದಾರೆ. ಇಮೇ ಜಗತ್ ತದ್ವದ್ ಏವ ಇಮೇ ಜಾಗ್ರತ್ ಪ್ರಪಂಚಂ ಅಪಿ ಸ್ವಸ್ಮಿನ್ ಪ್ರತ್ಯಕ್ ಚೈತನ್ಯ ಅಧ್ಯಸ್ಥತೆಯ ಸ್ಥಿತಂ ಏವ, ನನ್ನಲ್ಲೇ ಅಧ್ಯಸ್ಥ ಆಯ್ಕೊಂಡಿದೆ. ಜಾಗೃತ ಅವಸ್ಥೆಯಲ್ಲಿ ಈ ಪ್ರಪಂಚ ಏನಿದೆ ಜಾಗೃತ ಪ್ರಪಂಚ ಸ್ವಸ್ಮಿನ್ ನನ್ನಲ್ಲೇ ಪ್ರತ್ಯಕ್ ಚೈತನ್ಯದಲ್ಲೇ ಇದ್ರೂ ಹೇಗೆ? ನಿಜವಾಗೂ ಅಲ್ಲ, ಅಧ್ಯಸ್ಥ ಇದ್ರೂ ಸ್ಥಿತಮೇವ ಸ್ವಾಧ್ಯಸ್ಥ ದೇಹಾದಿ ತಾದಾತ್ಮ್ಯ ಅಧ್ಯಾಸ ವಶಾತ್ ಸ್ವಸ್ಮಾತ್ ಬಹಿರಿವ ಪಶ್ಯತಿ. ನನ್ನಲ್ಲಿ ಏನು ಅಧ್ಯಸ್ಥ ಆಗಿದೆ? ಅಧ್ಯಸ್ಥ ದೇಹಾದಿ ಆಗಿದೆ. ಆ ದೇಹಾದಿ ನನ್ನಲ್ಲಿ ಅಧ್ಯಸ್ಥ ಆಯ್ಕೊಂಡು ಅಲ್ಲಿಂದ ಶುರುವಾಗಿ ತಾದಾತ್ಮ್ಯ ಆಗಿ ಅದರ ಜೊತೆ ಹೊರಗು ಕಾಣ್ತಾ ಇದೆ, ಮಿಕ್ಕಿದೆಲ್ಲ ಹೊರಗೆ ಕಾಣ್ತಾ ಇದೆ. ಅಂದ್ರೆ ಆ ನಖ ಪರ್ಯಂತೆ ಬೇ ಎಲ್ಲ ನಂದಿದಾಗ್ಬಿಡಿ. ಆ ನಖ ಪರ್ಯಂತಂ ಉಗ್ರ ತನಕ ಆ ಕೇಶ ಆ ನಖ ಪರ್ಯಂತ ನನ್ ತಾದಾತ್ಮ್ಯ ಆಗ್ಬಿಟ್ಟಿದೆ. ಅದು ಒಳಗಿದ್ರು ಹೊರಗೆ ಕಾಣಿಸ್ತಾ ಇದೆ. ಅದು ತಾದಾತ್ಮ್ಯ ಆಗ್ಬಿಟ್ರೆ ಹೊರಗೆ ಕಾಣಿಸಲ್ಲ, ನಾನೇ ಅಂತ ನಂದು, ಅದರಿಂದ ಹೊರಗೆ ಆಮೇಲೆ ಕಾಣಿಸುತ್ತೆ. ಅಲ್ಲಿ ತಾದಾತ್ಮ್ಯ ಆಯ್ತು. ಆದ್ರೂ ಟೇಬಲ್ ಕುರ್ಚಿ ಇದು ವಿಶ್ವ ಪ್ರಪಂಚ ಘಟಪಟಾದಿ ಪ್ರಪಂಚ ಅಲ್ಲಿ ತಾದಾತ್ಮ್ಯ ಇಲ್ಲ, ಅದು ಒಳಗೆ ಇದೆ.
ಸ್ವಲ್ಪ ಅಹಂಕಾರಾದಿ ದೇಹ ಅಲ್ಲಿ ಅದು ಅಧ್ಯಸ್ಥ ಇದೆ, ವಿಶ್ವನೂ ಅಧ್ಯಸ್ಥ ಇದೆ. ಸ್ವಲ್ಪ ಇದರಲ್ಲಿ ತಾದಾತ್ಮ್ಯ ಆಗೋಯ್ತು, ಅದರ ಹೊರಗೆ ತಾದಾತ್ಮ್ಯ ಆಗಿಲ್ಲ. ಆದ್ರಿಂದ ಬಹಿರಿವ ಶರೀರದ ಹೊರಗೆ ಅದು ತಾದಾತ್ಮ್ಯ ಆದಲ್ಲಿ ಅದು ಹೊರಗೆ ಕಾಣಿಸಲ್ಲ, ಶರೀರ ನನ್ನ ಹೊರಗಿದೆ ಅಂತ ಕಾಣಿಸಲ್ಲ, ಅದು ವಿಚಾರ ಮಾಡಬೇಕು. ಅದ್ರ ಮಿಕ್ಕಿದ್ರಲ್ಲೆಲ್ಲ ಘಟಪಟಾದಿ ಪ್ರಪಂಚ ಹೊರಗಾಗ್ಬಿಟ್ಟಿದೆ. ಹಂಗ ಹೇಳ್ತಾರೆ ಇಲ್ಲಿ. ಬಹಿರಿವ ಪಶ್ಯತಿ ಸ್ವಸ್ಮಾತ್ ಬಹಿರಿವ ಪಶ್ಯತಿ ಅನ್ಯಥಾ ಜಡಸ್ಯ ಜಗತಃ ಪ್ರತ್ಯಕ್ ಚೈತನ್ಯೇನ ಸಹ ಸಂಯೋಗಾದಿ ಅನ್ಯತಮ ಸಂಬಂಧ ಅಸಂಭವೇನ ಪ್ರತೀಚಃ ಸಕಾಶ ಜಗದ್ಭಾನಂ ನ ಸ್ಯಾತ್. ಅನ್ಯಥಾ ಅದಕ್ಕೆ ತಥಾಚ ತತ್ರ ಅಧ್ಯಸ್ಥಮೇವ ತತ್. ಯಾಕೆ ಅಧ್ಯಸ್ಥ ಹೇಳ್ತೀರಿ ಅಂತ ಕೇಳ್ತಾನೆ ಪೂರ್ವ ಪಕ್ಷಿ. ಅದಕ್ಕೆ ಏನ್ ಹೇಳ್ತಾರೆ, ಅನ್ಯಥಾ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಜಡಸ್ಯ ಜಗತ್ತಂತೂ ಜಡ ಇದೆ, ಅದರದೇನು ಪ್ರತ್ಯಕ್ಷ ಚೈತನ್ಯನ ಸಹ ಸಂಯೋಗಾದಿ. ಇದಕ್ಕೆ ಏನ್ ಹೇಳಿದ್ದಾರೆ, ಅಧ್ಯಸ್ಥ ಒಂದ್ ಕಡೆ ಹೇಳಿದ್ದಾರೆ ತಾದಾತ್ಮ್ಯ ಅಧ್ಯಾಸ, ಬೇರೆ ಕಡೆ ಹೇಳಿದ್ದಾರೆ ಬೈರಿವ ಮಿಕ್ಕಿದಲ್ಲವ. ಹೇಳ್ತಾರೆ ಇಲ್ಲ ಜಡ ಜಗತ್ತ ಏನಿದೆಯಲ್ಲ ಅದರ ಜೊತೆಗೆ ಅಸಂಗ ಆತ್ಮದ ಏನ್ ಸಂಬಂಧ ಆಗುತ್ತೆ, ಪ್ರತ್ಯಕ್ಷ ಚೈತನ್ಯ ಅಸಂಗ, ಅದು ಶ್ರುತಿ ಹೇಳೋದು ಅಸಂಗ. ಅದ್ರದ್ದು ಯಾವ ಸಂಬಂಧ ಆಗುತ್ತೆ, ನಿಮ್ಮ ಹತ್ರ ಏನೇನಿದೆ, ತಾರ್ಕಿಕ ಹೇಳ್ತಾರೆ ನಮ್ಮ ಸಂಯೋಗ ಸಂಬಂಧ ಇದೆ, ಸಮವಾಯ ಸಂಬಂಧ ಇದೆ, ತಾದಾತ್ಮ್ಯ ಸಂಬಂಧ ಇದೆ, ಸ್ವರೂಪ ಸಂಬಂಧ ಇದೆ, ಇಂಥದೆಲ್ಲ ಏನೇನು ಹೇಳ್ತಾನೆ ಅವನು. ಇದು ಯಾವುದು ಸಂಬಂಧ ಸಾಧಿಲ್ಲ. ಯಾಕೆ, ಪ್ರತ್ಯಕ್ಷ ಚೈತನ್ಯ ಅಂದ್ರೆ ಆತ್ಮ ಚೈತನ್ಯ ಏನಿದೆ ಅದು ಅಸಂಗ. ಅಸಂಗ ಅಂದ್ರೆ ಸಂಯೋಗ. ಯಾವ ಸಂಘವ, ಆ ಸಂಯೋಗ ಸಂಘನೂ ಆಗಲ್ಲ, ಸಮವಾಯನೂ ಆಗಲ್ಲ, ಯಾವುದೂ ಆಗಲ್ಲ, ತಾದಾತ್ಮ್ಯವನ್ನಾಗುತ್ತೆ. ಅದು ನಿಮ್ ತಾದಾತ್ಮ್ಯ ಅಲ್ಲ ಅಂತ ಹೇಳ್ತಾರೆ. ತಾದಾತ್ಮ್ಯ ಒಂದು ಅವ್ರದ್ದೇನು ಘಟನೆ ಘಟದಲ್ಲಿ ತಾದಾತ್ಮ್ಯ ಸಂಬಂಧ ಇರುತ್ತೆ ಹೇಳ್ತಾರೆ. ಘಟೇ ಘಟ ವರ್ತತೆ, ಆ ಘಟವೇ ಘಟದಲ್ಲಿದೆ ಅಂತ ಅವ್ರು ತಾದಾತ್ಮ್ಯ ಸಂಬಂಧ ತರ್ಕದಲ್ಲಿ ಏನಾದ್ರು ಆ ಭಾಷಾದಲ್ಲಿ ಮಾಡ್ಲಿಕ್ಕೆ ಘಟದಲ್ಲಿ ಘಟನೂ ಇದೆ ಅಂತ ಹೇಳ್ತಾರೆ ಅವರು. ಆ ಘಟ ಘಟದಲ್ಲೇ ಇದೆ, ಸ್ವಸ್ಮಿನ್ ವರ್ತತೆ, ಸ್ವಸ್ಮಿನ್ ಸಯವ ವರ್ತತೆ ಘಟ ಅಂತ ಅದಕ್ಕೆ ಹೇಳ್ತಾರೆ ಅವರು. ತಾದಾತ್ಮ್ಯ ಸಂಬಂಧ ಅಂತದಲ್ಲ ಇದು. ತಾದಾತ್ಮ್ಯ ಅಂದ್ರೆ ಇದು ಮೀಮಾಂಸಕ ತಾದಾತ್ಮ್ಯ. ಏನು ಮೀಮಾಂಸಕ ತಾದಾತ್ಮ್ಯ ಹೇಳ್ತಾರೆ, ಭೇದ ಸಹಿಷ್ಣು ಅಭೇದ. ಅಭೇದ ಇದೆ, ಎರಡು ಒಂದೇ, ಎರಡನೇದೇ ಇಲ್ಲ, ಆದ್ರೂ ಎರಡನೇ ಅಂತ ಕಾಣುತ್ತೆ. ಅದಕ್ಕೆ ಅಭೇದ, ಭೇದ ಸಹಿಷ್ಣು ಅಭೇದ ಹೇಳ್ತಾರೆ ಅಂತದ್ದು. ಇಲ್ಲಿ ಹೇಳ್ತಾರೆ ಸಂಯೋಗ ಸಂಬಂಧ ಸಾಧ್ಯ ಇಲ್ಲ, ಸಮವಾಯ ಎಲ್ಲ ಸಾಧ್ಯ. ಅನ್ಯತಮ ಅಂತ ಹೇಳಿದ್ರೆ, ಅನ್ಯತಮ ಅಂದ್ರೆ ಇಷ್ಟು ನಿಮ್ಮ 4 ಎರಡು ತಗೊಳ್ತೀರ ಅದರಲ್ಲಿ ಒಂದು, ಅದು ಯಾವುದೂ ಸಾಧ್ಯ ಇಲ್ಲ. ಸಂಬಂಧ ಅಸಂಭವೇನ, ಅಸಂಭವ ಇದೆ, ಅಸಂಗ ಇದೆ. ಶಾಸ್ತ್ರ ಹೇಳೋದು ಆತ್ಮ ಪ್ರತ್ಯಕ್ಷ ಚೈತನ್ಯ ಅಸಂಗ, ಅದರಿಂದ ಸಂಘ ಸಾಧ್ಯ ಇಲ್ಲ. ಅದರಿಂದ ಯಾವುದು ನೀವು ಕೊಟ್ಟಿದ್ರು ಸಂಯೋಗಾದಿ ಸಂಬಂಧ ಅಭಾವ ಅಸಂಭವ ಇದೆ. ಆದ್ರಿಂದ ಪ್ರತೀಚ ಸಕಾಶ ಜಗದ್ಭಾನಂ ನ ಸ್ಯಾತ್. ಆತ್ಮ ಜೊತೆಗೆ ಪ್ರಪಂಚ ಸಂಬಂಧ ಸಾಧ್ಯ ಇಲ್ಲ. ಅಹಂಕಾರಾದಿ ಸಂಬಂಧ ತಾದಾತ್ಮ್ಯನು ನಿಜವಾಗೂ ಸಾಧ್ಯ ಇಲ್ಲ. ಅಧ್ಯಸ್ಥ ತಾದಾತ್ಮ್ಯ ಹೇಳ್ತಾರೆ. ಅದಕ್ಕೆ ತಾದಾತ್ಮ್ಯ ಅನ್ನೋದು ಅಧ್ಯಸ್ಥ ತಾದಾತ್ಮ್ಯ ಹೇಳಿದ್ದಾರೆ ಅವರು. ತಾದಾತ್ಮ್ಯ ಅಧ್ಯಾಸ ವಶಾತ್ ಅಂತ ಹೇಳಿದ್ದಾರೆ. ತಾದಾತ್ಮ್ಯ ಅಧ್ಯಸ್ಥ ಹೇಳಿ ಅಥವಾ ಅಧ್ಯಸ್ಥ ತಾದಾತ್ಮ್ಯ ಒಂದೇ ಅರ್ಥ. ಅಧ್ಯಸ್ಥ ಅಂತ ತಾದಾತ್ಮ್ಯನೇ ಹೇಳಿಬಿಡಿ. ನಮ್ಮ ಹತ್ರ ಇದೆ 4 ಇದೆ, ಸಂಯೋಗ, ಸಮವಾಯ, ತಾದಾತ್ಮ್ಯ ಮತ್ತೆ ಸ್ವರೂಪ ಸಂಬಂಧ. ಈ 4 ಸಂಬಂಧದಲ್ಲಿ ಏನ್ ಹೇಳಿ ಹೇಳ್ತಾರೆ, ತಾದಾತ್ಮ್ಯ ಅಂತ ಹೇಳಿದ್ರಲ್ಲ, ತಾದಾತ್ಮ್ಯ ಹೇಳಿ. ಅಧ್ಯಸ್ಥ ತಾದಾತ್ಮ್ಯ ಅಥವಾ ತಾದಾತ್ಮ್ಯ ಅಧ್ಯಾಸ ಯಾಕೆ ಹೇಳ್ತೀರಿ ಅಂತ ಅವ್ರು ತಾರ್ಕಿಕ ಕೇಳ್ತಾರೆ. ಇದೇ ಅಲ್ಲ ತಾದಾತ್ಮ್ಯ ಸಂಬಂಧ ಇದೆ ಅಷ್ಟೇ ಹೇಳ್ಬಿಡಿ. ಅಧ್ಯಸ್ಥ ಅಂತ ಅಥವಾ ಅಧ್ಯಾಸ ಅಂತ ಕೇಳ್ತೀರಿ. ಅಧ್ಯಾಸ ಇಲ್ಲ ಅಂದ್ರೆ ಸಂಬಂಧವೇ ಆಗಲ್ಲ. ಸಂಬಂಧ ಏನೋ ತೋರಿಸ್ಬೇಕು, ಅಧ್ಯಾಸ ಸಂಬಂಧನೂ ಅಧ್ಯಸ್ಥವೇ. ಯಾಕೆ, ಅಸಂಗ ಇದ್ದಾರೆ ಆತ್ಮ. ಇಲ್ಲ ಅಂದ್ರೆ ಜಗದ್ಭಾನನೇ ಸಾಧ್ಯ ಇಲ್ಲ, ಸಂಬಂಧ ಆಗಿಲ್ಲ, ಅದ್ರ ಜಗದ್ಭಾನ ಅನುಭವ ಆಗ್ತಾ ಇದೆ ಅಂತ ಶ್ರುತಿ ಹೇಳೋದು ಅಸಂಗ. ಅಸಂಗಕ್ಕೆ ಆತ್ಮಕ್ಕೆ ಜಗತ್ ಪ್ರತೀತಿ ಹೆಂಗಾಗುತ್ತೆ, ಬಹಿರಿವ ಉದ್ಭೂತಮಾದ್ರೂ ಸಂಬಂಧ, ಕಾಣದ ಸಂಬಂಧ ಇದೆಯಲ್ಲ, ಕಾಣ್ತಾ ಇದೆ, ಕೇಳ್ತಾ ಇದೆ, ಆ ಸಂಬಂಧ ಆಗಿದೆ. ಅದು ಹೇಗೆ ಸಾಧ್ಯ? ಈ ಅಹಂಕಾರ ನನ್ನಲ್ಲಿ ಇದೆ, ಇದೆಲ್ಲ ಇದೆ, ರಾಗ ದ್ವೇಷ ಇದೆಲ್ಲ ಹೆಂಗ್ ಕಾಣುತ್ತೆ? ಅದು ಆಗ್ಬಾರ್ದು. ಇವ್ರ ತಾರ್ಕಿಗಳ ಸತ್ಯ ಇದೆ ಆದ್ರೆ ಹೇಳಿ, ಇಲ್ಲ ಅಸಂಗ. ಎರಡರಲ್ಲಿ ನಾವು ಮಧ್ಯ ರಸ್ತೆ ಬೇಕು. ಮಧ್ಯ ರಸ್ತೆ ಏನು, ಅಧ್ಯಾರೋಪ ಮಾಡಬೇಕು, ಅಪವಾದ ಆಮೇಲೆ ಮಾಡ್ತಾರೆ. ಅಧ್ಯಾರೋಪ ಅಪವಾದಾಭ್ಯ ನಿಷ್ಪ್ರಪಂಚಂ ಪ್ರಪಂಚತೆ. ಆ ಬ್ರಹ್ಮ ಅದರಲ್ಲಿ ಅಧ್ಯಾರೋಪ ಮಾಡ್ತಾರೆ ಮುಂಚೆ, ಆಮೇಲೆ ಅಪವಾದ ಮಾಡ್ತಾರೆ. ಅದರಿಂದ ಏಕಮೇವ ಅಂತ. ಅದರಿಂದ ಐಕ್ಯ ಅಂತ ಹೇಳುದು ಭೇದ ಮುಂಚೆ ನೀವು ತಗೊಂಡಿದ್ದೀರ ಅದೇ ಭೇದ ಇದೆ ಅಂತ ಒಪ್ಕೊಂಡು ಆಮೇಲೆ ಅಭೇದ ಸಿದ್ಧ ಮಾಡುದು, ಅದಕ್ಕೆ ಐಕ್ಯ ಅಂತ. ಅದು ಅಪವಾದ. ಇಲ್ಲ ಅಂದ್ರೆ ನಮ್ಗೆ ಪ್ರಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತೀಚ ಸಕಾಶ. ಅದು ತರ್ಕ ಅಪ್ಲಿಕೇಶನ್. ಭೇದ ಅಂತ ತಗೊಂಡು ಆಮೇಲೆ ತರ್ಕ ಅಪ್ಲಿಕೇಶನ್ ಅಂದ್ರೆ ಅನುಭವ ಏನಿದೆ
ಅದು ಒಪ್ಕೊಂಡು ಆಮೇಲೆ ನಿರಾಕರಣೆ ಮಾಡೋದು ಏನೋ ಒಂದು ಪ್ರಕ್ರಿಯೆ. ತಾರ್ಕಿಕರು ತಗೊಳ್ಳಲ್ಲ, ನಮ್ಮಲ್ಲಿ ಆ ತರ್ಕ ಪ್ರಯೋಗ ಇದೆ. ತರ್ಕ ದರ್ಶನ ಒಪ್ಪಲ್ಲ ನಾವು, ಅದ್ರ ತರ್ಕ ಪ್ರಕ್ರಿಯೆ ಒಪ್ತೀವಿ. ಶಬ್ದದಲ್ಲಿ ಅವರು ಲಕ್ಷಣ ಅನ್ಕೊಡ್ತಾರೆ, ಅದರಲ್ಲೆಲ್ಲ ದೋಷ ಇದೆ, ಅದೆಲ್ಲ ತೋರಿಸ್ತೀವಿ. ಅಲ್ಲಿ ಹೋಗಿದ್ರೆ ವಾದ ಗ್ರಂಥದಲ್ಲಿ ಇದು ಜಗದ್ಭಾನ ಆಗ್ತಾ ಇದೆಯಾ, ಅಸಂಗಕ್ಕೆ ಜಗದ್ಭಾನ ಹೇಗೆ ಸಾಧ್ಯ, ಆ ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ಆದ್ರಿಂದ ಯಾವ್ದಾದ್ರು ಸಂಬಂಧ ತಗೊಳ್ಳಿಯೋ ಅದು ಅಧ್ಯಾಸನ ಇದೆ. ಯಾಕೆ ಅಸಂಗಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಾಸ, ತಾದಾತ್ಮ್ಯನೂ ಸಾಧ್ಯ ಇಲ್ಲ, ಮತ್ತೆ ಪ್ರಪಂಚ ಸಂಬಂಧ ಸಾಧ್ಯ ಇಲ್ಲ, ಆದ್ರೂ ಅನುಭವದಲ್ಲಿದೆ ಅಂತ ನಾವು ಅಧ್ಯಸ್ಥ ಅಂತ ಹೇಳ್ತೀವಿ. ತಥಾಚ ತತ್ರ ಅಧ್ಯಸ್ಥಂ ಏವ ತತ್, ವಿಶ್ವ ಎಲ್ಲ ಅಧ್ಯಸ್ಥನೇ ಇದೆ. ತಥಾಚ ಪ್ರತ್ಯಗಾತ್ಮಾನಂ ಪ್ರಕೃತ್ಯ ಶ್ರುತಿ ಹೋಗುತ್ತೆ. ಆದ್ರೆ ಏನ್ ಹೇಳಿದ್ದಾರೆ, ಬಹಿರಿವ ಉದ್ಭೂತಂ ಕಾಣ್ತಾ ಇದೆ ಅಲ್ಲ, ಒಳಗಿದ್ದೀರಿ ಅಂತ ಹೇಳಿದಿರಲ್ಲ, ಒಳಗಿದೆ ಅಂತ ಹೇಳಿದಿರಲ್ಲ, ಆ ಒಳಗಿದ್ದದ್ದು ಅಧ್ಯಸ್ಥನೆಯ, ಸತ್ಯ ಅಲ್ಲ. ಹೊರಗೆ ಕಾಣ್ತಾ ಇದೆ ಅದು ಮಿಥ್ಯ, ಒಳಗಿರೋದು ಮಿಥ್ಯ, ಅದು ಹೇಳಿದ್ದಾರೆ. ಒಳಗೆ ನಿಜ ಇಲ್ಲ. ಇದಕ್ಕೇನಂತ ಶ್ರುತಿರ್ಭವತಿ, ಶ್ರುತಿ ಕೊಡ್ತಾರೆ. ಪ್ರತ್ಯಗಾತ್ಮನಂ ಪ್ರಕೃತ್ಯ, ಅದೇ ಈಗ ಪ್ರತ್ಯಗಾತ್ಮ ಇದು ಪ್ರಕೃತಿ ಅಂದ್ರೆ ಅದರ ಸಂದರ್ಭ ತಗೊಂಡು ಬಂದಿದ್ದಾರೆ. ಈಗ ವಿಶ್ವಂ ದರ್ಪಣ ದೃಶ್ಯಮ ಇದೆಲ್ಲ ತಗೊಂಡು ಎಲ್ಲಿದೆ ಆತ್ಮನಿ ಅಂತ ಹೇಳಿದ್ದಾರೆ. ಆತ್ಮನ ಹೇಳಿದ್ರೆ ಆತ್ಮ ಈಗ ಸಂದರ್ಭ, ಆ ಸಂದರ್ಭದಲ್ಲಿ ಏನೇನು ಶ್ರುತಿ ಇದೆ ಅಂತ ತಗೊಂಡು ಬರ್ತಾರೆ. ಶ್ರುತಿರ್ಭವತಿ ಏನು, ಪುರತ್ರೇ ಕ್ರೀಡತಿ ಯಶ್ಚ ಜೀವ ತತಸ್ತು ಜಾತಂ ಸಕಲಂ ವಿಚಿತ್ರಂ ಆಧಾರಂ ಆನಂದಂ ಅಖಂಡಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ. ಪುರತ್ರಯ ಮೂರು ಪುರ ಅಂದ್ರೆ ಇದು ಹೇಳ್ತಾರೆ ಪುರತ್ರಯ. ಪುರ ಇದು ಪುರ ಅಂದ್ರೆ ವಾಸ್ತವಿಕ ಪುರ ಅಂದ್ರೆ ಅದು ಊರು, ಇದೆಲ್ಲ ಹೇಳ್ತಾರೆ. ಪುರತ್ರಯ ಕ್ರೀಡತಿ, ಏನು ಪುರತ್ರಯ ಕ್ರೀಡತಿ, ಅವಸ್ಥಾತ್ರಯ ತಗೊಳ್ಬಹುದು, ಶರೀರತ್ರಯ ತಗೊಳ್ಬಹುದು, ಅದರಲ್ಲೇನು ಕ್ರೀಡತಿ. ಯಹ ಕ್ರೀಡತಿ ಯಕಾಸ ಜೀವ, ಆ ಜೀವದಲ್ಲಿ ಅಲ್ಲೇ ಆಟ ಆಡ್ಕೊಂಡಿರ್ತಾನೆ, ಮೂರು ಶರೀರಲ್ಲಿ ಮೂರು ಅವಸ್ಥಾ ಅಲ್ಲಿ. ಅವನು ಯಾರಿದ್ದಾನೆ, ಅವನು ಎರಡು ತಗೊಳ್ಬಹುದು. ಮೂರು ಪುರದಲ್ಲಿ ಅಂದ್ರೆ ಶರೀರದಲ್ಲಿ ಹೇಳ್ಬಹುದು, ಅವಸ್ಥಾತ್ರಯನು ಹೇಳ್ಬಹುದು. ಯಶ್ಚ ಜೀವ ತತಸ್ತು ಜಾತಂ ಸಕಲಂ ವಿಚಿತ್ರಂ, ವಿಚಿತ್ರಂ ಜಗತ್ ಸಕಲಂ ಜಾತಂ ತತ ಅಕಸ್ಮಾತ್ ಜೀವಾತೇವ ನತು ಅನ್ಯ ಕಶ್ಯ ಅಪಿ ಅಸ್ತಿ. ಅದಕ್ಕೆ ಚೈತನ್ಯ ಒಂದೇ ಇದೆ, ಆ ಚೈತನ್ಯನೇ ಎಲ್ಲ ಉತ್ಪನ್ನ ಆಗಿದ್ದು, ಅವನೇ ಜೀವ, ಆ ಜೀವನೇನು ಉತ್ಪನ್ನ ಆಗಿದೆ, ಅವನೇ ಅಲ್ಲೇ ಆಟ ಆಡ್ಕೊಂಡಿದ್ದಾನೆ, ಈಗ ಸಿಗ್ಬಿದ್ದಾನೆ. ಹಾಗೆ ಅಧ್ಯಸ್ಥ ತಾದಾತ್ಮ್ಯ ಮಾಡಿಕೊಂಡು ಅದರಲ್ಲಿ ಈ ಉದಾಹರಣೆ ಇದೆ ಅಲ್ಲ, ಘಟದಲ್ಲಿ ಹಣ್ಣಿದೆ, ಆ ಮಂಗ ಬಂದು ಕೈ ಹಾಕ್ತಾನೆ, ಹೊರಗೆ ಬರಲ್ಲ, ಯಾಕೆ ಅವನೇ ಸಿಕ್ಕಾಯ್ಕೊಂಡಿದ್ದಾನೆ. ಸಹಜ ಬರುದು, ಕೈ ಬಿಟ್ರೆ ಆಯ್ತು. ಆ ಫಲ ಬೇಕು ಸಿಕ್ಕಾಯ್ಕೊಂಡಿದ್ದಾನೆ. ಈಗ ನಾನು ಸಂಸಾರಿ ಅಂತ ತೀಡ್ತಾನೆ ಇವನು. ಯಾರು ಅವನು? ಅವನೇ ಪರಮಾತ್ಮ ದಕ್ಷಿಣಾಮೂರ್ತಿ ಅಂತ ಹೇಳಿದೆ. ಕುರುತ್ ಸಾಕ್ಷಾತ್ ಕುರುತಿ ಅಂತ ಆತ್ಮನೇಪದಿ ನೋಡಿದ್ದೀವಲ್ಲ ಹೋದ ಪಾಠದಲ್ಲಿ. ಆಧಾರಂ ಆನಂದಂ ಅಖಂಡಂ ಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ. ಜೊತೆ ಅವನಿಂದ ಬಂದಿದೆ ಎಲ್ಲಿ ಹೋಗುತ್ತೆ, ಅಲ್ಲೇ ಲೀನ ಆಗುದು, ಲಯನೂ ಅಲ್ಲೇ ಆಗುತ್ತೆ. ಅದೇ ಅವನೇ ಆಧಾರ, ಆನಂದ ರೂಪ ನಿಜವಾಗೂ, ಅಖಂಡ ಓದ ರೂಪವು ಸಚ್ಚಿದಾನಂದ ಅಂತ ಅರ್ಥ. ಅವನೇ ಆಧಾರ ಇಕೊಂಡು ಅಂದ್ರೆ ಸೃಷ್ಟಿ ಆಯಿತು ಅವನಿಂದ, ಸ್ಥಿತಿನೂ ತೋರಿಸ್ಬಿಟ್ಟಿದ್ದಾರೆ. ಅವನೇ ಆಧಾರ ಅಂದ್ರೆ ಸ್ಥಿತಿನೂ ಅಲ್ವೇ. ಮತ್ತೆ ಯಸ್ಮಿನ್ ಪುರತ್ರಯಂ ಲಯಂ ಯಾತಿ, ಯಾವ ಆತ್ಮದಲ್ಲಿ ಅವನ ಜೀವದಲ್ಲಿ, ಯಸ್ಮಿನ್ ಜೀವಾತ್ಮನಿ ಪುರತ್ರಯಂ ಲಯಂ ಯಾತಿ, ಅಲ್ಲೇ ಲೀನನೂ ಆಗುತ್ತೆ. ಅಂದ್ರೆ ಅವನ ಸೃಷ್ಟಿ ಸ್ಥಿತಿ ಲಯ ಕಾರಣ ಅಂತ ಜೀವನೇ ತೋರಿಸಿದ ಶ್ರುತಿದಲ್ಲಿ ಬಂದಿದೆ. ಇನ್ನೊಂದು ಶ್ರುತಿ ಏನಿದೆ, ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ ಜ್ಯೋತಿರಾಪ ಪೃಥ್ವಿ ವಿಶ್ವಸ್ಯ ಧಾರಿಣಿ ಕೊಟ್ಟಿದ್ದಾರೆ. ಏನು ಏತಸ್ಮಾತ್ ಪ್ರಾಣ ಜಾಯತೆ, ಏತಸ್ಮಾತ್ ಅಂದ್ರೆ ಆತ್ಮನ ಬ್ರಹ್ಮಾತ್ಮನ, ಅಲ್ಲಿಂದ ಏನು ಪ್ರಾಣನೂ ಉತ್ಪನ್ನ ಇದೆ, ಮನ ಸರ್ವೇಂದ್ರಿಯಾಣಿ ಎಲ್ಲೋದ್ರೆ, ಖಂ ವಾಯು ಪಂಚಮಹಾಭೂತನು ತೋರಿಸ್ಬಿಟ್ಟಿದ್ದಾರೆ. ಆ ಪೃಥ್ವಿ ವಿಶ್ವಸ್ಯ ಧಾರಿಣಿ ಪೃಥ್ವಿ ಅಪಿ, ಅದು ಎಲ್ಲ ವಿಶ್ವಧಾರಿಣಿ ಪೃಥ್ವಿನೂ, ವಿಶ್ವ ಅಂದ್ರೆ ಎಲ್ಲ ಲೋಕ, ಆ ಪೃಥ್ವಿವರೆಗೆ ಖಂದಿಂದ ಆಕಾಶನ ಶುರುವಾಗಿ ಎಲ್ಲದು ಪಂಚಮಹಾಭೂತ ಅದೆಲ್ಲ ಇದೆ. ಅದು ಅಲ್ಲಿ ಆ ವಿಶ್ವಸ್ಯ ಧಾರಿಣಿ ಅಂದ್ರೆ ಪೃಥ್ವಿ ಅಂದ್ರೆ ಬರೀ ಪಂಚಮಹಾಭೂತ ಅಲ್ಲ, ಭೌತಿಕದಲ್ಲಿ ತಂದಿದ್ದಾರೆ. ಭೌತಿಕ ಪೃಥ್ವಿನೂ ಅಲ್ಲಿ ವಿಶ್ವಸ್ಯ ಧಾರಿಣಿ ಏನಿದೆ ಅದು ಏತಸ್ಮಾತೇವ ಜಾಯತೆ, ಏತಸ್ಮಾತ್ ಬ್ರಹ್ಮಾತ್ಮನ. ಆಮೇಲೇನು, ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ ಬ್ರಹ್ಮ ಅದ್ವಯಂ ಅಸ್ಮ್ಯಹಂ. ಇಲ್ಲಿ ಜೀವ ನಾನೇ, ನನ್ನಲ್ಲೇ ಇದೆ ಅಂತ ಹೇಳ್ತಾನೆ ನಾನು. ಮಯ್ಯೇವ ಸಕಲಂ ಜಾತ, ಎಲ್ಲ ನನ್ನಲ್ಲೇ ಉತ್ಪನ್ನ ಆಗಿದೆ, ನನ್ನಲ್ಲೇ ಪ್ರತಿಷ್ಠಾನು ಇದೆ ಅಂದ್ರೆ ಸ್ಥಿತಿ, ಲಯನು ಮಯಿ ಸರ್ವಂ ಲಯಂ ಯಾತಿ. ಯಾರು? ತದ್ ಅಂತ ಬ್ರಹ್ಮ ಅದ್ವಯಂ ಅಹಂ ಅಸ್ಮಿ. ಹೀಗೆ ಕೈವಲ್ಯ ಉಪನಿಷತ್ತಲ್ಲಿ ಬಂದಿದೆ ಇತಿ. ಮುಂದೇನು ಹೇಳ್ತಾರೆ, ನಾಲ್ಕನೇದು ಕೊಡ್ತಾರೆ. ಯಥಾ ಸ್ವಪ್ನ ಪ್ರಪಂಚೋಯಂ ಮಯಿ ಮಾಯಾ ವಿಜೃಂಭಿತ ಏವಂ ಜಾಗೃತ ಪ್ರಪಂಚಶ್ಚ ಮಯಿ ಮಾಯಾ ವಿಜೃಂಭಿತ.
ಹೇಗೆ ಮಾಯಾದಿಂದ ಉತ್ಪನ್ನ ಆಗಿದೆ, ಮಾಯಾ ಕಾರ್ಯ ಏನು ಸ್ವಪ್ನ ಪ್ರಪಂಚ, ಹಾಗೆ ಜಾಗೃತ ಪ್ರಪಂಚ, ಹಾಗೆ ಎಲ್ಲಿ ನನ್ನಲ್ಲೇ ಹೇಗೆ ಸ್ವಪ್ನ ಉತ್ಪನ್ನ ಆಗಿದೆ ಪ್ರಪಂಚ, ಹಾಗೆ ಜಾಗೃತ ಪ್ರಪಂಚ ನನ್ನಲ್ಲೇ ಉತ್ಪನ್ನ ಆಗಿದೆ ಅಂತ ಇತಿ ಪುರಾಣ ವಚನಂಚ, ಶ್ರುತಿಯಲ್ಲ ಇದು ಪುರಾಣ ವಚನಂಚ ಅಂತ ಹೇಳಿಬಿಟ್ರು. ತತಃ ಪ್ರತೀಚ್ಯೇವ ಜಾಗೃತ ಪ್ರಪಂಚ ಅಧ್ಯಸ್ಥ ಅನುಭೂಯತೆ. ಭ್ರಾಂತ್ಯ ಮಾಯಾ ಭ್ರಾಂತಿ, ಅದು ವಿಕಾರ, ಇದು ಏನ್ ಹೇಳ್ತಾರೆ ಅದಕ್ಕೆ ಆವರಣ ಆಯಿತು, ವಿಕ್ಷೇಪ ಬಹಿರಿವ ವಿಕ್ಷೇಪ, ಅದು ಭ್ರಾಂತ್ಯ ಬಹಿರಿವ ಇತಿ ಭಾವ. ಪ್ರತೀಚಿಯೇವ ಪ್ರತೀಚಿ ಪ್ರತ್ಯಗಾತ್ಮನಿಯೇವ ಸನ್, ಜಾಗೃತ ಪ್ರಪಂಚನೂ ಅಲ್ಲೇ ಇದೆ, ಮೈಯೇವ ಪ್ರತೀಚಿ ಪ್ರತ್ಯಗಾತ್ಮನಿ ಅಧ್ಯಸ್ಥ ಅನುಭೂಯತೆ. ನನ್ನಲ್ಲಿದ್ರು ಎಲ್ಲಿ ಬಹಿರಧ್ಯಸ್ಥ, ಹೊರಗಿದೆ ಅಂತ ಅಧ್ಯಸ್ಥ ಇದೆ. ಪ್ರತೀಚಿ ಏವ ಜಾಗೃತ ಪ್ರಪಂಚ ಅಧ್ಯಸ್ಥ, ನನ್ನಲ್ಲೇ ಅಧ್ಯಸ್ಥ ನಿಜ ಇಲ್ಲ, ಅಧ್ಯಸ್ಥ ಇದೆ, ಆದ್ರೂ ಹೊರಗೆ ಕಾಣಿಸ್ತಾ ಇದೆ. ಎರಡೂ ಹೇಳ್ಬಿಟ್ರು. ನನ್ನಲ್ಲಿದೆ ಹೇಳ್ತಾರೆ, ಸತ್ಯ ಅಲ್ಲ. ಹೊರಗೆ ಕಾಣ್ತಾ ಇದೆ, ಸತ್ಯ ಅಲ್ಲ ಹೇಳಿದ್ದಾರೆ. ಓ ನಿನ್ನಲ್ಲೇ ಇದೆಯಾ, ಸತ್ಯ ಅಲ್ಲ, ಅದು ಅಧ್ಯಸ್ಥ. ಹೊರಗಂತೂ ಇದೆ, ಹೊರಗೆ ಅಧ್ಯಸ್ಥ ಅಂತ ಯಾರು ಇಲ್ಲ, ಹೊರಗೆ ಸತ್ಯ ಅಂತ ಕಾಣಿಸ್ತಾ ಇದೆಯಲ್ಲ, ಅದು ನಿಜವೂ ನನ್ನಲ್ಲಿದೆ. ಹೊರಗೆ ಸತ್ಯ ಅಲ್ಲ, ಒಳಗೆ ಸತ್ಯ ಇದೆ, ಒಳಗೂ ಸತ್ಯ ಅಲ್ಲ, ಒಳಗೆ ಅಧ್ಯಸ್ಥ ಇದೆ ಅಂತ ಹೇಳಿದ್ರು. ಎರಡೂ ಒಂದೇದಲ್ಲಿ ಹೇಳ್ಬಿಟ್ರು. ಈ ಪೂರ್ವ ಪಕ್ಷಿ ಕೂತಿದ್ದಾನೆ, ನಾನು ಸ್ವಾತ್ಮನಿ ಪ್ರಪಂಚ ಅಧ್ಯಸ್ಥ ಚೇದ್ ಬಾಧ್ಯೇತ ನಚ ಕದಾಚಿತ್ ಬಾಧ ಅನುಭೂಯತೆ. ಓ ಒಳಗೆ ಅಧ್ಯಸ್ಥ ಅಂತ ಹೇಳಿದ್ರೆ ಬಾಧ ಆಗ್ಬೇಕಲ್ಲ, ಹೊರಗೆ ಒಳಗೆ ಎಲ್ಲರೂ ಅಧ್ಯಸ್ಥ ಅಂತ ಹೇಳಿದ್ರಲ್ಲ, ಬಾಧ ಆಗ್ಬೇಕು. ಅದು ಯಾವತ್ತು ಬಾಧ ಅನುಭವ ಇಲ್ಲಲ್ಲ ನಮಗೆ. ಅತಃ ನ ಆತ್ಮನಿ ಅಧ್ಯಸ್ಥ ಕಿಂತು ಬಹಿ ಪರಮಾರ್ಥತೆ ಏವ ಸ ವಿದ್ಯತೆ ಇತಿ ಆಶಂಕ್ಯ. ಅವನು ಹೊರಗೆ ಸತ್ಯ ಇರಬೇಕಲ್ಲ, ಯಾವತ್ತು ಬಾಧ ಆಗಲ್ಲ. ಒಳಗಿದೆ ಅಧ್ಯಸ್ಥ ಇದೆಲ್ಲ ಯಾಕಂತ ಹೇಳ್ತೀರಿ, ಹೊರಗಿದೆ ಬಾಧ ಆಗಲ್ಲ, ಹೊರಗೆ ಒಳಗೆ ಎಲ್ಲೂ ಬಾಧ ಆಗಲ್ಲ, ಹೊರಗೆ ಇದೆ ಸತ್ಯ ಇದೆ ಅಂತ ಹೇಳ್ತಾನೆ, ಬಾಧನೆ ಆಗಲ್ಲ. ರಜ್ಜು ಸರ್ಪ ಬಾಧ ಆಗುತ್ತೆ, ಇದರಲ್ಲಿ ಬಾಧ ಆಗುತ್ತೆ ಅಂತ ಕೇಳ್ತಾನೆ. ಯಥಾ ಸ್ವಪ್ನ ಪ್ರಪಂಚ ಅಧ್ಯಸ್ಥ ಅಪಿ ತದಾ ಸತ್ಯ ಇವ ಭಾತಿ ಪ್ರಬೋಧ ಸಮಯ ಬಾಧ್ಯತೆ ಅಂತ ಹೇಳ್ತಾರೆ. ಈಗ ಜಾಗೃತ ಕಾಲದಲ್ಲಿ ಸ್ವಪ್ನ ಬಾಧ ಆಗುತ್ತೆ. ನಿಮ್ಗೇನು ಜಾಗೃತ ಕಾಲ ನನ್ನ ಪ್ರಪಂಚ ಸತ್ಯ ಹೇಳ್ತಾರಲ್ಲ, ಸ್ವಪ್ನ ಉದಾಹರಣೆ ಕೊಡ್ತಾರೆ. ಸ್ವಪ್ನನೂ ಹೊರಗಿದ್ದದ್ದು ಯಾವತ್ತೂ ಬಾಧ ಆಗಲ್ಲ, ಸ್ವಪ್ನದಲ್ಲಿದ್ದವನಿಗೆ ಬಾಧ ಯಾವತ್ತೂ ಆಗಲ್ಲ. ಅವನು ನೀವು ಎಚ್ಚರ ಆದ್ಮೇಲೆ ಬಾಧ ಆಗೋದು. ಹಾಗೆ ನಿಮ್ಗೆ ಬ್ರಹ್ಮತತ್ವಕ್ಕೆ ಎಚ್ಚರ ಆಗಿದ್ರೆ ಮಾತ್ರ ಬಾಧ ಆಗೋದು. ಪ್ರಬೋಧ ಸಮಯ ಎರಡೂ ಕಡೆ ಉದಾಹರಣೆ ಎರಡಿಗೂ ಹೇಳ್ತಾರೆ. ಯಥಾ ಸ್ವಪ್ನ ಪ್ರಪಂಚ ಅಧ್ಯಸ್ಥೋಪಿ, ಅಧ್ಯಸ್ಥನೇ ಸ್ವಪ್ನ, ಒಪ್ತೀಯಾ ಹೇಳ್ತಾ ಪೂರ್ವ ಪಕ್ಷಿ ಕೇಳ್ತಾರೆ. ಹೌದು ಒಪ್ತೇನೆ. ಸತ್ಯ ಇವ ಭಾತಿ, ಸತ್ಯನ ಅದು ಒಪ್ತೀಯಾ, ಒಪ್ತೇನೆ. ಪ್ರಬೋಧ ಸಮಯ ಬಾಧ್ಯತೆ ಒಪ್ತೀಯಾ, ಅದು ಒಪ್ತೇನೆ. ಆದ್ರೂ ಇದಾಗಲ್ವಲ್ಲ, ಈ ಪ್ರಪಂಚ ಎಲ್ಲ ಆಗುತ್ತಂತ ಕೇಳ್ತಾನೆ. ತಥಾ ಏವ ಅಯಮಪಿ ಜಾಗೃತ ಪ್ರಪಂಚ ತತ್ವಜ್ಞಾನಾತ್ ಪೂರ್ವಂ ಸತ್ಯತ್ವೇನ ಭಾತಿ. ನಿನಗೆ ತತ್ವಜ್ಞಾನ ಇಲ್ಲ ಅಂತ ಬಾಧ ಆಗಲ್ಲ, ಅಲ್ಲಿ ತನಕ ಆಗಲ್ಲ. ತತ್ವಜ್ಞಾನ ಆಗಿದ್ರೆ ಪೂರ್ವಂ ತತ್ವಜ್ಞಾನಾತ್ ಪೂರ್ವಂ ಸತ್ಯತ್ವೇನ ಭಾತಿ. ಭಾತಃ ಅಪಿ ಪ್ರಪಂಚ ಪುಲ್ಲಿಂಗತ ಭಾತ ಅಪಿ ಆಚಾರ್ಯೇಣ ಪರಮದಯಾಲುನ ಸಾಕ್ಷಾತ್ ಪರಮೇಶ್ವರ ಅವತಾರ ರೂಪೇಣ ಉಪದಿಷ್ಟ ತತ್ವಮಸ್ಯಾದಿ ಮಹಾವಾಕ್ಯ ಜನ್ಯ ಪ್ರತ್ಯಕ್ ಬ್ರಹ್ಮ ಸಾಕ್ಷಾತ್ ಬ್ರಹ್ಮ ಐಕ್ಯ ಸಾಕ್ಷಾತ್ಕಾರ ಸಮಯ. ಇದು ಈಗ ಪ್ರಬೋಧ ಸಮಯ ಅಂದ್ರೆ ಏನು, ಮುಂಚೆ ಉದಾಹರಣ ಜಾಗೃತ ಕಾಲದಲ್ಲಿ ಬಂದ ಸ್ವಪ್ನದಿಂದ. ಉದಾಹೃತದಲ್ಲಿ ಏನು, ಪ್ರಬೋಧ ಸಮಯದ ಅರ್ಥ ಏನು ಇಲ್ಲಿ. ಅದು ಹೇಗಾಗಬೇಕು, ಅಪಿ ಆಚಾರ್ಯನ ಪರಮದಯಾಲು ಯಾಕೆ ಹೇಳ್ತಾರ, ಅದಕ್ಕೆ ಪೂಜ್ಯ ಸ್ವಾಮೀಜಿ ಹೇಳೋರು ಆಚಾರ್ಯ ಆಗಿದೆ ಅಂತ ಹೇಳಿದ್ರೆ ಅವ್ರು ಯಾಕೆ ಕಲಿಸಬೇಕು ಅಂದ್ರೆ ಅವರಿಗೆ ಮಿಥ್ಯಾತ್ವ ದರ್ಶನ ಆಗಿದೆ, ಸತ್ಯತ್ವ ಬುದ್ಧಿ ಆತ್ಮದಲ್ಲಿದೆ. ಆ ಶಿಷ್ಯದಲ್ಲಿ ಬಂಧ ಏನಿರುತ್ತೆ, ಸತ್ಯ ಇರುತ್ತೋ ಮಿಥ್ಯ ಇರುತ್ತೋ, ಅವರಿಗೆ ದೃಷ್ಟಿನ ಮಿಥ್ಯಾನೇ, ಶಿಷ್ಯನೇ ಇಲ್ಲ. ಎತ್ತರದ್ದು ಸರ್ವಂ ಆತ್ಮವಿವಾಭೂತ್. ಮಾಂಡವಿಕಕಾರ ಉಪದೇಶಾಯೋ ಇದು, ಅದು ಉಪದೇಶ ಮಾಡಲಿಕ್ಕೆ ಭೇದ ಇಟ್ಕೊಂಡಿದ್ದಾರೆ ಅವರು. ಅದು ಭೇದ ಮಾಡಿಕೊಂಡು ಕಲಿಸಬೇಕು ಅಂತ. ಯಾವ ರೀತಿ ದಯಾನಂದ ಅಂತ, ಅದಕ್ಕೆ ಅವರು ಹೇಳಿದ್ರು ದಯಾನಂದ ಅಂತ ಹೆಸರು. ಚಿನ್ಮೇರೆ ಹೇಳ್ತಿದ್ರು, ಯಾಕೆ ದಯಾನಂದ ಹೆಸರು ಮಾಡಿದ್ವಿ, ವಾಟ್ ಎಲ್ಸ್ ವಿಲ್ ಐ ಕಾಲ್ ಹಿಮ್ ಅಂತ. ಪರಮ ದಯಾಲು ಅಂತ ಹೇಳ್ತಾರೆ. ಪರಮ ದಯಾಲು ಇರಬೇಕು ಅಂತ. ಪರಮ ದಯಾಲು ಅಂದ್ರೆ ಅದೇ ಮತ್ತೇನಿಲ್ಲ ಅಂತ, ನಮ್ಮ ಅನುಗ್ರಹ ಮಾಡ್ತೀವಿ ಏನು, ಅದೇ ಆ ಶಿಷ್ಯನ ಉದ್ಧಾರ ಆಗ್ಲಿ, ಅವನ ಉದ್ಧಾರ ಆಗ್ಲಿಕ್ಕೆ ಏನಿಲ್ಲ, ಅವನು ಸಂಸಾರದಲ್ಲಿಲ್ಲ, ಅವನು ನಿಜವಾಗೂ ಇಲ್ಲ, ಸಂಸಾರವೇ ಇಲ್ಲ. ಅವನು ಯಾಕೆ ಸಂಸಾರ ಇರ್ತಾನೆ, ನನ್ ಮುಕ್ತಿ ಆಗಿದೆ ಅವನದಾಗಿಲ್ಲ ಅಂತ ಭಾವ ಇಲ್ಲ ಅವನಿಗೆ. ಆದ್ರೂ ಅಂತ ಭಾವ ಇಟ್ಕೊಳ್ಬೇಕು. ಹಾಗಾಗಿ ನಾನು ಕಲಿಸ್ತೇನೆ ಅಂತ ಕಲಿಸಬೇಕು ಅಂತ ಕಲಿಸೋರಿಗೆ ಅಪೇಕ್ಷೆ ಇಲ್ಲ, ಕಲಿಸ್ತಾರೆ. ಯಾಕೆ, ಅದಕ್ಕೆ ಪರಮದಯಾಲು ಅಂತ ಹೇಳಿಬಿಟ್ಟಿದ್ದಾರೆ. ಸಾಕ್ಷಾತ್ ಪರಮೇಶ್ವರ ಅವತಾರ ರೂಪೇಣ. ಇಲ್ಲಿ ದಕ್ಷಿಣಾಮೂರ್ತಿ ಅಂತ ಹೇಳ್ತಾರೆ, ಅವರೇ ಗುರು ಅಂತ.
ಆ ಅವತಾರ ತಗೊಂಡು ಉಪದಿಷ್ಟ ತತ್ವಮಸ್ಯಾದಿ ಮಹಾವಾಕ್ಯ ಜನ್ಯ ಪ್ರತ್ಯಕ್ ಬ್ರಹ್ಮೈಕ್ಯ ಸಾಕ್ಷಾತ್ಕಾರ ಸಮಯ ಅಂತ ಪ್ರಬೋಧ ಸಮಯ. ಸಮಯ ಹಿಂದ್ರು ಇದು ಒಂದೇ ಸಮಸ್ತ ಪದ. ಯಾವ ಸಮಯದಲ್ಲಿ? ಸಾಕ್ಷಾತ್ಕಾರ ಸಮಯ. ಎಂದರೆ ಸಾಕ್ಷಾತ್ಕಾರ ಆಗುತ್ತೆ ಐಕ್ಯ. ಯಾವುದರಲ್ಲಿ ಐಕ್ಯ? ಪ್ರತ್ಯೇಗಾತ್ಮ ಬ್ರಹ್ಮನಲ್ಲಿ. ಅದು ಎದರಿಂದ ಜನ್ಯ ಆಗೋದು? ಮಹಾವಾಕ್ಯದಿಂದ ಉತ್ಪನ್ನ ಆಗೋದು ಬೋಧ. ಇದು ಆ ಮಹಾವಾಕ್ಯ ಏನು? ತತ್ವಮಸ್ಯಾದಿ. ಅದು ಏನು? ಉಪದಿಷ್ಟ. ಅದು ಕಲಿಸಿರಬೇಕು, ಅದು ಹಂಗೆ ಓದ್ಕೊಂಡಲ್ಲ, ಆಚಾರದಿಂದ ಪ್ರಾಪ್ತ ಆಗಿರೋದು. ಆ ಸಮಯದಲ್ಲಿ ಸಮೂಲಂ ಬಾಧಿತ ಸನ್ ನತು ಸತ್ಯತ್ವೇನ ಭಾತ ಪೂರ್ವಂ ಸತ್ಯತ್ವೇನ ಭಾತ ಸನ್ ಸಾಕ್ಷಾತ್ಕಾರ ಸಮಯ ಪ್ರಬೋಧ ಸಮಯ ಕಿಂ ಸಮೂಲಂ ಬಾಧಿತ ಸನ್. ಸಮೂಲ ಬಾಧ ಆಗುತ್ತೆ. ಅದರ ಮೂಲ ಮತ್ತೆ ವಾಪಸ್ ಉತ್ಪನ್ನ ಆಗಲ್ಲ. ಈಗ ಹೋಯ್ತು ಮತ್ತೆ ನಾಳೆ ಬರ್ಬೋದಾ? ಇಲ್ಲ. ಜಡ ತೆಗೆದುಬಿಟ್ಟಿದ್ದಾರೆ, ಮೂಲ ತೆಗೆದುಬಿಟ್ಟಿದ್ದಾರೆ. ಸನ್ ಪ್ರತ್ಯಕ್ ಅಭಿನ್ನ ಅದ್ವಿತೀಯ ಬ್ರಹ್ಮ ಮಾತ್ರತಯ ಪರಿಶಿಷ್ಯತೆ. ಮತ್ತೇನು ಇಲ್ಲ. ಅಷ್ಟು ಏನು ಉಳಿತೆ? ಪ್ರತ್ಯೇಕ ಅಭಿನ್ನ ಅದ್ವಿತೀಯ ಬ್ರಹ್ಮ ಉಳಿತೆ. ಪ್ರತ್ಯೇಕ ಅಭಿನ್ನ ಅಂದ್ರೆ ಮತ್ತೆ ಏನಿಲ್ಲ, ಎರಡನೇದಿಲ್ಲೇ ಇಲ್ಲ, ಒಂದೇ ಇಲ್ವೇ ಇಲ್ಲ ಅಂತ. ಪರಿಶಿಷ್ಯತೆ ಇತಿ ಅಭಿಪ್ರೇತ್ಯ ಏನು? ಎಸ್ ಸಾಕ್ಷಾತ್ ಎಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯ. ಅದರ ಅರ್ಥ ಕೊಡ್ತಾರೆ. ಈಗ ಯಹ ಅಂದ್ರೆ ಯಾರು? ಅಧ್ಯಸ್ಥ ಪ್ರಪಂಚ ಅಧಿಷ್ಠಾನಭೂತ ಪ್ರತ್ಯೇಗಾತ್ಮ. ಯಹ ಅಂದ್ರೆ ಅವನು ಪ್ರತ್ಯೇಗಾತ್ಮನೇ. ಅವನೇನು? ಅಧ್ಯಸ್ಥ ಪ್ರಪಂಚ ಅಧಿಷ್ಠಾನಭೂತ ಆಗಿದ್ದಾನೆ. ಆ ಪ್ರಪಂಚ ಯಾವ್ದು ಅಧ್ಯಸ್ಥ ಆಗಿದೆ? ಎಲ್ಲಾಗಿದೆ? ವಿಶ್ವ ಅವನಲ್ಲೇ ಅಧ್ಯಸ್ಥ ಆಗಿದೆ. ಹೊರಗೆ ಕಾಣ್ತಾ ಇದೆ, ಅವನಲ್ಲೇ ಅಧ್ಯಸ್ಥ ಇದೆ, ಸತ್ಯ ಇಲ್ಲ. ಅದಕ್ಕೆ ಅಧಿಷ್ಠಾನ ಸತ್ಯ. ಸತ್ಯ ಯಾರು? ಪ್ರತ್ಯೇಗಾತ್ಮ. ಈಗ ವಿಚಾರ ಸಾಗರಲ್ಲಿ ಒಂದು ಇವತ್ತು ಉದಾಹರಣೆ ಏನು ಹೇಳ್ತಾರೆ? ಇದು ಮಾಯಾ. ಮಾಯಾದಿಂದ ಕಲ್ಪಿತ. ಮಾಯಾ ಅಂದ್ರೆ ಏನು? ಈಗ ಐಂದ್ರಜಾಲ ಹೇಳ್ತಾರೆ. ಐಂದ್ರಜಾಲ ಅಂದ್ರೆ ಜಾದೂಗರ ಒಂದು ಜಾದೂ ಮಾಡ್ತಾ ಇದ್ದಾನೆ. ಮಗ ನೋಡ್ತಾ ಇದ್ದಾನೆ, ತಂದೆ ಕರ್ಕೊಂಡು ಹೋಗಿದ್ದಾರೆ. ಮಗ ಅದ್ಭುತ, ಅಯ್ಯೋ 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 ಏನು ಇದು, ಏನು ಅದ್ಭುತ, ಏನು ಸುಂದರ, ಏನು ಒಳ್ಳೆ ತೋರಿಸಿದ್ರೆ ಓ ಆನಂದ ಆನಂದ. ಇಲ್ಲ ಅಂದ್ರೆ ಏನು ಬಹಳ ಏನು ಇದು ಭಯಂಕರ ತೋರಿಸಿದ್ರೆ ಹೆದರಿಕೆ. ಎರಡೂ ಮಿಥ್ಯ ಅಲ್ವಾ? ಅದಕ್ಕೆ ಏನ್ ಹೇಳ್ತಾರೆ? ತಂದೆ ಹೇಳ್ತಾನೆ ಮಗನಿಗೆ, ಎಲ್ಲ ಮಿಥ್ಯ ಇದೆ, ಎಲ್ಲ ಮಿಥ್ಯ. ಎಲ್ಲ ಮಿಥ್ಯ ಹೇಳಿದಾಗ ಅವನೇನ್ ತಳ್ಕೊಳ್ತಾನೆ? ಸ್ಟೇಜ್ ಮೇಲೆ ಇದ್ದದ್ದು ಏನೇನು ಕಾಣಿಸ್ತಾ ಇದ್ದಾನೆ, ಆ ಜಾದೂಗರ್ ಏನೇನು ಕಾಣಿಸ್ತಾ, ಆನೆ ಆಮೇಲೆ ಏನೇನು ವೃಕ್ಷ, ಇದೆಲ್ಲ ಸುಳ್ಳು. ಆ ಜಾದೂಗರ್ ಸುಳ್ಳು ಅಂತ ತಿಳ್ಕೊಳ್ತಾನ ಅವನು? ಇಲ್ಲ, ಅವನಿದ್ದಾನೆ. ಅದೆಲ್ಲ ಕಾಣೋದೆಲ್ಲ ಸುಳ್ಳು ಅಂದ್ರೆ ಅವನ್ ಎಲ್ಲದೂ ಸುಳ್ಳು. ಸರ್ವ ಮಿಥ್ಯ. ಎಲ್ಲ ಸುಳ್ಳಪ್ಪ, ಹೆದರ್ಬೇಡ, ಸುಳ್ಳು, ಇಷ್ಟು ಕೊಣಿದಂತ ಎಲ್ಲ ಸುಳ್ಳು. ನೋಡಿ ಈಗ ಕಾಣ್ತಾ ಇದೆ, ಆನೆ ಹೋಗುತ್ತೆ ಈಗ, ಇಲ್ಲ ಅಂತ ಅದು ಹೇಳಿದಾಗ ಆನೆ ಹೋಗುತ್ತೆ, ಆ ಭಯಂಕರ ರೂಪ ಹೋಗುತ್ತೆ, ಇದೆಲ್ಲ ಹೋಗುತ್ತೆ. ಆದ್ರೆ ಆ ಜಾದೂಗರ ಇರ್ತಾನೆ. ಆದ್ರಿಂದ ಆ ಜಾದು ಎಲ್ಲಿದೆ? ಆ ಅಧಿಷ್ಠಾನ ಸತ್ಯ. ಅಂದ್ರೆ ಸರ್ವ ಮಿಥ್ಯ ಅಂದ್ರೆ ಅಧಿಷ್ಠಾನ ಸತ್ಯ ಅಂತ ಅರ್ಥ. ಅದಕ್ಕೆ ಏನ್ ಹೇಳ್ತಾರೆ ಅಲ್ಲಿ? ಯಹ ಅಂತ ಹೇಳಿದ್ರೆ ಅಧ್ಯಸ್ಥ ಪ್ರಪಂಚ ಅಧಿಷ್ಠಾನಭೂತ ಪ್ರತ್ಯೇಗಾತ್ಮ ಸತ್ಯ. ಅವನು ನಾನು ಸತ್ಯ, ನನ್ನಲ್ಲಿ ವಿಶ್ವ ಪ್ರತೀತಿ ಮಿಥ್ಯ, ವಿಶ್ವ ಮಿಥ್ಯ, ವಿಶ್ವ ಮಿಥ್ಯ ಅಂತ. ಪ್ರಬೋಧ ಸಮಯೇ ಗುರು ಉಪದಿಷ್ಟ ಮಹಾವಾಕ್ಯ ಜ್ಞಾನೋತ್ಪತ್ತಿ ಕಾಲೇ ಅದ್ವಯಂ ಸರ್ವ ಪ್ರಪಂಚಸ್ಯ ಸಮೂಲಸ್ಯ ಬಾಧಿತತ್ವೇನ ವೇದಾದಿ ದ್ವಯರಹಿತಂ ಸ್ವಾತ್ಮಾನಮೇವ ಸಾಕ್ಷಾತ್ಕೃತೆ. ಸ್ವಾತ್ಮಾನಮೇವ ಅಂತ ಹೇಳಿದ್ದಾರೆ. ಸ್ವಾತ್ಮಾನಮೇವ ಅಂದ್ರೆ ಏನು? ವೇದಾದಿ ದ್ವಯರಹಿತಂ. ಆ ದ್ವಿತೀಯ ಮತ್ತೇನಿಲ್ಲ. ಆಕಾಶಾದಿ ಪ್ರಪಂಚ ರಹಿತ ಸ್ವಾತ್ಮಾನಂ. ಅದೇ ಏವ ಸ್ವಾತ್ಮಾನಂ ಅಪಿ ಅಲ್ಲ. ವೇದ ಆಕಾಶಾದಿ ದ್ವಯ ಪ್ರಪಂಚ, ದ್ವಿತೀಯ ಪ್ರಪಂಚ ಏನು ಇಲ್ಲ ಅಂತ ಆತ್ಮ. ಆತ್ಮನಲ್ಲಿದೆ. ಆತ್ಮ ಅದರ ಜೊತೆಗಲ್ಲ, ಆತ್ಮನೂ ಗೊತ್ತು ಅವನಿಗೆ, ವಿಶ್ವವೂ ಗೊತ್ತು. ಹಾಗಲ್ಲ, ಅವನಿಗೆ ಆತ್ಮ ಒಂದೇ, ಅದೇ ಸಾಕ್ಷಾತ್ಕಾರ. ಪ್ರಪಂಚ ಸಾಕ್ಷಾತ್ಕಾರ ಮುಂಚಿಂದಲೇ ಇದೆ, ಅದೇ ಸಾಕ್ಷಾತ್ ಇದೆ. ಅದು ಬಿಟ್ಟು ಆತ್ಮ ಕಾಣ್ತಾ ಇದೆ. ಆತ್ಮ ಮತ್ತೆ ಅದು ಎರಡು ಒಟ್ಟಿಗೆ ಸೇರಿಕೊಂಡು ಕಾಣ್ತಾ ಇಲ್ಲ. ಆತ್ಮ ಒಂದೇ ನನಗೆ ಕಾಣ್ತಾ ಇಲ್ಲ ಅಂದ್ರೆ ಸತ್ಯತ್ವೇನ ಭಾನಂ ಆತ್ಮದ್ದೇಯ, ಆದ್ರೂ ವೇದಾದಿ ರಹಿತಂ ಅಂತ ಹೇಳಿದ್ದಾರೆ. ಪ್ರತ್ಯೇಗಾತ್ಮೇನು ಪ್ರಬೋಧ ಸಮಯ ಹೇಳಿದ್ದಾರೆ. ಪ್ರಬೋಧ ಸಮಯ ಅಂದ್ರೆ ಗುರು ಉಪದಿಷ್ಟ ಮಹಾವಾಕ್ಯ ಜ್ಞಾನೋತ್ಪತ್ತಿ ಕಾಲೆ ಅಂತ ಅರ್ಥ. ಮತ್ತೆ ಸಹಜ ಅರ್ಥ ಕೊಡ್ತಾರೆ. ಜ್ಞಾನೋತ್ಪತ್ತಿ ಕಾಲೆ, ಜ್ಞಾನ ಹೆಂಗ್ ಬಂತು? ಮಹಾವಾಕ್ಯದಿಂದ. ಅದು ಯಾರು? ಗುರು ಉಪದಿಷ್ಟ ಮಹಾವಾಕ್ಯ. ಅದು ಓದ್ಕಂಡು ನನಗೆ ಗೊತ್ತು ಹಾಗಲ್ಲ, ಗುರುಮುಖದಿಂದ ಬರಬೇಕು, ಸಂಪ್ರದಾಯ ಪ್ರಾಪ್ತ. ಜ್ಞಾನೋತ್ಪತ್ತಿ ಅಂದ್ರೆ ಸಂಶಯ ರಹಿತ, ಅಲ್ಲಿಂದ ಆಗ್ಬಹುದು ಅಂತ ಅರ್ಥ. ಆವತ್ತು ಅದ್ವಯಂ ಏನಿದೆ, ಅದು ಅದ್ವಯಂ ಅಂದ್ರೆ ಸರ್ವ ಪ್ರಪಂಚಸ್ಯ ಸ್ವಾತ್ಮಾನಂ ಅದ್ವಯಂ ಅಂತ ಹೇಳಿದಿರಿ. ಅದ್ವಯಂ ಅಂದ್ರೆ ಏನು? ಅದು ಸರ್ವ ಪ್ರಪಂಚಸ್ಯ ಸಮೂಲಸ್ಯ ಬಾಧಿತತ್ವೇನ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ, ಸರ್ವ ನಾಸ್ತಿ, ಅದ್ರ ಸರ್ವದ್ ಬಾಧ ಆಗ್ಬಿಟ್ಟಿದೆ ಅಂತ. ಅದ್ವಿತೀಯ ಅದ್ವಯ ಅಂದ್ರೆ ವೇದಾದಿ ದ್ವಯರಹಿತಂ ಅಂತ ಆತ್ಮಾನಂ ಸ್ವಾತ್ಮಾನಮೇವ. ಸ್ವಾತ್ಮಾನಮಿಗೆ ವಿಶೇಷಣ ಕೊಟ್ಟಿದ್ದಾರೆ.
ಸ್ವಾತ್ಮ ವಿಶೇಷಣ ಅದ್ವಯ ಅಂತ ವಿಶೇಷಣ. ಯಾಕೆಂದ್ರೆ ಆಕಾಶವಾದಿ ಪ್ರಪಂಚನು ಸತ್ಯ ಹಂಗೆ ಆತ್ಮ ಪ್ರತೀತಿ ಆಗ್ತಾ ಇಲ್ಲ, ಆತ್ಮ ಜೊತೆ ಪ್ರತೀತಿ ಆಗ್ತಾ ಇಲ್ಲ, ಅಥವಾ ಅದರ ಜೊತೆ ಆತ್ಮ ಪ್ರತೀತಿ ಆಗ್ತಾ ಇಲ್ಲ, ಆತ್ಮ ಒಂದೇ ಪ್ರತೀತಿ ಆಗ್ತಾ ಇದೆ. ವಿಯದಾದಿ ಅಧಿಷ್ಠಾನಭೂತ ಬ್ರಹ್ಮ ಅಭಿನ್ನ ಸಚ್ಚಿದಾನಂದಾತ್ಮಕಂ ಪ್ರತ್ಯಂಚಂ ಏವ ಸಾಕ್ಷಾತ್ ಕುರುತಿ. ಏವಕಾರ ಇದೆ, ಅದೊಂದೇ, ನನ್ನ ಸ್ವರೂಪ ಒಂದೇ ನನಗೆ ಕಾಣ್ತಾ ಇದೆ, ಅಧಿಷ್ಠಾನ ಕಾಣ್ತಾ ಇದೆ, ಅದೇ ಅಧಿಷ್ಠಾನ ಗೊತ್ತಾಗ್ತಾ ಇದೆ. ಬೇರೆ ವಿಯದಾದಿ ಅಧಿಷ್ಠಾನ ಬ್ರಹ್ಮ ಅಭಿನ್ನ ನಾನು ಸಚ್ಚಿದಾನಂದ ಸ್ವರೂಪ ಆಗಿದ್ದೇನೆ ಅಂತ ಪ್ರತ್ಯೇಗಾತ್ಮ ನಾನಿದ್ದೇನೆ, ನನ್ನ ಸ್ವರೂಪನೇ ಅದು. ಮತ್ತು ವಿವೇದಾದಿ ನನ್ನಲ್ಲಿ ಏನಿಲ್ಲ, ಅಂದ್ರೆ ಅಹಂಕಾರಾದಿ ಪ್ರಪಂಚ ನನ್ನಲ್ಲಿಲ್ಲ, ಹೊರಗೂ ಇಲ್ಲ. ಸಚ್ಚಿದಾತ್ಮಕಂ ಸಾಕ್ಷಾತ್ಕೃತೇನು ಸಚ್ಚಿದಾತ್ಮಕಂ ಬ್ರಹ್ಮ ಅಹಂ ಅಸ್ಮಿ ಇತಿ ಅಪ್ರತಿಬಂಧೇನ ಅವ್ಯವಧಾನಂ ಅನುಭವತಿ. ಹೇಳ್ತಾರೆ ಸಾಕ್ಷಾತ್ ಅಂದ್ರೆ ಏನು, ಅವ್ಯವಧಾನ. ಸಾಕ್ಷಾತ್ ಅಂದ್ರೆ ಮಧ್ಯೆ ಮತ್ತೇನೂ ಇಲ್ಲ, ಮಧ್ಯೇನು ಮಧ್ಯಸ್ಥ ಬೇಕು ಅಂತ ಇಲ್ಲ. ಒಂದ್ಸಲ ಗುರು ಉಪದೇಶ ಆದ್ರೆ ದಶಮಸ್ತೋಮಸಿ ಉಪದೇಶ ಆದಂಗೆ 10ನೇ ಅವನು ನೀನು ಅಂತ, ಆ 9ರ ನಂತರ ನೀನಿದ್ದೇನೆ, ನಾನೇ ಇದ್ದೇನೆ, ಮತ್ತೇನು ಮಧ್ಯ ಬೇಕಾ ನನಗೆ? ನಾನು ಹೆಂಗ್ ನೋಡ್ಲಿ ಅವನು 10ನೇ ಅವರಿಗೆ? ನೀನೇ ಇದೆಯಾ, ನೀನು ನೋಡು ಮತ್ತೆ ಕೆಲಸ ಇಲ್ಲ, ಅದಕ್ಕೇನು ಸಾಧನೆ ಬೇಡ. ಮತ್ತೆ ಸಾಕ್ಷಾತ್ಕಾರ ಅಂದ್ರೆ ಅದ್ರಲ್ಲಿ ಮತ್ತೆ ಮಧ್ಯ ಮನಸ್ಸಿಂದ ನೋಡ್ತಾ ಇದ್ದೇನೆ, ಸಮಾಧಿ ಅವಸ್ಥೆಯಲ್ಲಿ ನೋಡ್ತಾ ಅಂತ ಅದೇನಿಲ್ಲ, ಬೇರೆ ಇಲ್ಲ, ನಾನೇ ಇದ್ದೇನೆ, ನನಗೆ ನಾನು ಹೆಂಗ್ ನೋಡುದು? ಅದಕ್ಕೆ ಬೃಹದಾರಣ್ಯಕ ಅಂತಿದ್ರೆ ಹೇಳುತ್ತೆ, ನನಗೆ ನಾನು ಹೆಂಗೆ ನೋಡುದು? ಸಾಧ್ಯವೇ ಇಲ್ವಲ್ಲ. ಏನು ಸಾಧನೆ ಇದೆ? ನಾನು ನೋಡೋದು ಬೇಕಾಗಿಲ್ಲ ನನಗೆ, ನಾನು ಯಾಕೆ ನಾನು ನೋಡ್ತೇನೆ? ಈಗ ಹೇಳ್ತೀವಿ ಉತ್ತರ ಕಾಶಿ ಹೋಗಿ ಏನೇನು ನೋಡ್ಬೋದೆ, ನನ್ನನ್ನು ನೋಡಿದೆ, ಯಾರು ಹೇಳಲ್ಲ. ಉತ್ತರ ಕಾಶಿ ಹೋಗಿ, ಉತ್ತರ ಕಾಶಿ ಯಾಕೆ ನೀವು ಬರಬೇಕು? ನಿಮ್ಗೆ ನೋಡ್ಲಿಕ್ಕೆ ನೀವು ಬಂದಿದ್ದೇನು ಉತ್ತರ ಕಾಶಿಗೆ? ಭಾಗೀರಥಿ ಇದೆಯಾ, ಆಶ್ರಮ ಇದೆಯಾ, ಸುಂದರ ದೃಶ್ಯ ಇದೆ, ಅದಲ್ಲ ನನಗೆ ನೋಡ್ಬೇಕು. ಅಲ್ಲಿ ಹೇಗೆ ನೋಡ್ಬೇಕಪ್ಪ? ನನಗೆ ಅಲ್ಲಿ ಉತ್ತರ ಕಾಶಿಗೆ ಏನೇನು ಬೇಕು ನೋಡ್ಲಿಕ್ಕೆ? ನಾನು ಬಿಸಿಲಿದ್ದಾಗ ನಾನು ಕನ್ನಡಕ ಹಾಕೊಂಡು ನೋಡಿದ್ದೇನೆ. ಈಗ ನನ್ನ ನೋಡ್ಲಿಕ್ಕೆ ಏನು ಬೇಕು? ಏನು ಸಾಧನೆ ಬೇಡ. ಆಗ ಗೊತ್ತಾಗ್ಲಿ ಎಲ್ಲ ನೇತಿ ನಾನೇ ಅದೇನೆ. ಮತ್ತೆ ನೋಡ್ಬೇಕು ಅಂತ ನೋಡು ಅಪೇಕ್ಷವೇ ಇಲ್ವಲ್ಲ, ಪ್ರಶ್ನವೇ ವ್ಯರ್ಥ. ಯಾರು ಕೇಳ್ತಾರೆ ನಿನಗೆ ನೀನು ಹೆಂಗ್ ನೋಡಿದ್ಯಾ ಅಂತ? ಯಾರು ಕೇಳಲ್ಲ. ಅದು ಗೊತ್ತಾಗಲ್ಲ ಇವರಿಗೆ. ನಾನು ನೋಡ್ಲಿಕ್ಕೆ ಏನು ಸಾಧನಪ್ಪ? ಏನ್ ಬೇಕಾಗಿಲ್ಲಪ್ಪ, ನಿನಗೆ ನೋಡ್ಲಿಕ್ಕೆ ಏನು ಸಾಧನೆ ಬೇಕು? ಆ ಪ್ರಶ್ನೆವೇ ವ್ಯರ್ಥ. ಆ ಪ್ರಶ್ನೆ ಉತ್ತರ ಕೊಡ್ತಾರೆ, ನಾನು ತೋರಿಸ್ಕೊಡ್ತೇನೆ ನಿನಗೆ, ನಮ್ಮ ಗುರುಜಿ ಒಂದು ಉಪಾಯ ಕೊಡ್ತಾರೆ, ಹೀಗೆ ಒಂದು ಮಂತ್ರ ಕೊಡ್ತಾರೆ, ಔಷಧಿ ಕೊಡ್ತಾರೆ. ಆ ಏನು ಪ್ರಯೋಜನ ಇಲ್ಲ, ಯಾವ ಪ್ರಯೋಜನ ಇಲ್ಲ. ಅದೆಲ್ಲ ಏನು ಪೂಜೆ ಸ್ವಾಮೀಜಿಗಳೇನೋ ದಮ್ ಮಾರೋ ದಮ್ ಅಂತ, ಅದೆಲ್ಲ ಪ್ರಯೋಜನ ಇಲ್ಲ. ಅಂದ್ರೆ ಆಗ್ಲಿ ಅದರದ್ದು ಏನೋ ಉಪಾಯ ಅಂತ ಹೇಳ್ತಾರೆ, ಆ ಉಪಾಯ ನಿನಗೆ ಬೇಕಾಗಿಲ್ಲ. ನಿನಗೆ ಉಪಾಯ ಬೇಕಾದ್ರು ಜ್ಞಾನ ಅಜ್ಞಾನ ನಿವೃತ್ತಿಗೆ ಮಾತ್ರ. ನಿನಗೆ ನೋಡ್ಲಿಕ್ಕೆ ಮತ್ತೆ ಬೇರೆ. ಅದೇ ಸಾಕ್ಷಾತ್ಕಾರ ಅಂದ್ರೆ ಏನೋ ಅಲ್ಲಿ ಹೇಳಿದ್ದಾರೆ, ಬೇರೆ ಸಾಧನೆ ಯಾವುದು ಬೇಡ ಅವತ್ತು. ಅದಕ್ಕೆ ಮಧ್ಯಾಹ್ನ ಹೇಳ್ತಾರೆ, ಮಧ್ಯಸ್ಥ ಏನೂ ಇಲ್ಲ, ಅವ್ಯವಧಾನ ಅನುಭವತಿ. ಮಧ್ಯಾಹ್ನ ತಗೊಂಡು ಇದರಿಂದ ದ್ವಾರ ನಾನು ನೋಡಿದ್ದೇನೆ, ಆ ಸಾಧನೆ ಇಲ್ಲ ಅಂದ್ರೆ ನಿನ್ನ ಹತ್ರ ಇಲ್ವಲ್ಲ. ಇಲ್ಲ, ಹಾಗಲ್ಲ, ನನ್ಗೆ ಮತ್ತೆ ಏನು ಬೇಕಾಗಿಲ್ಲ ಅಂತ ಅಪ್ರತಿಬಂಧೇನು. ಮತ್ತೆ ಈಗ ನೋಡಿದ್ದೇನೆ ನಾಳೆಗಿಲ್ಲ ಅಂತ ಅಲ್ಲ, ನಾನೇ ಇದ್ದೆ, ನನ್ನ ಸ್ವರೂಪ ನಾಳೆಗೆಲ್ಲ ಹೋಗುತ್ತೆ, ಅದೇ ಸ್ವರೂಪ. ಅನುಷ್ಠಾನ ಎಲ್ಲ ಮಾಡಕ್ಕೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅನುಷ್ಠಾನ ಎಲ್ಲವುದು ಚಿತ್ತಶುದ್ಧಿ, ಏಕಾಗ್ರತೆ ಮತ್ತೆ ನಿವೃತ್ತಿಗೆ, ಎಲ್ಲ ನಿವೃತ್ತಿಗೆ. ಇದು ತಗೊಂಡೋಗು, ಅದು ತಗೊಂಡೋಗು, ಅದು ತಗೊಂಡೋಗು. ಸ್ವರೂಪ ಕಥನೆಗಲ್ಲ. ಸ್ವರೂಪ ಬಿಟ್ಟು ನಂದು ಎಲ್ಲಿ ಬಂದ ಅದೆಲ್ಲ ನೀವು ಕೇಳೋದಲ್ಲ, ತಪವನ್ನಲ್ಲೂ ತಪಸ್ ಧ್ಯಾನ ಮಾಡಿದ್ರು ನನ್ನ ಅಲ್ಲೇ ಹೋಗ್ಬೇಕು ಅಂತಿಲ್ಲ, ಬೆಂಗಳೂರಲ್ಲಿ ಆಗ್ಬೋದು, ಎಲ್ಲಾದ್ರೂ ಆಗುದು. ಇಲ್ಲ ಮತ್ತೆ ಇವ್ರ ಕಥನೆ, ಎಲ್ಲ ಕಥನೆ ಹಿಂಗಾಗುತ್ತೆ. ಅಲ್ಲಿ ಋಷಿ ಮುನಿ ಕಾಣ್ತಾರೆ, ಅಲ್ಲಿ ಏನು ಅವ್ರೆಲ್ಲ ನೋಡ್ಲಿಕ್ಕೆ ಸಾಧನೆ ಬೇಕು, ಎಲ್ಲ ಸಾಧನೆ ಮಾಡ್ಕೊಳ್ಳಿ. ಪ್ರಾಪ್ತಿ ಆಗೋದೇನು? ನನ್ನ ದರ್ಶನ ಹೆಂಗಾಗುದು? ಅದಕ್ಕೆ ನನ್ಗೇನು ಬೇಡ. ನನ್ನ ದರ್ಶನಕ್ಕೆ ಮಾಧ್ಯಮ ಏನು ಅಂದ್ರೆ, ನಾನು ವಿಪರೀತ ದರ್ಶನ ತೆಗಿಬೇಕು. ನಾನು ಅಲ್ಪ ಅಂತ ವಿಪರೀತ ಜ್ಞಾನ, ಅದು ತೆಗಿಲಿಕ್ಕೆ ಮಾರ್ಗ ಬೇಕು ನನಗೆ. ಅಲ್ಲಿಗೆ ಸಾಧನೆ ಶ್ರವಣ ಮನನ ನಿಧಿಯಾಸನ. ಶ್ರವಣ ಮನನ ನಿಧಿಸನ ಆತ್ಮ ಪ್ರಾಪ್ತಿ, ಪ್ರಾಪ್ತಸ್ಯ ಪ್ರಾಪ್ತಿ ಅಲ್ವಾ. ಪ್ರಾಪ್ತಸ್ಯ ಪ್ರಾಪ್ತಿ ಜ್ಞಾನೇನ ಕಥಂ ಭವತಿ? ಅಜ್ಞಾನ ನಿವೃತ್ತಿಯಾವ ಭವತಿ. ಅನ್ಯತ್ ಕಿಮಪಿ ನ ಅಪೇಕ್ಷತೆ, ಅನ್ಯ ನಾಸ್ತಿ, ಉಪಾಯ ಏವ ನಾಸ್ತಿ. ಅನ್ಯ ಉಪಾಯ ಕುತ್ರ? ಎಲ್ಲಿ ಬೇರೆ ಏನು ಇಲ್ಲ, ಹೀಗ್ ಬೇಕು, ಮಧ್ಯ ಏನು ಬೇಕು? ನಾನೇ ಇದ್ದೇನೆ. ನಾನು ಯಾರು ಅಂತ ಕೇಳಿದ್ರೆ ನಾನೇನೆ, ಅದಕ್ಕೆ ಮತ್ತೆ ಬೇರೆ ಉತ್ತರ ಅದು ಇಲ್ಲ. ನಾನೇ ಅಂತ ಅದಕ್ಕೆ ಶಾಸ್ತ್ರ ಬೇಕು ನನಗೆ ಹೇಳಲಿಕ್ಕೆ. ನನಗೆ ತಿಳ್ಕೊಂಡದ್ದು ಬೇರೆ ಎಲ್ಲ ಹೇಳ್ತೇನೆ, ಅದೇ ಅಪವಾದ. ಮಾಡ್ಲಿಕ್ಕೆ ಅಪೇಕ್ಷೆ ಇದೆ, ಅಧ್ಯಾರೋಪ ಆಗ್ಬಿಟ್ಟಿದೆ. ನಾನ್ ಯಾರು ಅಂತ, ನಾನ್ಯಾರು ನನ್ಗೆ ಗೊತ್ತಪ್ಪ, ನಾನು ಪುರುಷ, ಇವನು ತಂದೆ, ಮಗ, ಗಂಡ, ಅಪ್ಪ, ಇದೆಲ್ಲ ಇದೆ, ಎಲ್ಲ ಮಿತ್ರ, ಇದೆಲ್ಲ ಎಲ್ಲ ಹೇಳ್ತೀಯ. ಅದೆಲ್ಲ ಏನು? ಅದೆಲ್ಲ ಬಿಡಬೇಕು, ಅದಕ್ಕೆ ಶಾಸ್ತ್ರ ಬೇಕು, ಅದಕ್ಕೆಲ್ಲ ಸಾಧನೆ ಬೇಕು. ಬೇರೆ ಸಾಧನೆ ಮಾಡು ಆಗ್ಲಿ. ಅದಕ್ಕೆ ಸಮಾಧಿ ಹೇಳಿದ್ರು ನಾವು ಒಪ್ಪುತ್ತೇವೆ. ಏನು? ನಾನು ಶರೀರ ಭಿನ್ನ, ತ್ವಂಪದ ನಿಶ್ಚಯಕ್ಕೆ ಬೇಕು ಅದು ಆಗ್ಲಿಕ್ಕೆ. ಆದ್ರೂ ಅದರಿಂದ ಮೋಕ್ಷ ಪ್ರಾಪ್ತಿ ಆಗಲಿ. ಯಾಕೆಂದ್ರೆ ತತ್ಪದ ಬೇರೆ ಇದೆ ಅಲ್ಲ. ನಾನು ಇದ್ರ ಭಿನ್ನ ಹೇಳಿದ್ರೆ ಈಗ ನಿನ್ನ ಸಮಾಧಿ ಆಯ್ತು, ಅವ್ರಿಗೆ ಸಮಾಧಿ ಆಯ್ತು, ನನ್ನ ಸಮಾಧಿ ಆಯ್ತು, 3 ಜನರಿಗೆ ಸಮಾಧಿ ಆಗಿದೆ.
ನಿಮ್ಗೆ ನೀವು ಶರೀರ ಭಿನ್ನ ಆತ್ಮ ಅಂತ ಗೊತ್ತು, ಅವನಿಗೆ ಗೊತ್ತು, ನನಗೂ ಗೊತ್ತು. ಆದ್ರೂ ಈ ಮೂರು ಆತ್ಮ ಒಂದೇ ಯಾರು ಹೇಳೋರು? ನೀವು ಶರೀರ ಭಿನ್ನ ಆತ್ಮ ಭಿನ್ನ, ನಾನು ಶರೀರ ಭಿನ್ನ ಆತ್ಮ ನಿಮ್ಮಿಂದ ಭಿನ್ನ, ನಿಮ್ಮ ಆತ್ಮದಿಂದ ನನ್ನ ಸ್ವರೂಪ ಆತ್ಮ ಭಿನ್ನ, ಅವರ ಸ್ವರೂಪದಿಂದ ನನ್ನ ಸ್ವರೂಪ ಭಿನ್ನ, ಮೂರು ಜನರ ಸ್ವರೂಪ ಭಿನ್ನ ಭಿನ್ನ ಆಗಿದೆ. ಅದರಿಂದ ಆದ್ರೂ ಅಲ್ಲಿ ಅನಂತ್ಯ ಹೆಂಗ್ ಬಂತು ಅಂತಾನೆ ಬಂತಲ್ಲ. ನಿಮ್ಮ ಆತ್ಮವನ್ನು ಸೀಮಾ ಇದೆ, ನನ್ನ ಆತ್ಮ ಸೀಮಾ ಇದೆ, ಅವರ ಆತ್ಮ ಸೀಮಾ ಇದೆ ಹೇಳಿದ್ರೆ ನನ್ನ ಸ್ವರೂಪ ಸೀಮಾ ಆಗಿಬಿಟ್ರೆ ನಾನು ಅನಂತ ಹೆಂಗಾಗ್ತೇನೆ? ಶ್ರುತಿ ಹೇಳೋದೇನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತತ್ವಮಸಿ. ಆದ್ರಿಂದ ಆ ಆತ್ಮ ನಾನು ಎಲ್ಲ ಒಂದೇ ಇರಬೇಕು ಅಂತ ಹೇಳಿದ್ರೆ ಈ ದ್ವಿತೀಯ ಇರಬಾರ್ದು ಅಂದ್ರೆ ಎರಡನೇ ಆತ್ಮನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅನಾತ್ಮ ಅಂತೂ ಸಾಧ್ಯ ಇಲ್ಲ. ನಿಶ್ಚಯ ಆಗಿದೆ, ಸಮಾಧಿಯಲ್ಲಿ ಆಗ್ಬಿಡುತ್ತೆ. ಆದ್ರೆ ಆತ್ಮ ಬೇರೆ ಆತ್ಮ ಇಲ್ಲ ಅಂತ ಅದ್ರ ನಿಷೇಧ ಹೆಂಗಾಗೋದು? ಅದು ಆಗೋದು ಶಾಸ್ತ್ರದಿಂದ. ಅದೇ ಶಾಸ್ತ್ರ ಒಂದೇ ಪ್ರಮಾಣ ಅದಕ್ಕೆ. ಆ ಜ್ಞಾನ ತತ್ವಮಸಿಯಿಂದ ಬ್ರಹ್ಮ ಅನಂತ ಬ್ರಹ್ಮ ನೀನಿದ್ದೀಯ ಅಂತ ಹೇಳೋದು ಶಾಸ್ತ್ರ. ಅಂದ್ರೆ ನಾನು ಬೇರೆ ಯಾರು ಇಲ್ಲ ಅಂದ್ರೆ ಯಾರು ಬೇರೆ ಇಲ್ಲ ನನ್ನಿಂದ, ಹಾಗಾಗಬೇಕು. ನನ್ನ ಶರೀರ ಅಂತೂ ನಾನಲ್ಲ, ಆದ್ರೂ ಬೇರೆಯವ್ರ ಶರೀರ ಅಲ್ಲ ಅದು ನನ್ಗೆ ಗೊತ್ತು, ನನ್ನ ಶರೀರ ಅಲ್ಲ, ಅವರು ಬೇರೆ ಆತ್ಮನೇ ಇಲ್ಲ ಅಂತ ಎಲ್ಲಾ ಶರೀರನಲ್ಲೂ ಪ್ರತೀತಿ ಆಗುವುದು ಆತ್ಮ ನಂದೇ ಸ್ವರೂಪ ಅಂತ ಅದು ಭಾನ ಆಗಬೇಕು. ಆವತ್ತಾಗ್ಲಿಕ್ಕೆ ಮಿಕ್ಕಿದೆಲ್ಲ ಹೋಗಬೇಕು, ತೆಗಿಲಿಕ್ಕೆ ಸಾಧ್ಯನೇ ಬೇಕು. ಮಿಕ್ಕಿದೆಲ್ಲ ಸಾಧನೆ ತೆಗಿಲಿಕ್ಕೆ ಸರಿ, ಚಿತ್ತಶುದ್ಧಿಗೆ ಮತ್ತೆ ವಿಪರೀತ ಭಾವನಾ ನಿವೃತ್ತಿಗೆಲ್ಲ ಧ್ಯಾನ ಅಂದ್ರೆ ಇದೇ ಶ್ರವಣದಿಂದ ಬಂದಿದ್ದೆ. ಅದರಲ್ಲೇ ಧ್ಯಾನ ಅಂದ್ರೆ ದೈ ಚಿಂತನೆ ಧಾತು, ಅದರಲ್ಲೇ ಚಿಂತನೆ ಇರಬೇಕು. ನಿಧಾನವಾಗಿ ಆ ವೃತ್ತಿಯಾತ್ಮಕ ಆಗಿ ವೃತ್ತಿಯಿಂದ ಅಜ್ಞಾನ ಹೋಗುತ್ತೆ, ಆಮೇಲೆ ಅದರಲ್ಲೇ ಇರ್ತಾನೆ ಅವನು. ಬಾಧಕ ಏನೇನು ಬರುತ್ತೆ ತೆಗಿಲಿಕ್ಕೆಲ್ಲ ಸಾಧನೆ ಬೇಕು. ಬಾಧ ಸಾಧನೆ ನಿವೃತ್ತಿ, ಬಾಧ ನಿವೃತ್ತಿ ಮಾತ್ರ. ಬಾಧ ಯಾವ್ಯಾವ್ದು ಬರುತ್ತೆ ಅದರ ನಿವೃತ್ತಿ ಮಾತ್ರ. ಅದರಿಂದ ಇದೇನು ಅಪ್ರತಿಬಂಧೇನು, ಮತ್ತೆ ಬೇರೆ ಯಾವುದು ಅದರದ್ದು ಅದು ಮತ್ತೆ ಬಂದಾಗ ಮತ್ತೆ ಹೋಗುತ್ತೆ. ಸಚ್ಚಿದಾತ್ ಸತ್ ಅಂದ್ರೆ ತ್ರಿಕಾಲವಾದಿತ ಸತ್, ಮತ್ತೆ ಹೋಗಲ್ಲ ಅದು ಅಂತ. ಅದು ಬ್ರಹ್ಮ ಅಹಮಸ್ಮಿ ಇತಿ ಅಪ್ರತಿಬಂಧೇನ, ಮತ್ಯಾವತ್ತು ಭ್ರಾಂತಿ ಆಗಬಾರದು. ನಾನು ಬ್ರಹ್ಮ ಬಿಟ್ಟು ಮತ್ತೆ ಅಲ್ಪ ಇದ್ದೇನೆ, ಮುಂದಿನ ಜನ್ಮ ನಂಗೆ ಸಿಗುತ್ತೆ, ಆವತ್ತೇನಾಗುತ್ತೆ? ಈ ಜನ್ಮ ಯಾರಿಗೆ? ಶರೀರಿಗೆ. ನೀ ಶರೀರವೆಲ್ಲ ಹೇಳಿದ್ರೆ ಆ ಎಲ್ಲಿ ಜನ್ಮ ಇದೆ? ಅಲ್ಲಿ ಆ ಬೇರೆಯವ್ರ ಶರೀರ ಜನ್ಮ ಆದ್ರೆ ನಿಂಗೆ ಸುಖ ದುಃಖ ಇದೆಯಾ? ಹಾಗೆ ನಿನ್ನ ಶರೀರಕ್ಕೆ ಯಾಕೆ? ನಿನ್ನ ಶರೀರ ನಾನು ನಿಂದಲ್ಲ ಅಂದ್ರೆ ಆ ಶರೀರವೇ ಇಲ್ಲ. ಅಲ್ಲಿ ತಾದಾತ್ಮ್ಯ ಮಾಡ್ಕೊಂಡು ಆ ಮಂಗಂದು ಇದ್ರ ತರ ಘಟದಲ್ಲಿ ಕೈ ಹಾಕೊಂಡು ಸಿಕ್ಬಿದ್ದೇನೆ ಅಂತ ಅಪ್ರತಿಬಂಧೇನ ಅವ್ಯವಾದನ ಅನುಭವತಿ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಮಾಣ ಕೊಡ್ತಾರೆ. ಯತ್ರ ತ್ವಸ್ಯ ಸರ್ವಮಾತ್ಮೈವ ಭೂತತ್ಕೇನ ಕಂಪಶ್ಯೇ ಇತ್ಯಾದಿ ಶ್ರುತಿ, ಬೃಹತ್ ಶ್ರುತಿ ಇದೆ. ಯತ್ರ ಅಂದ್ರೆ ಯತ್ರ ಯಸ್ಮಿನ್ ಯಸ್ಯಾಂ ಅವಸ್ಥಾಯಾಮ್, ಯಾವ ಅವಸ್ಥಾನಲ್ಲಿ? ಜ್ಞಾನಾವಸ್ಥಾದಲ್ಲಿ. ತು ಅಸ್ಯ ಜ್ಞಾನಿನ ಸರ್ವಂ ಆತ್ಮೈವ ಅಭೂತ್, ಎಲ್ಲ ಆತ್ಮ ಆಗ್ಬಿಟ್ಟಿದೆ. ನಾನೇ ಆತ್ಮ ಅಂದ್ರೆ ನಾನು, ಎಲ್ಲ ನಾನೇ ಆಗ್ಬಿಟ್ಟಿದ್ದೇನೆ. ಅವತ್ತು ತತ್ ಕೇನ ಕಂಪಶ್ಯತ್, ನಪುಂಸಕದಲ್ಲಿ ಹೇಳ್ತಾನೆ ತತ್ ಬ್ರಹ್ಮ ಆತ್ಮ ಯಾವತ್ತು ಎಲ್ಲದೂ ಆತ್ಮ ಇದೆ. ಆ ಬ್ರಹ್ಮ ಯಾರಿಗೆ ನೋಡಬೇಕು? ಮತ್ತೆ ಏನೇನು ಯಾವ ಸಾಧನೆ? ಕೇನ ಸಾಧನೆನ ಕಂ ವಿಷಯಂ ಪಶ್ಯೇತ್ ಅಂದ್ರೆ ತತ್ ಅಂದ್ರೆ ತತ್ಕರ್ತೃ ಕೇನ ಕರಣೇನ ಕಂ ಕರ್ಮ ಪಶ್ಯೇತ್ ಅಂದ್ರೆ ಕಾರಕ ಭೇದವೇ ಇಲ್ಲ. ಅಲ್ಲಿ ಕಾರಕ ಭೇದ ಬೇಕು, ತ್ರಿಪುಟಿ ಭೇದವೇ ಇಲ್ಲ. ಇತ್ಯಾದಿ ಶ್ರುತೇ ಅಂದ್ರೆ ಇದು ಪಶ್ಯೇತ್, ಜಿಗ್ರೇತ್, ಶೃಣುಯಾತ್ ಇದೆಲ್ಲ ಬರುತ್ತೆ ಅಲ್ಲಿ. ಅಂದ್ರೆ ಯಾವ ಇಂದ್ರಿಯನ್ನು ಯಾವುದು ನೋಡುವುದು ಇದೇ ಇಲ್ಲ, ಇಂದ್ರಿಯನೂ ಇಲ್ಲ, ಇದು ಇಲ್ಲ, ಕರ್ಮವೂ ಇಲ್ಲ, ಬೇರೆನೇ ಯಾರು ಇಲ್ಲ. ತಸ್ಮೈ ನಮಸ್ಕಾರ ಹೇಳ್ತಾರೆ. ತಸ್ಮೈ ಉಕ್ತರೂಪಾಯ ಗುರುಮೂರ್ತಯೇ ಶ್ರೀ ಗುರು ಸಾಕ್ಷಾತ್ಕೃತ ಬ್ರಹ್ಮತತ್ವತೆಯ ವಿವಿಧ ಪರಿಚ್ಛೇದ ಶೂನ್ಯ ಜ್ಞಾನ ಉಪದೇಷ್ಟ ಪುರುಷ. ಗುರು ಅಂದ್ರೆ ಯಾರು? ಶ್ರೀ ಗುರು. ಶ್ರೀ ಗುರುಮೂರ್ತಿಯ ನಮಃ ಅಂತ ಹೇಳ್ತಾರೆ. ಉಕ್ತರೂಪಾಯ ತಸ್ಮೈ ಅಂತ ಈಗ ಯಾರು ಹೇಳಿದ್ರೆ ಅವನೇ ಗುರು ಅಪ್ಪ. ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅವನೇ ಗುರು, ಅವನೇ ದಕ್ಷಿಣಾಮೂರ್ತಿ. ಅವನೇನು? ಆ ಗುರು ಅಂದ್ರೆ ಯಾರು? ಶ್ರೀ ಗುರು ಸಾಕ್ಷಾತ್ಕೃತ ಬ್ರಹ್ಮ ತತ್ವತೆಯ ವಿವಿಧ ಪರಿಚ್ಛೇದ ಶೂನ್ಯ ಜ್ಞಾನ ಉಪದೇಷ್ಟ ಪುರುಷ. ಆ ಪುರುಷ ಯಾರಿದ್ದಾರೆ? ಗುರು ಅಂದ್ರೆ ಶ್ರೀ ಗುರು ಅಂದ್ರೆ ಪುರುಷ. ಯಾವ ಪುರುಷ? ಅವನು ಜ್ಞಾನ ಉಪದೇಷ್ಟ, ಜ್ಞಾನ ಕೊಡವನು. ಅವನೇನಿದ್ದಾನೆ? ಅವನು ವಿವಿಧ ಪರಿಚ್ಛೇದ ಶೂನ್ಯ ಆಗಿದ್ದಾನೆ. ಅವನಿಗೆ ಬೇರೆ ಪರಿಚ್ಛೇದ ಇಲ್ಲ. ಅಂದ್ರೆ ಅನಂತ ತತ್ವ, ಅವನೇ ಅನಂತ ತತ್ವ ಆಗಿಬಿಡ್ತಾನೆ. ಅಂತವನೇನು? ಸಾಕ್ಷಾತ್ಕೃತ ಬ್ರಹ್ಮ ತತ್ವತೆಯ. ಹೇಗಾಗಿದ್ದಾನೆ ಅವನು? ವಿವಿಧ ಪರಿಚ್ಛೇದ ಶೂನ್ಯ ಆಗಿದ್ದಾನೆ. ಹೇಗಾಗಿದ್ದಾನೆ ಅವನು? ಜ್ಞಾನ ಉಪದೇಷ್ಟ ಆಗಿದ್ದಾನೆ, ಜ್ಞಾನ ಇರಬೇಕು. ಆ ಜ್ಞಾನ ಆಗಬೇಕು ಅವನು ಅಂದ್ರೆ ವಿವಿಧ ಪರಿಚ್ಛೇದ ಶೂನ್ಯ ಆಗಿದ್ದಾನೆ. ಅವನು ಹೇಗಾಗಿದ್ದಾನೆ? ಆ ಗುರುಗೆ ಹೇಗೆ ಪ್ರಾಪ್ತಿಯಾಗಿದೆ ಹೇಳ್ತಾರೆ. ಸಾಕ್ಷಾತ್ಕೃತ ಬ್ರಹ್ಮ ತತ್ವತೆಯ, ಅವನು ಸಾಕ್ಷಾತ್ಕಾರ ಆಗಿದೆ. ಸಾಕ್ಷಾತ್ಕೃತ ಬ್ರಹ್ಮತತ್ವ ತತ್ವಂ ಏನು ಅವನು ತಸ್ಯ ಭಾವ
ಸಾಕ್ಷಾತ್ಕೃತಂ ಬ್ರಹ್ಮ ತತ್ವಂ ಏನ ಹಾಗೆ ಹೇಳಬಹುದು, ಅಥವಾ ಜ್ಞಾನ, ಅದು ಆ ಜ್ಞಾನ ಅರ್ಥ ತತ್ವನೇ ತಗೊಳ್ಬಹುದು. ಸಾಕ್ಷಾತ್ಕೃತ ಬ್ರಹ್ಮ ತತ್ವ ಏನಿದೆ ಅಂತ ಅದರದ್ದು ಭಾವ ಅಂತ ಜ್ಞಾನದಿಂದೇ ಆಗಿದೆ. ಆದ್ರಿಂದ ತನ್ಮೂರ್ತಯೇ ಚತುರ್ಥಿ ತಗೊಳುತ್ತೆ. ತನ್ಮೂರ್ತಯೇ ನಮಃ ದಕ್ಷ ಅಂತ ಶ್ರೀ ಗುರು ಮೂರ್ತೆ ಅಂತ ಇದೆ. ಅಂತ ಶ್ರೀ ಗುರು ಮೂರ್ತಿಗೆ ತನ್ಮೂರ್ತೆ ಅಂದ್ರೆ ಏನು? ತದ್ರೂಪೇಣ ಅವಸ್ಥಿತಾಯ. ಮೂರ್ತಿ ಏನು? ಆ ಶರೀರ ತಗೊಂಡ ಆ ಶರೀರನೇ ಮೂರ್ತಿ. ಆ ಮೂರ್ತಿ ತದ್ರೂಪೇಣ ಆ ಇದರಲ್ಲೇ ಅವನು ಪ್ರಾರಬ್ಧ ಹಂಗಿದೆ ಅಂತ ಶರೀರ ಸಿಕ್ಕ ಅದರಲ್ಲೇ ಸ್ಥಿತ ಆಗಿದ್ದಾನೆ, ಆ ರೂಪದಲ್ಲಿ ಸ್ಥಿತ ಆಗಿದ್ದಾನೆ. ಅವನು ಯಾರು? ಬೇರೆ ಅಲ್ಲಪ್ಪ, ಶ್ರೀ ದಕ್ಷಿಣಾಮೂರ್ತಿನೇ. ಇಲ್ಲ ಹೇಳ್ತಾರೆ ದಕ್ಷಿಣಾಮೂರ್ತಿ ಅಂದ್ರೆ ಏನು? ದಕ್ಷಿಣಾದಿ ದಕ್ಷಿಣ ದಿಕ್ ಅಭಿಮುಖ. ದಕ್ಷಿಣ ದಿಕ್ ಯಾಕೆಂದ್ರೆ ಹೇಳ್ತಾರೆ ದಕ್ಷಿಣ ನಮ್ಮಲ್ಲಿ ಸಂಪ್ರದಾಯ ದಕ್ಷಿಣ ಕೂತ್ಕೊಂಡು ಮಾಡೋದ್ರೆ ಪಿತೃಕರ್ಮ ಮಾತ್ರ. ಅದು ಬಿಟ್ರೆ ಪಿತೃಕರ್ಮ ಅಂದ್ರೆ ಪಿತೃಲೋಕ ಹೋಗಿದ್ದಾರೆ, ಅವರು ಮೃತ್ಯು ಪ್ರಾಪ್ತ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಮೃತ್ಯು ಭಯಕಾರಕ, ಮೃತ್ಯು ಯಾರಿಗೂ ಬೇಡ, ಅಶುಭ ಅಂತ ದಕ್ಷಿಣಕ್ಕೆ ಹೋಗಿ ಏನು ಅಶುಭ ಯಾರು ಮಾಡಲ್ಲ. ಇವನು ಏನ್ ಮಾಡ್ತಾರೆ, ನಾವು ದಕ್ಷಿಣಕ್ಕೆ ಮುಖ ಹಾಕಬಾರದು ಅಂತ ಅವನೇ ದಕ್ಷಿಣಕ್ಕೆ ನೋಡ್ತಾನೆ. ದಕ್ಷಿಣಕ್ಕೆ ಅವನೇ ಮೃತ್ಯುಗೆ ನೋಡ್ತಾನೆ. ನೀವು ಕಾಳಜಿ ಮಾಡೋದು ಬೇಡ, ನಾನೇ ನೋಡ್ತೇನೆ, ನೀವು ಅಮೃತ ತತ್ವ ಹೇಳ್ಕೊಡೋನು ಅಂತ ಅರ್ಥ. ದಕ್ಷಿಣಕ್ಕೆ ಮೃತ್ಯು ಪ್ರಾಪ್ತಿಗೆ ಈಗ ಅವನು ನೋಡ್ತಾನೆ, ಯಾಕಂದ್ರೆ ಅವನಿಗೆ ಅಮೃತ ತತ್ವ ಆಗಿದೆ, ಅವನಿಗೆ ಆ ಮೃತ್ಯು ಭಯ ಇಲ್ಲ, ಅವನು ನೋಡ್ತಾನೆ. ನೀವು ಅವ್ರ ಹತ್ರ ನೋಡ್ಬೇಕಲ್ವಾ, ಶಿಷ್ಯ ವರ್ಗ ಅಲ್ಲ ಅವ್ರ ಹತ್ರ. ಅವನು ದಕ್ಷಿಣಕ್ಕೆ ಮುಖ ಹಾಕೊಂಡು ಅವ್ನು ಕೂತ್ಕೊಳ್ತಾ ಇರ್ಬೇಕಾದ್ರೆ ನೀವು ಇಲ್ಲಿ ಉತ್ತರಕ್ಕೆ ಮುಖ ಹಾಕೊಳ್ಳಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ದಕ್ಷಿಣ ದಿಗ್ ಅಭಿಮುಖ ಮೂರ್ತಿ ಅಂತ ಅವನು ಒಬ್ಬರೇ ದಕ್ಷಿಣ ಮೂರ್ತಿ. ಮಿಕ್ಕಿ ಯಾವುದು ಮೂರ್ತಿ ದಕ್ಷಿಣಕ್ಕೆ ನೋಡಲ್ಲ. ಅಲ್ಲಿ ದಕ್ಷಿಣಾಮೂರ್ತಿ ಒಂದೇ ಮೂರ್ತಿ. ವಿಗ್ರಹ ಯಸ್ಯ ತಸ್ಮೈ ನಮ ಅಷ್ಟು ಹೇಳಿದ್ದಾರೆ. ಇದೇನು ಇಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ. ಇದು ಮುಗಿಸ್ಬಿಡೋಣ, ಸ್ವಲ್ಪ ಇದೆ. ಪರಮದ್ವೈತ ವಿಜ್ಞಾನಂ ಕೃಪಯಾ ವೈ ದದಾತಿ ಯಃ ಸೋಯಂ ಗುರು ಸಾಕ್ಷಾತ್ ಶಿವ ಏವನ ಸಂಶಯ ಇತ್ಯಾದಿ ವಚನ ಶತೇಭ್ಯ. 106 ವಚನ ಇದೆ. ಏನು? ಪರಮ ಅದ್ವೈತ ವಿಜ್ಞಾನಂ ಕೃಪಯಾ ಯಹ ದದಾತಿ ವೈ ದದಾತಿ. ಅಯ್ಯೋ ಕೊಡ್ತಾರಲ್ಲ ಅವರು, ಯಾರು? ಪರಮ ಅದ್ವೈತ ವಿಜ್ಞಾನಂ ಕೊಡ್ತಾನೆ. ಯಾರು ಕೊಡ್ತಾನೆ? ಅವನು ಕೃಪಾ ಆಯಿತು, ಕೃಪಾ ಸಿಂಧು ಇಂಥದ್ದೆಲ್ಲ ಹೇಳ್ತಾರೆ. ಸಹ ಅಯಂ ಏನು? ಗುರು, ಅವನೇ ಗುರು. ಆ ಗುರು ಸಾಕ್ಷಾತ್ ಶಿವ ಏವ. ಅದಕ್ಕೆ ಹೇಳ್ತಾರೆ ದಕ್ಷಿಣ ಅವನೇ ಆಗಿ ಗುರುಮೂರ್ತಿ ದಕ್ಷಿಣಾಮೂರ್ತಿ. ಗುರು ಮೂರ್ತಿ ಆಗ್ಬಿಟ್ರೆ ದಕ್ಷಿಣ ಮೂರ್ತಿ ಆಗ್ಬಿಡ್ತಾನ, ಮೂರ್ತಿ ಶಬ್ದ ಸೇರಿಸ್ಬಿಟ್ರೆ. ಶ್ರೀ ಗುರುಮೂರ್ತಿ ದಕ್ಷಿಣಾಮೂರ್ತಿ ಮಾಡಿದ್ರೆ ಗುರು ಮತ್ತೆ ದಕ್ಷಿಣ ಶಿವದಲ್ಲಿ ಭೇದ ಇದೆ ಅಲ್ಲ ಅಂತ ಯಾರು ಹೇಳಿದ್ರೆ ಇಲ್ಲ, ಎರಡೂ ಒಂದೇ ಪ್ರಮಾಣ ಕೊಡ್ತಾರೆ. ಇತ್ಯಾದಿ ವಚನ ಶತೇಭ್ಯ, ಬಹಳಷ್ಟಿದೆ. ಜ್ಞಾನ ಉಪದೇಷ್ಟ ಗುರು ಸಾಕ್ಷಾತ್ ಪರಮೇಶ್ವರ ಏವ. ಅಥವಾ ಇಲ್ಲ ಅಂತ ಹೇಳ್ತಾರೆ ಶ್ರೀ ಗುರು ಅಂದ್ರೆ ಶ್ರೀಮತಿ ಸಚ್ಚಿದಾನಂದ ಆತ್ಮಿಕ ಗುರುವಿ. ಅತಿ ಮಹತ್ತರ. ಗುರುವಿ ಅಂದ್ರೆ ಅತಿ ಮಹತ್ತರ, ಅತಿ ಮಹತ್ತರ, ಅತಿ ಮಹತ್ತರ. ಮಹತ್ತರ ಅಂದ್ರೆ ಮಹತ್ಕಿಂತ ಅತಿ ಮಹತ್ವ, ಅದಕ್ಕೂ ಹೆಚ್ಚು ಅಂತ ಅಂದ್ರೆ ಅಂತ ವಜ್ಜೆ ಅಂತ ಬಲ ಇರುವ ಮೂರ್ತಿ. ಗುರುವಿ ಅಂತ ತಗೊಂಡಿದ್ದಾರೆ ಅವರು, ಸ್ತ್ರೀಲಿಂಗ ತಗೊಂಡಿದ್ದಾರೆ ಇದರಲ್ಲಿ. ಇಲ್ಲ ಇದಕ್ಕೆ ಮತ್ತೆ ಜ್ಞಾನಾರ್ಥಕ್ಕೆ ಶ್ರೀಮತಿ ಅಂದ್ರೆ ಶ್ರೀಮತಿ ಅಂತ ಹೇಳಿದ್ದಾರೆ. ಶ್ರೀಮತಿ ಅಂದ್ರೆ ಗುರುವಿ. ಇಲ್ಲಿ ಶ್ರೀ ಗುರು ಹೇಳಿದ್ದಾರೆ. ಶ್ರೀ ಗುರಿ ಅಂದ್ರೆ ಶ್ರೀ ಗುರಿ ಏನ್ ಮಾಡ್ತಾರೆ? ಶ್ರೀ ಗುರುಗೆ ಶ್ರೀ ಗುರು ಅಂದ್ರೆ ಶ್ರೀಮತಿ ಗುರುವಿ ವಿಗ್ರಹವಾಕ್ಯ ಮಾಡಿದ್ದಾರೆ. ಏನು? ಶ್ರೀಮತಿ ಗುರುವಿ ಮೂರ್ತಿ ಯಸ್ಯ ಸಹ. ಮೂರ್ತಿ ಸ್ತ್ರೀಲಿಂಗ, ಮೂರ್ತಿ ತಿನ್ ಪ್ರತ್ಯಯ. ಅದಕ್ಕೆ ಯಾವ ಮೂರ್ತಿ? ಗುರುವಿ ಮೂರ್ತಿ ಹೇಳ್ತಾರೆ. ಗುರುವಿ ಮೂರ್ತಿ ಇದೆ. ಆ ಶ್ರೀ ಗುರು ಮೂರ್ತಿ ಅಂದ್ರೆ ಗುರುವಿ ಮೂರ್ತಿ ಇದ್ದವನು. ಆ ಗುರುವಿ ಅಂದ್ರೆ ಏನು? ಶ್ರೀಮತಿ ಗುರುವಿ. ಅದು ಶ್ರೀಮತಿ ಅದಕ್ಕೆ ಅರ್ಥ ಏನು ಕೊಡ್ತಾರೆ? ಶ್ರೀಮತಿ ಅಂದ್ರೆ ಶ್ರೀಮತಿ ಅಂದ್ರೆ ಶ್ರೀಮತಿ ಅಂದ್ರೆ ಶ್ರೀ ಏನು? ಸಚ್ಚಿದಾನಂದ ಆತ್ಮಿಕ. ಶ್ರೀಮತಿ ಅಂದ್ರೆ ಸಚ್ಚಿದಾನಂದ ಆತ್ಮಿಕ ಗುರುವಿ. ಅದೇ ಸಚ್ಚಿದಾನಂದವೇ ಮಹತ್ತರ ಇದೆ ಅಂತ ಗುರುವಿ. ಶ್ರೀಮತಿ ಗುರುವಿಯಿಂದ ಶ್ರೀ ಗುರು ಆಗಿರೋದು ಇಲ್ಲ. ಶ್ರೀ ಗುರುಗೆ ಶ್ರೀ ಗುರು ಮೂರ್ತಿ, ಶ್ರೀ ಗುರು ಮೂರ್ತಿ ಇದೆ. 3 ಶಬ್ದ ಇದೆ. ಶ್ರೀ ಹೇಳ್ತಾರೆ ಶ್ರೀಮತಿ, ಗುರು ಅಂದ್ರೆ ಗುರುವಿ. ಯಾಕಂದ್ರೆ ಸಮಸ್ತ ಪದದಲ್ಲಿ ನೋಡಿ, ಗುರು ಅಂದ್ರೆ ನಪುಂಸಕಲಿಂಗ, ಗುರುಹು ಅಂದ್ರೆ ಪುಲ್ಲಿಂಗ, ಗುರುವಿ ಅಂದ್ರೆ ಸ್ತ್ರೀಲಿಂಗ. ಇದು 3 ರೂಪ ಸಾಧ್ಯ. 3 ಬೇರೆ ಬೇರೆ ಅರ್ಥ ಇದೆ. ಗುರುಹು ಪುಲ್ಲಿಂಗದಲ್ಲಿ ಬಂದ್ರೆ ಆಚಾರ್ಯ ಅಂತ ಅರ್ಥ, ಅದಕ್ಕೆ ಬೇರೆ ಸ್ತ್ರೀಲಿಂಗ ಇಲ್ಲ.
ಈ ಗುರು ನಪುಂಸಕದಲ್ಲಿ ಅಂದ್ರೆ ವಜ್ಯ ಅಂತ ಅರ್ಥ. ವಜ್ಯ ಅದು ಪರಿಮಾಣ ಅಂದ್ರೆ ಆ ಇದು ವಜ್ಯ ಪರಿಮಾಣನು ಹೇಳ್ತಾರೆ. ಗುರುವಿ ಅಂದ್ರೆ ಈ ಗುರುವಿಯ ಪರಿಮಾಣ, ಈ ಗುರುವಿ ಶ್ರೀಲಿಂಗದಲ್ಲಿ ಹೇಳುದು ಅತಿ ಮಹತ್ತರ. ಎಷ್ಟು ದೊಡ್ಡದಕ್ಕಿಂತ ದೊಡ್ಡದ್ರೆ ಸಚ್ಚಿದಾನಂದ. ಅದೇ ಸ್ವರೂಪ ಇದ್ದದ್ದು ಗುರುವಿ ಮೂರ್ತಿ, ಸ್ತ್ರೀಲಿಂಗ ಇದೆ ಅಂತ ಗುರುವಿ ತಗೊಳ್ಬೇಕು. ಮೂರ್ತಿಗೆ ವಿಶೇಷಣ ಹಾಕಿದ್ದಾರೆ ಅವರು. ಶ್ರೀ ಗುರು ಮೂರ್ತಿ ಮೂರು ಸಾಮಾನ್ಯಗಳಲ್ಲಿ ಹೇಳ್ತಾರೆ. ಅದು ಕರ್ಮಧಾರೆ ಆಗಲ್ಲ, ಆದ್ರೂ ಅನ್ಯ ಪದ ಪ್ರಧಾನ. ಅಂದ್ರೆ ಅಂತ ಮೂರ್ತಿ ಯಾರ್ದಿದೆ, ಎಂತ ಮೂರ್ತಿ ಇದೆ? ಸಚ್ಚಿದಾನಂದ ಮೂರ್ತಿ ಇದೆ, ಅದೇ ಶ್ರೀನೇ ಸಚ್ಚಿದಾನಂದನೇ ಶ್ರೀ, ಮತ್ ಬೇರೆ ಶ್ರೀ ಇಲ್ಲ ಹೇಳ್ತಾರೆ. ಅಂತ ಗುರುವಿ ಮೂರ್ತಿ ಯಾರ್ದಿದೆ ಅವನೇ ಗುರು ಅಂತ, ಶ್ರೀ ಗುರು ಮೂರ್ತಿ ಅಂತ ಹೇಳ್ತಾರೆ. ಸ್ವರೂಪ ಮೂರ್ತಿ ಅಂದ್ರೆ ಏನು? ಸ್ವರೂಪ ಅಂದ್ರೆ ಆ ಸಚ್ಚಿದಾನಂದ ಆತ್ಮಿಕ ಅತಿ ಮಹತ್ತರ ಸ್ವರೂಪ ಯಾರ್ದಿದೆ ಅವನಿಗೆ ಶ್ರೀ ಗುರು ಮೂರ್ತಿ ಅಂತ ನಾವು ಹೇಳ್ತೀವಿ ಅಂತ ಅರ್ಥ ಹಚ್ತಾರೆ. ಮೂರ್ತಿ ಅಂದ್ರೆ ಆಕಾರದ ಅರ್ಥ, ಮೂರ್ತಿಗೆ ಅರ್ಥ ಕೊಟ್ಟಿದ್ದಾರೆ. ಮೂರ್ತಿ ಅಂದ್ರೆ ಸ್ವರೂಪಂ. ಮೂರ್ತಿ ಈಸ್ ಈಕ್ವಲ್ ಟು ಸ್ವರೂಪಂ, ಗುರುವಿ ಈಸ್ ಈಕ್ವಲ್ ಟು ಅತಿ ಮಹತ್ತರ, ಶ್ರೀಮತಿ ಈಸ್ ಈಕ್ವಲ್ ಟು ಸಚ್ಚಿದಾನಂದ ಆತ್ಮಿಕ. ಅಂದ್ರೆ ಶ್ರೀಮತಿ ಗುರುವಿ ಮೂರ್ತಿ ಯಸ್ಯ, ಅದರ ಅರ್ಥ ಏನು? ಅರ್ಥದಂತ ತಗೊಂಡ್ರೆ ಸಚ್ಚಿದಾನಂದಾತ್ಮಿಕ ಅತಿ ಮಹತ್ತರ ಸ್ವರೂಪಂ ಯಸ್ಯ ಅರ್ಥದಲ್ಲಿ ತಗೊಂಡಿದ್ರೆ. ಅಂದ್ರೆ ಯಾರ್ದ ಸ್ವರೂಪ ಅತಿ ಮಹತ್ತರ ಇದೆ. ಸ್ವರೂಪ ಮೂರ್ತಿ ಅಂದ್ರೆ ವಿಗ್ರಹ ಅಲ್ಲ, ಮೂರ್ತಿ ಅಂದ್ರೆ ಸ್ವರೂಪ ಅರ್ಥ ಹಚ್ಚಿದ್ದಾರೆ. ಯಾರ್ದ ಸ್ವರೂಪ ಸಚ್ಚಿದಾನಂದ ಆತ್ಮ ಅಂತ ದೊಡ್ಡ ಸ್ವರೂಪ ಇದೆ ಅಂದ್ರೆ ಬ್ರಹ್ಮ ಬೃಹತ್, ಅದಕ್ಕೆ ಅಂತ ಇಲ್ಲ, ಅನಂತ ತತ್ವ. ಸಚ್ಚಿತ್ ಆನಂದ ಆದ್ರೂ ಅನಂತ ತತ್ವ, ಅನಂತ ಅತಿ ಮಹತ್ತರದಲ್ಲ, ಅನಂತ ತತ್ವ, ಅನಂತ ಸತ್, ಅನಂತ ಚಿತ್, ಅನಂತ ಆನಂದ ಅಂತಾದ್ ಯಾರ ಸ್ವರೂಪ ಇದೆ ಅವನೇ ಶ್ರೀ ಗುರುಮೂರ್ತಿ ಅಂತ ಅದು ಅರ್ಥ ಹಚ್ಚಿದ್ದಾರೆ. ತಥಾ ತಸ್ಮೈ ಶ್ರೀ ಗುರುಮೂರ್ತಯ್ಯನು ನಮಃ ಅಂತ ಅವನಿಗೆ. ಈಗ ಹೇಳ್ತಾ ಇನ್ನೊಂದು ಏನಂತ ಶ್ರೀಯ, ಈಗ ಶ್ರೀ ದಕ್ಷಿಣಾಮೂರ್ತಿ ಅರ್ಥ ಹಚ್ತಾರೆ. ಏನು ಶ್ರೀ ದಕ್ಷಿಣಾಮೂರ್ತಿ ಇದೆ, ಶ್ರೀ ದಕ್ಷಿಣ ಮೂರ್ತಿ, ಮೂರಿದೆ ಅಲ್ಲ ಶಬ್ದ. ಶ್ರೀ ಅಂದ್ರೆ ಏನು? ಈ ಶ್ರೀಯ ತೃತೀಯದಲ್ಲಿ ಹಚ್ತಾರೆ. ಇದು ಶ್ರೀಯ ಅಂದ್ರೆ ಈ ಶ್ರಿಯಾ ದಕ್ಷಿಣ ಏನ್ ಹಚ್ಚಿದ್ದಾರೆ ಇಲ್ಲಿ? ಮೂರ್ತಿ. ಶ್ರಿಯಾ ದಕ್ಷಿಣ ಮೂರ್ತಿ. ಇಲ್ಲಿ ಮುಂದೆ ವಿಗ್ರಹ ವಾಕ್ಯದಲ್ಲಿ ಕೊಡ್ತಾರೆ ಮೂರ್ತಿಶ್ಚ. ಶ್ರೀ ದಕ್ಷಿಣ ಮತ್ತೆ ಮೂರ್ತಿಶ್ಚ ಅಂತ ಕೊಡ್ತಾರೆ. ಆಕಾರ ವಿಶೇಷ ರಹಿತ ಅಂತ, ಅಮೂರ್ತಿ ಅಂತ ಅರ್ಥ. ಮೂರ್ತಿ ಅಮೂರ್ತಿ. ನೋಡೋಣ, ಶ್ರಿಯ ಅಂದ್ರೆ ಏನು? ಅನಾದಿ ಅಚಿಂತ್ಯ ಮಾಯಾ ಶಕ್ತಿಯ. ಶ್ರೀಯ ಅಂದ್ರೆ ಶ್ರೀ ಅರ್ಥ ಹಚ್ಚಿದರೆ ಅನಾದಿ ಅಚಿಂತ್ಯ ಮಾಯಾ ಶಕ್ತಿ. ಶ್ರೀಯ ತೃತೀಯದಲ್ಲಿ ಅಂದ್ರೆ ಆ ಶಕ್ತಿ ದ್ವಾರ, ಶಕ್ತಿಯ. ದಕ್ಷಿಣ ಅಂದ್ರೆ ಏನು? ಸೃಷ್ಟಿ ಸ್ಥಿತಿ ಅತ್ಯಂತ ವಿರಚನಾ ನಿಪುಣಶ್ಚ ಅಸೌ ಪರಮಾರ್ಥತ ಅಮೂರ್ತಿಶ್ಚ. ನಿನ್ನೆ ಹೇಳಿದ ದಕ್ಷಿಣಕ್ಕೆ ಬೇರೆ ಅರ್ಥ ದಕ್ಷ, ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ ಇದೆ? ಸಾಮರ್ಥ್ಯ ಅಂದ್ರೆ ನಿಪುಣ. ಯಾವ್ದ್ರಲ್ಲಿ ನಿಪುಣ? ಸೃಷ್ಟಿ ಸ್ಥಿತಿ ಮತ್ತೆ ಅತ್ಯಂತ ವಿರಚನಾದಲ್ಲಿ ನಿಪುಣ. ಅಂದ್ರೆ ಸೃಷ್ಟಿ ಸ್ಥಿತಿ ಅತ್ಯಂತ ವಿರಚನ, ಲಯ. ಅದು ವಿರಚನ ಅಂದ್ರೆ ಲಯ, ಅತ್ಯಂತ ವಿರಚನ. ವಿರಚನ ವಿರುದ್ಧ ರಚನಾ ಅಂದ್ರೆ, ರಚನದ ವಿರುದ್ಧ ಅಂದ್ರೆ ನೀವು ಲಯ ತಗೊಳ್ಬಹುದಲ್ಲ, ವಿರಚನ ಅಂತ ತಗೊಂಡಿದ್ದಾರೆ. ರಚನಾನು ತಗೊಳ್ಬಹುದು, ವಿಶೇಷ ರಚನಾ ತಗೊಳ್ಬಹುದು, ವಿರುದ್ಧ ರಚನಾ ತಗೊಳ್ಬಹುದು. ರಚನಾದ ವಿರುದ್ಧ ಏನು? ಲಯ. ಹಾಗೆ ಸೃಷ್ಟಿ ಸ್ಥಿತಿ ಮತ್ತು ಅತ್ಯಂತ ವಿರಚನಾದಲ್ಲಿ ನಿಪುಣ ಯಾರಿದ್ದಾನೆ ಅದಕ್ಕೆ ದಕ್ಷಿಣ ಹೇಳ್ತಾರೆ ಅವನಿಗೆ. ದಕ್ಷಿಣ ಅಂದ್ರೆ ನಿಪುಣ ಅಂತ ಅರ್ಥ. ದಕ್ಷ ಸಾಮರ್ಥ್ಯ ಮಸ್ಯ ಅಸ್ತಿ ದಕ್ಷಿಣ. ಯಾವ ಸಾಮರ್ಥ್ಯ ಇದೆ ಅವನಿಗೆ? ಯಾವ್ದು ನೈಪುಣ್ಯ ಇದೆ ಅವನ ಹತ್ರ? ಸೃಷ್ಟಿ ಸ್ಥಿತಿ ಮತ್ತು ಅತ್ಯಂತ ವಿರಚನಾ ನಿಪುಣತಾ ಇದೆ. ಮತ್ತೆ ಶ್ರೀಯ ಯಾಕಿದೆ ಅವನ ಹತ್ರ? ಅಲ್ಲಿ ಎಲ್ಲಿಂದ ಬಂತು? ಶ್ರೀಯ ಬಂತು. ಮಾಯಾದಿಂದ ನಿರ್ಗುಣ ಅವನು. ನಿಜವಾಗೂ ನಿರ್ಗುಣ ಇದ್ರು ದಕ್ಷಿಣ ಹೆಂಗಾದ ಅವನು ಶ್ರೀಯ ಆದ. ಶ್ರೀಯ ಅಂದ್ರೆ ಏನು? ಅನಾದಿ ಅಚಿಂತ್ಯ ಮಾಯಾಶಕ್ತಿಯ. ಆ ಮಾಯಾಶಕ್ತಿಯಿಂದ ಅವನಿಗೆ ಈ ಸೃಷ್ಟಿ ಸ್ಥಿತಿ ಲಯ ನಿಪುಣತಾ ಬಂದಿದೆ. ಇಲ್ಲೇ ನಿರ್ಗುಣ ಅವನು ಅಂತ ಅವನು. ಮತ್ತೆ ಮೂರ್ತಿನೂ ಇದ್ದಾನೆ, ಅಮೂರ್ತಿನೂ ಇದ್ದಾನೆ. ಅಮೂರ್ತಿ ಅಂತ ದಕ್ಷಿಣಾಮೂರ್ತಿ ಅಂತ ಇದೆ. ಮೂರ್ತಿನೂ ತಗೊಳ್ಬಹುದು, ಅಮೂರ್ತಿನೂ. ಮುಂಚೆ ಒಂದು ಅರ್ಥ ಕೊಡಿದ್ದಾರೆ, ದಕ್ಷಿಣ ದಿಕ್ಕಿಗೆ ನೋಡುವ ಮೂರ್ತಿ ಅಂತ. ಇಲ್ಲಿ ಹೇಳ್ತಾರೆ ಅವನು ಅಮೂರ್ತಿ. ನಿಜವಾಗೂ ಅಂದ್ರೆ ನಿಜವಾಗೂ ನಿರ್ಗುಣ, ಶ್ರೀಯ ದಕ್ಷಿಣ ಮೂರ್ತಿವಾನ್, ಆ ರೀತಿ ಅರ್ಥ ಬಂದಿದೆ. ಆದ್ರಿಂದ ಕರ್ಮದ ಚಾಸು ಪರಮಾರ್ಥತ ಅಮೂರ್ತಿಶ್ಚ ಅಂದ್ರೆ ಮೊದಲೇ ತೃತೀಯ ಮಾಡ್ತಾರೆ. ತೃತೀಯ ತತ್ಪುರುಷ ಶ್ರೀಯಾ ದಕ್ಷಿಣ ಐತಿ, ಶ್ರೀ ದಕ್ಷಿಣ. ಆಮೇಲೆ ಸಚ ಅಸೌ ಮೂರ್ತಿಶ್ಚ ಐತಿ, ಶ್ರೀ ದಕ್ಷಿಣಾಮೂರ್ತಿ. ಅಂದ್ರೆ ತೃತೀಯ ತತ್ಪುರುಷ ಮತ್ತೆ ಕರ್ಮಧಾರಯ ಮಾಡಿದ್ರೆ ಅರ್ಥ ಸಿಗುತ್ತೆ. ಅಮೂರ್ತಿಶ್ಚ ಅಂದ್ರೆ ಏನು? ಆಕಾರ ವಿಶೇಷ ರಹಿತ. ನಿಮ್ಗೆ ಕಾಣ್ತಾ ಇದೆ ದಕ್ಷಿಣಾಮೂರ್ತಿ ಆಕಾರ ಏನಾದ್ರು ಮಾಡ್ತೀರಿ ನೀವು, ಇದೆ
ಇಲ್ಲಿದೆ ಏನು ಕಟ್ಕೊಂಡಿದ್ದಾನೆ, ವಾಯು ಚಿನ್ಮುದ್ರ ಇದೆ, ಅದೆಲ್ಲ ಆಕಾರ ವಿಶೇಷ ರಹಿತ ಅವನು ನಿಜವಾಗೂ ಅಮೂರ್ತಿ. ಹೇಗೆ ಅದು ಅಮೂರ್ತಿಯಾಗಿ ಕೇಳ್ತೀರಿ, ಮೂರ್ತಿ ನೀವು ಯಾಕೆ ಹಂಗೆ ಪದಚ್ಛೇದ ಮಾಡಿದ್ರಿ ಕೇಳಿದ್ರೆ ಹೇಳ್ತಾರೆ ಅಸ್ಥೂಲಂ ಅನುಣು ಇತಿ ಇತ್ಯಾದಿ ಶ್ರುತೇ. ಪ್ರಮಾಣ ಇದೆಯಪ್ಪ, ನಾವು ನಮ್ಮ ಹಿಂಗ್ ಮಾಡಿಲ್ಲ, ಅಲ್ಲಿ ಅಮೂರ್ತಿ ಅಂತ ಪದಚ್ಛೇದ ವ್ಯಾಕರಣ ತಗೊಂಡೇ ಮಾಡ್ತಾ ಇಲ್ಲ ಬರೀ, ಅದಕ್ಕೆ ಆಧಾರ ಇದೆ. ಅಸ್ಥೂಲಂ ಅನಣು, ಆ ಸ್ಥೂಲ ಇಲ್ಲ, ಅನಣು ಇದ್ದಾನೆ, ಅಸ್ಥೂಲ ಇದ್ದಾನೆ, ಅವನಿಗೇನು ಆಕಾರ? ಸ್ಥೂಲ ಆಕಾರ ಇಲ್ಲ, ಅಣು ಆಕಾರ ಇಲ್ಲ. ಅವನು ಹೇಳ್ತಾರೆ ಎಲ್ಲ ಅಣು ಆಕಾರ ಇಲ್ಲ ಅಂದ್ರೆ ಸ್ಥೂಲ ಹೇಳಿ, ಇಲ್ಲ ಎರಡೂ ಇಲ್ಲ. ಎರಡೂ ಇಲ್ಲ ಅಂದ್ರೆ ಆಕಾರ ಎಲ್ಲಿದೆ ಅಂದ್ರೆ ಅಮೂರ್ತಿ ಅಂತ. ಮೂರ್ತಿ ಹೆಂಗಾಗುತ್ತೆ? ಅಮೂರ್ತಿ. ಅದಕ್ಕೆ ಪ್ರಮಾಣ ಕೊಟ್ಟಿದ್ರು. ಸಹ ದಕ್ಷಿಣಾಮೂರ್ತಿ ತಸ್ಮೈ ಇದಂ ನಮಃ. ನಮಃ ಅಂದ್ರೆ ಏನು? ಪ್ರವಿಭಾವ. ನಮ್ಮ ಪ್ರವಿಭಾವ ಧಾತು ಅರ್ಥ ಕೊಡ್ತಾರೆ. ಅಸ್ತು ಇತಿ ವಿಶೇಷ, ಅಸ್ತು ಇತಿ ಶೇಷ. ಕ್ಷಮ, ಇದು ನಮ ಅಂದ್ರೆ ನಮ ಅಸ್ತು. ನಮ ಅಂದ್ರೆ ಏನು? ನಮ ಏನು? ಭವತು ಅಸ್ತು, ನಾವು ನಮಸ್ಕಾರ ಮಾಡಿ ಅಂತ ಮಾಡ್ತೀವಿ, ನಮಸ್ಕಾರ ಇರಲಿ ಅಂತ ಅರ್ಥ. ಅಸ್ತು ಇತಿ ಶೇಷ, ಅದು ಅನ್ವಯಗೆ ಜೋಡಿಸ್ಬೇಕು. ಪ್ರವಿಭಾವಶ್ಚ, ಪ್ರವಿಭಾವ ಏನು? ನೀವು ಅದ್ವೈತ ಹೇಳ್ತಾ ನಮಸ್ಕಾರ ಮಾಡ್ತಿರಲ್ಲ, ಮತ್ತೆ ಯಾರಿಗೆ ನಮಸ್ಕಾರ ಮಾಡ್ತೀವಿ? ಅದ್ವೈತ ಹೇಳಿದ್ರೆ ನಮಸ್ಕಾರ ಮಾಡಿದ್ರೆ ಭೇದದಲ್ಲಿ ನಮಸ್ಕಾರ, ಅದ್ವೈತದಲ್ಲಿ ನಮಸ್ಕಾರ ಅಂತ ಕೇಳಿದ್ರೆ ಹೇಳ್ತಾರೆ ಪ್ರವಿಭಾವಶ್ಚ ಸ್ವಾತ್ಮನಃ ಪರಮೇಶ್ವರೇ ಏಕತ್ವೇನ ಸಮರ್ಪಣಂ. ನಾನು ನೀನೇ ಅಂತ ನಮಸ್ಕಾರ. ಇದು ನೀವು ದೊಡ್ಡವರು ನಾನು ನಮಸ್ಕಾರ ಅಂತದಲ್ಲ ಭಾವ, ಏನು ನಾನು ನೀನೆಯ ಅಂತ ಹೇಳ್ತಾರೆ. ಪ್ರವಿಭಾವಶ್ಚ ಅಪೇಕ್ಷೆ, ಅದಕ್ಕೆ ಇಲ್ಲ ಬರೀಬಹುದು ನಾವು ಪೂರ್ವ ಪಕ್ಷ. ಪ್ರವಿಭಾವ ಹೇಳ್ತೀರಲ್ಲ, ಮತ್ತೆ ನಮಸ್ಕಾರ ಅದ್ವೈತ ಮತ್ತೆ ಪ್ರವಿಭಾವ ಎರಡು ಹೆಂಗೆ ಸಾಧ್ಯ? ಸ್ವಾತ್ಮನ ಪರಮೇಶ್ವರೇ ಏಕತ್ವೇನ ಸಮರ್ಪ. ನಾನ್ ಏಕತ್ವೇನ ನತು ದಾಸಭಾವೇನ, ದಾಸಭಾವೇನ ನಾಸ್ತಿ ನಮಸ್ಕಾರ, ಏಕತ್ವೇನ ನಮಸ್ಕಾರ. ನಮಸ್ಕಾರ ಕಿಂ ಸಮರ್ಪಣ, ನಿಮ್ದು ಸಮರ್ಪಣೆ, ಏಕತ್ವೇನ ಸಮರ್ಪಣ. ನಾನು ನೀನು ಒಂದೇ ಅಪ್ಪ ಅಂತ ಹೀಗೆ ಕೈ ಮುಗಿದು. ಅತ್ರ ಚ ಪೂರ್ವಾರ್ಧೇನ ತ್ವಂ ಪದಾರ್ಥ ಉಕ್ತ. ಏನೇನ್ ಮಾಡಿದ್ರು ಇಷ್ಟು ಹೇಳಿದ್ರೆ ಹೇಳ್ತಾರೆ, ಮೊದಲಿನ ಶುಕ ಎಲ್ಲದೂ ಆಗ್ಬಿಟ್ಟಿದೆ ಹೇಳ್ತಾರೆ. ಏನು? ಪೂರ್ವಾರ್ಧೇನ ತ್ವಂ ಪದಾರ್ಥ ಉಕ್ತ. ಮೊದಲಿನ ಅರ್ಧ ತ್ವಂ ಪದಾರ್ಥ ಆಯಿತು, ತತ್ವಮಸಿದಲ್ಲಿ ತ್ವಂ ಪದಾರ್ಥ ಆಗ್ಬಿಡ್ತು. ಉತ್ತರಾರ್ಧೆ ಶ್ರೀ ಗುರುಮೂರ್ತೆ ಶ್ರೀ ದಕ್ಷಿಣಾಮೂರ್ತೆ ಇತಿ ಪದದ್ವೇನ. ಗುರುಮೂರ್ತಿ ಮತ್ತು ದಕ್ಷಿಣಾಮೂರ್ತಿ ಒಂದೇ ಮಾಡಿಬಿಟ್ರಲ್ಲ, ತ್ವಂ ಪದ ಆಯ್ತು. ಇಲ್ಲಿ ಏನ್ ಮಾಡಿದ್ರಿ? ಅದರಿಂದ ಮೂರ್ತಿ ದ್ವಯುಕ್ತ ತತ್ಪದಾರ್ಥ ಉಕ್ತ, ತತ್ಪದಾರ್ಥನೂ ಆಯ್ತು. ಸ್ವಾತ್ಮಾನಂ ಅದ್ವಯಂ ಅಂತ ಹೇಳಿದ್ರಲ್ಲ, ನಾನೇ ಅವನು ಅದ್ವಯ ಅಂತ. ಇತಿ ಪದದ್ವಯ ಸಾಮಾನಾಧಿಕರಣ್ಯೇನ ಯತ್ ತಚ್ಛಬ್ದಾಭ್ಯಾಂ ಚ ಪ್ರತ್ಯಕ್ ಬ್ರಹ್ಮೈಕ ಲಕ್ಷಣ ವಾಕ್ಯಾರ್ಥ ಉಕ್ತ. ಯತ್ ತಚ್ಛಬ್ದಾಭ್ಯಾಂ, ಯತ್ ಯಹ ಅಂತ ಹೇಳಿದ್ರು, ಯತ್ ಶಬ್ದ ಯಹ ಸಾಕ್ಷಾತ್ ಕುರುತೆ ಅಂದ್ರೆ ಯತ್ ಶಬ್ದ. ತತ್ ಶಬ್ದ ಅಂತ ಇದೆ ಇಲ್ಲಿ. ಏನು ಇಲ್ಲಿ ತತ್ ಶಬ್ದ ಇಲ್ಲಿ ಹೇಳಿದಿಲ್ಲ, ತತ್ಪದಾರ್ಥ ಪೂರ್ತಿ ಹೇಳಿದ್ರು. ಗುರುಮೂರ್ತಿ ತಸ್ಮೈ ಅಂತ ತತ್ ಬಂದಿದೆ, ಅವನಿಗೆ ಅಲ್ಲ ತಸ್ಮೈ. ಯಹ ಮತ್ತೆ ತಸ್ಮೈ ಅಂದ್ರೆ ಯತ್ ಶಬ್ದ ಮತ್ತು ತತ್ ಶಬ್ದ. ತಾಭ್ಯಾಂ ಯತ್ ತತ್ ಶಬ್ದಾಭ್ಯಾಂ ಚ ಪ್ರತ್ಯಕ್ ಬ್ರಹ್ಮ ಐಕ್ಯ ಲಕ್ಷಣ ವಾಕ್ಯಾರ್ಥ. ವಾಕ್ಯಾರ್ಥನು ಅಸಿ, ಅಸಿ ತತ್ವಮಸಿ ಅಂತ ಅದು ವಾಕ್ಯಾರ್ಥ ಪೂರ್ತಿ. ವಾಕ್ಯಬೋಧ ತತ್ ತ್ವಂ ಮತ್ತೆ ಅಸಿ ಮೂರು ಸೇರಿದ್ರೆ ಒಂದೊಂದೇ ಪದದಿನ ಅರ್ಥ ಬರುತ್ತೆ. ಅದಕ್ಕೂ ಹೆಚ್ಚು ವಾಕ್ಯಾರ್ಥ ಅಂದ್ರೆ ಶಾಬ್ದಬೋಧ ಪೂರ್ತಿ, ಅದಕ್ಕೂ ಹೆಚ್ಚೇ ಇದೆ. ಅದು ಅಂದ್ರೆ ಭಾಗತ್ಯಾಗ ಲಕ್ಷಣದಿಂದ ಒಂದೇ ಮಾಡಿಬಿಟ್ಟಿದ್ದಾರೆ. ವಾಕ್ಯಾರ್ಥ ಉಕ್ತ ಸಕಲ ವೇದಾಂತ ಪ್ರಸಿದ್ಧ ಅಯಂ ಏವಾರ್ಥ ಉತ್ತರ ಶ್ಲೋಕೈ ಪ್ರಪಂಚತೆ ಹೇಳ್ತಾರೆ. ಮುಗೀತು ಅವ್ರದ್ದು ಕೆಲಸ. ಮತ್ತೇನು ಮಾಡೋದಿದೆ? ಇದರ ಪ್ರಪಂಚನ ಅರ್ಥ ಆಗಿಲ್ಲ, ವಿಸ್ತಾರ ಬೇಕು ಅಂತ ಉತ್ತರ ಶ್ಲೋಕೈ ಅದರಲ್ಲೇ ಪ್ರಪಂಚನ ಮಾಡ್ತಾರೆ. ಅದೇ ವಿಸ್ತಾರ, ಮತ್ತೆ ಬೇರೇನು ಹೊಸದು ಹೇಳಲ್ಲ. ಇದರ್ಥ ಆಯ್ತಾ ಬೇಕಾಗಿಲ್ಲ ಹೇಳ್ತಾರೆ. ಭಗವಂತ ಎರಡನೇ ಇದರಲ್ಲಿ ಅಧ್ಯಾಯದಲ್ಲಿ ಗೀತಲ್ಲಿ ಮುಗಿಸ್ಬಿಡ್ತಾನೆ, ಖಾಲಿ ಕೂತ್ಕೊಳ್ತಾನೆ. ಆಯ್ತಪ್ಪ ಎಲ್ಲ ಆಯ್ತಾ, ಜ್ಞಾನ ಆಗಿಲ್ಲ ಅಂದ್ರೆ ಕೇಳು, ಮತ್ತೆ ಮುಂದೆ ಅದು ಪ್ರಪಂಚನ, ಅದೇ ಪ್ರಪಂಚನ. ಎರಡನೇ ಅಧ್ಯಾಯ ಸಂಪೂರ್ಣ ಅಧ್ಯಾಯ, ಅದರಲ್ಲೇ ಪೂರ್ತಿ ಪ್ರಪಂಚನ. ತೈತ್ರಿಯ ಉಪನಿಷದಲ್ಲಿ ಸತ್ಯಂ ಜ್ಞಾನಂ ಬ್ರಹ್ಮ ಅನಂತಂ ಬ್ರಹ್ಮ. ಅದರಿಂದ ಅದರದ್ದು ಅದು ಅರ್ಥ ಆಗಿಲ್ಲ ಅಂದ್ರೆ ಅದೇ ಬ್ರಹ್ಮ ಶುರುವಾಗಿದೆ. ಬ್ರಹ್ಮವಿದ ಆಪ್ನೋತಿ ಪರಂ ತರೇಶಾಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಮುಗೀತು. ಆಮೇಲೆ ಮುಂದೆ ಅದೇ ಅದರದ್ದೇ ಪ್ರಪಂಚನ. ಅದು ಅದಕ್ಕೆ ಅದ್ ಹೇಳ್ತಾರೆ, ಅದು ಸೂತ್ರಭೂತ ಮಂತ್ರ. ಅದು ಸೂತ್ರ, ಅದರದ್ದೇ ಪ್ರಪಂಚನ. ಇಲ್ಲಿ ಇದು ಜನ್ಮಾದ್ಯಸ್ಯ ಅಥವಾ ಬ್ರಹ್ಮ, ಅಲ್ಲಿ ನಾವು ಬ್ರಹ್ಮಸೂತ್ರ ನೋಡುದು. ಜನ್ಮಾದ್ಯಸ್ಯ ಯತಃ ಬ್ರಹ್ಮ ಅಂತ ಹೇಳ್ತಾರೆ. ಅಥಾತ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವ ತತ್ವ ಸಮಾನ, ಅದರದ್ದೇ ಪ್ರಪಂಚನ ಮುಂದೆ ಪೂರ್ತಿ. ಹಾಗೆ ಇಲ್ಲಿ ಹೇಳ್ತಾರೆ, ಮೊದಲಿನ ಶ್ಲೋಕದಲ್ಲಿ ಆಗೋಯ್ತಪ್ಪ ಎಲ್ಲ, ತತ್ವಮಸಿ ಕಥನ ಆಗೋಯ್ತು, ಮತ್ತೇನು ಬೇಕು ನಿನಗೆ? ಅದು ಹೇಳಿದ್ದಾರೆ ನಿನ್ನಲ್ಲೇ ಇದೆ, ಹೊರಗೆ ನಿನ್ನಲ್ಲೂ ನಿಜವಾಗೂ ಇಲ್ಲ, ವಿಶ್ವ ಕಲ್ಪಿತ, ಹೊರಗಡೆ ಉದ್ಭೂತ ಇವ ಕಾಣ್ತಾ ಇದೆ, ಮತ್ತೇನಿಲ್ಲ. ಸಾಕ್ಷಾತ್ಕಾರ ಸ್ವಪ್ನದಲ್ಲಿ ಹೆಂಗಾಗುತ್ತೆ, ಸ್ವಪ್ನ ಉದಾಹರಣೆಯಿಂದ ಹೇಳಿಬಿಟ್ಟಿದ್ದಾರೆ. ಹಾಗೆ ಪ್ರಪಂಚ ಅವ್ರು ಕಾಣ್ತಾ ಎಲ್ಲ. ಪ್ರಪಂಚ
ಪ್ರಪಂಚಕರ್ತ ಈಶ್ವರ, ಪ್ರಪಂಚ ಕರ್ತ ಈಶ್ವರದಲ್ಲಿ ನೋಡುವವನು ಜೀವ ಸಂಸಾರಿ, ಮತ್ತೆ ಅವನಿಗೆ ಇದು ಅಭೇದ ಹೇಳ್ಕೊಳ್ಳೋನು. 4ರಲ್ಲೂ ಅಭೇದ ಹೇಳಿದ್ದಾರೆ, ಅದು ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಪ್ರಪಂಚ, ಈಶ್ವರ, ಗುರು ಮತ್ತೆ ಜೀವ 4ರಲ್ಲೂ ಅಭೇದ ಅಂತ ಇದೆ. ಮತ್ತೇನು ಹೇಳಬೇಕು, ಏನೂ ಇಲ್ಲ ಅಂತ ಹೇಳ್ತಾರೆ. ಅದು ಮತ್ತು ಪ್ರಶ್ನೆ ಇದ್ರೆ ಮತ್ತು ಅದರದ್ದೇ ವಿಸ್ತಾರ ಮಾಡ್ತಾರೆ. ಬೇರೆ ಬೇರೆ ಪ್ರಕ್ರಿಯೆಯಲ್ಲಿ ಹಿಂಗೆ ವಿಶೇಷಣ ತೋರಿಸ್ತಾರೆ ಅಂತ ಹೇಳ್ತಾರೆ ಪ್ರಪಂಚತೆ. ಆದ್ರಿಂದ ಅನ್ವಯ ಕೊಟ್ಟಿದ್ದಾರೆ ಹಂತದಲ್ಲಿ. ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ವಿಶ್ವಂ ಯಥಾ ನಿದ್ರಯ ತಥಾ ಆತ್ಮನಿ ಮಾಯಾ ಬಹಿಃ ಉದ್ಭೂತಮಿವ ಪಶ್ಯನ್ ಯಹ ಪ್ರಬೋಧ ಸಮಯ ಅದ್ವಯಂ ಸ್ವಾತ್ಮಾನಮೇವ ಸಾಕ್ಷಾತ್ ಕುರುತೆ ತಸ್ಮೈ ಶ್ರೀ ಗುರುಮೂರ್ತೆ ಇದಂ ನಮಃ ಇತಿ ಅನ್ವಯ. ಇದಕ್ಕೆ ಏವಂ ಏವ ಅಸ್ಯ ಅರ್ಥ ವಾರ್ತಿಕ ಕಾರಣ ಸಂಗ್ರಹ್ಯ ಉಕ್ತಃ. ಇದರದ್ದೇ ಸಂಗ್ರಹ ಮಾಡಿದ್ದಾರೆ ಭಗವಾನ್ ವಾರ್ತಿಕಾರ ಸುರೇಶ್ವರಾಚಾರ್ಯ. ಏನು? ಈಶ್ವರ ಗುರುರಾತ್ಮೇತಿ ಮೂರ್ತಿ ಭೇದಾದ್ ವಿಭಾಗಿನಿ ಅಂತ, ಮೂರ್ತಿ ಭೇದ ವಿಭಾಗಿನಿ ಅಂತ ಇರಬೇಕು. ಇರ್ಲಿ, ಪಾಠಭೇದ ಇರಬೇಕು. ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣ ಮೂರ್ತೆ ನಮಃ. ಇದೇ ಅಲ್ಲಿ ಮಂಗಲಾಚರಣ ಅಂತ ಇರುತ್ತೆ. ಈಶ್ವರ ಗುರು ಆತ್ಮ ಇತಿ ಮೂರ್ತಿ ಭೇದ. ಏನು? ಗುರು ಆತ್ಮ ನಾನು ಒಬ್ನು, ಆ ಗುರು ಬೇರೆ, ಈಶ್ವರ ಬೇರೆ, ಮೂರ್ತಿ ಭೇದ ಇದೆಲ್ಲ ಅಂತ ವಿಭಾಗಿನಿ ಅಂತ ಭಾಗ ತಗೊಂಡಿದ್ದಾನೆ ಇವ. ವ್ಯೋಮವದ್ ವ್ಯಾಪ್ತ ದೇಹ ಹೇಳ್ತಾರೆ. ಮತ್ತೆ ಹೇಗಿದ್ದಾನೆ ಅವನು? ವ್ಯಾಪ್ತ ದೇಹ. ಅವನಿಗೆ ವಿಭಾಜನ ಸಾಧ್ಯ ಇದೆ. ವ್ಯೋಮದಲ್ಲಿ ವಿಭಾಜನ. ನನ್ ಪ್ಲಾಟು ನಿನ್ ಪ್ಲಾಟು ಇಂಥದ್ದೆಲ್ಲ ಜಗಳ ಮಾಡ್ತೀರಿ. ಎಲ್ಲಿದೆ ಪ್ಲಾಟು? ಒಂದು ಹಾಕೊಂಡು ನಾವು ಮ್ಯಾಪ್ ಅಲ್ಲಿ ಹಾಕ್ಬಿಟ್ರೆ ಆಗೋಯ್ತಾ? ಆಗಲ್ಲ ಅಂತ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತೆ ನಮ ಇದೇ ಸಂಗ್ರಹ ಮಂಗಲಾಚರಣದಲ್ಲಿ ಕೊಟ್ಟಿದ್ದಾರೆ ಅವರಲ್ಲಿ ಅಂತ ಹೇಳ್ತಾರೆ. ಈಗ ಮುಂದಿನ ಶ್ಲೋಕಕ್ಕೆ ಇದು ಏನೇನೋ ಆಕ್ಷೇಪ ಬಂದಿದೆ ಅಥವಾ ಇದೇ ಇರಬಹುದು. ಒಂದೇನು ಮುಗೀತು ಅಂತ ಅನ್ಸುತ್ತೆ. ಏನು ಇಲ್ಲಿ ಮಂಗಲಾಚರಣ ನಮ್ದು ಇದು ಕಂಠಸ್ಥ ಆಗಿಲ್ಲ ಇನ್ನು. ಕೈವಲ್ಯಾನಂದ ಯೋಗೀಂದ್ರ ಶುದ್ಧಾನಂದ ಯತೀಶ್ವರೋ ನತ್ವಾರವೇ ಲಘು ವ್ಯಾಖ್ಯಾಂ ದಕ್ಷಿಣಾಶಾಮುಖಸ್ತುತೆ. ನಮಸ್ಕಾರ.